ದಯವಿಟ್ಟು ಒಮ್ಮೆ ಬನ್ನಿ, ಯಾಕಂದ್ರೆ ತಮ್ಮ ಬಲಿ ಇದೆ. ಓಹೋ, ಮತ್ತೊಂದು ಹೊಡೆತ, ಅವರೇ ಸಿಕ್ಸರ್. ಶರೀಕ್ ಒಟ್ಟರಿ ಪತನವಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 12. ರಹಮಾನ್ ಎಸೀತಾ ಇದ್ದಾರೆ. ಇಲ್ಲಿ ರಹಮಾನ್ ಪ್ರಥಮ ಓವರಿನ 6 ಚೆಂಡು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 14. 14 on the board after the completion of first over. ಪ್ರಥಮ ಓವರಿನ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 14. 18ರ ಮುಂದೆ ಗಳಿಸಿಕೊಳ್ಳಬೇಕಾಗಿದೆ 24. ಇಲ್ಲಿ ಎಸ್ತಗಾರಿಕಾ ವಿಭಾಗದಲ್ಲಿ ಬ್ಯಾಟಿಂಗ್ ಹೀರೋ ಶಕೀರ್, ದಂಡಗಾರಿಕಾ ವಿಭಾಗದಲ್ಲಿ ಕಾಣಸಿಗ್ತಾ ಇದ್ದಾನೆ ಅನುಭವಿ ದಾಂಡಿಗ. ಉಲ್ಟಾ ದಾಂಡು ನೇರವಾಗಿ ಕ್ಷೇತ್ರಪಾಲಕನ ಕೈಯಲ್ಲಿ ಚೆಂಡು. 1 ಅಂಕದ ಸೇರ್ಪಡೆ ಕೂಡ ಆಗ್ತಾ ಇದೆ. ಎಸ್ತಗಾರಿಕಾ ವಿಭಾಗದಲ್ಲಿ ಮತ್ತೊಮ್ಮೆ ಶಾಕಿರನ್ನ ಕಾಣ್ತಾ, ಬಹಳ ದೂರದ ಚೆಂಡನ್ನ ಕ್ಯಾಚ್ ಬಡಿಯುವ ಪ್ರಯತ್ನವನ್ನ ಮಾಡಿದ್ರು. ದಾಳಿ ಬ್ಯಾಕಪ್ ಫ್ಲಾಟ್, ಖಂಡಿತವಾಗ್ಲೂ ಸ್ವಲ್ಪ ಮಟ್ಟಿನ ಶಾರ್ಟ್ ಪಿಚ್ ಡೆಲಿವರಿ ದಂಡಿಸುವರ ಗುರು ವಿಫಲನಾಗ್ತಾ ಇದ್ದಾನೆ. ಇಲ್ಲಿ ಮತ್ತೊಮ್ಮೆ ದಾಳಿ ಮುಂದುವರಿಯುತ್ತಾ ಇದೆ. ದಾಳಿಗಾರಿಕಾ ವಿಭಾಗದಲ್ಲಿ ವಿನೋದ್ 11 ಚೆಂಡು 18 ಓಟ. ಈ ಭಾಗದಲ್ಲಿ ವಿನೋದ್ ಮತ್ತೊಮ್ಮೆ ರಹಮಾನ್ ಖಂಡಿತವಾಗ್ಲೂ ತಪ್ಪು ಮಾಡಿಕೊಳ್ತಾ ಇದ್ದಾನೆ. ಮತ್ತೊಂದು ಶಾರ್ಟ್ ಪಿಚ್ ಡೆಲಿವರಿ ವಿನೋದ ಮುಖೇನ ಬಂತು, ಆದರೆ ಕಾಟ್ ಬಿಹೈಂಡ್ ಮಿಸ್ ಮಾಡಿಕೊಳ್ತಾ ಇದ್ದಾನೆ ಅವಕಾಶವನ್ನ. ಈ ಭಾಗದಲ್ಲಿ ಲೆಗ್ ಸೈಡ್ಗೆ ನಾಟ, ಸುಂದರತೆಯ ಕ್ಷೇತ್ರ ಪಾಲನೆ, ಅಮಲಿ ಅಂಕದ ಪೂರೈಕೆ ಕೂಡ. ಅಂಕಿಅಂಶ ಪಟ್ಟಿ ಏರಿಕೆ ಕಾಣಸಿಗ್ತಾ ಇದೆ. 22. 3 ಚೆಂಡು ಮುಕ್ತಾಯ. ಶಫೀರ್ ಅವರ ವಿನೋದ್ ರವರ ಈ ಓವರ್ನಲ್ಲಿ 2 ಅಂಕವನ್ನು ಬಿಟ್ಟು ಕೊಡ್ತಾ ಇದ್ದಾರೆ. 12ರ ಮುಂದೆ 18ರ ಸವಾಲಿತ್ತು. ಇಲ್ಲಿ 3 ಚೆಂಡಿನ ಮುಂದೆ 2 ಮಾತ್ರ ಬಿಟ್ಟು ಕೊಡ್ತಾ ಇದ್ದಾನೆ ವಿನೋದ್. ಇಲ್ಲಿ ಕಾದು ನೋಡಬೇಕಾಗಿದೆ. ಗುರು ಸುಂದರ ದಾಳಿ, ಶ್ರೇಷ್ಠ ಮಟ್ಟದ ದಾಳಿ ನೋಡಿ, ಶ್ರೇಷ್ಠ ಮಟ್ಟದ ದಾಳಿ ಶಾಫಿ ನೋಡಿ, ಬಹಳಷ್ಟು ಸುಂದರ ದಾಳಿಯನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ವಿನೋದ್. ಖಂಡಿತ ಅವರೇ, ವಿನೋದ್ ಈ ಹಿಂದೆ ಬ್ಯಾಟಿಂಗ್ ನಲ್ಲೂ ಕೂಡ 1 ಸಿಕ್ಸರ್ ಅನ್ನು ಬಾರಿಸಿದ್ರು, ಬೌಲಿಂಗ್ ನಲ್ಲೂ ಕೂಡ ಶಿಸ್ತುಬದ್ಧ ದಾಳಿ ಸಂಘಟಿಸಿದೆ. ರನ್ಔಟ್ ಆಗುವ ಸಂಭವ ಖಂಡಿತ ಅಲ್ಲಿ ಮನವಿಯನ್ನು ಮಾಡ್ತಾ ಇದ್ರು, ಆದರೆ ಬ್ಯಾಟ್ಸ್ಮನ್ ವೆಲ್ ಇನ್ಸೈಡ್ ದ ಕ್ರೀಸ್, ತೀರ್ಪುಗಾರರ ಮಾಹಿತಿ ಯಾವುದೇ ಬರಲಿಲ್ಲ. ಸೊ ಖಂಡಿತವಾಗ್ಲೂ ಕೂಡ ಬ್ಯಾಟ್ಸ್ಮನ್ ಇನ್ಸೈಡ್ ದ ಕ್ರೀಸ್ ಆಗಿರಬಹುದು. ಸೊ 1 ಓಟದ ಸೇರ್ಪಡೆ ಆಗ್ತಾ ಇದೆ. ಅಂಕಪಟ್ಟಿಯಲ್ಲಿ 23 ಓಟಗಳು, 15 ಬೇಕಾಗ್ತಾ ಇದೆ 7 ಎಸೆತಗಳ ಮುಂದೆ. ಅಬು ತಾಹಿರ್ ಅವರೇ, ಈ ಹಿಂದೆ ನಡೆದಂತಹ ಎಲ್ಲ ಪಂದ್ಯಗಳು ಕೂಡ ಏಕಮುಖವಾಗಿ ಸಾಗಿತ್ತು. ಕಳೆದ ಒಂದು ಪಂದ್ಯ ಮಾತ್ರ ಹೈ ವೋಲ್ಟೇಜ್ ಆಗಿತ್ತು, ಸರಿಸುಮಾರು 40ಕ್ಕಿಂತ ಹೆಚ್ಚು ನಿಮಿಷವನ್ನು ಬಳಸಿಕೊಂಡಿತ್ತು. ಈ ಪಂದ್ಯ ಕೂಡ ಅದೇ ರೀತಿಯಲ್ಲಿ ಸ್ವಲ್ಪ ತಡವಾಗಿ ಬಹಳಷ್ಟು ಸಮಯವನ್ನು ಪಡ್ಕೊಂಡು ಸಾಗ್ತಾ ಇದೆ. ಈ ಪಂದ್ಯ ಈಗಾಗಲೇ 33 ನಿಮಿಷವನ್ನು ಬಳಸಿಕೊಂಡು ಸಾಗ್ತಾ ಇದೆ. ಇನ್ನೂ ಕೂಡ 7 ಚೆಂಡು ಬಾಕಿ ಇದೆ. 7ರ ಮುಂದೆ 15 ಬೇಕಾಗಿದೆ. ಲಿತಿನ್ ಎಂಬ ನೀಲಕಾಯದ ದಾಂಡಿಗ ಸ್ಟ್ರೈಕರ್ ತುದಿಯಲ್ಲಿ. ಎಸ್ ಭಾಗದಲ್ಲಿ ಅಂತಿಮ ಚೆಂಡು. ದೊಡ್ಡ ಹೊಡೆತ ನೋಡಿ, ಸುಂದರ ಹೊಡೆತ, ಸೊಗಸಿನ ಪ್ಲೇಸ್ಮೆಂಟ್ ಕಾಣಸಿಗ್ತಾ ಇದೆ ಲಿತಿನ್ ದಂಡ ಮಕೇನ. ಬೌಂಡರಿ ಈ ಭಾಗದಲ್ಲಿ ದಾಖಲಾಗ್ತಾ ಇದೆ. ಶಾಫಿ ನೋಡಿ, ಅವಕಾಶಗಳು ಬಹಳ ತಡವಾಗಿ ಬಂತು ಲಿತಿನ್ ಕಂದಡ್ಕರ್ ಅವರಿಗೆ. ಅದನ್ನ 2 ಕೈಗಳಿಂದ ಬಾಚಿಕೊಳ್ತಾ ಇದ್ದಾನೆ ಈತ. ಯಾಕಂದ್ರೆ ತಾಲೂಕಿನವರು ಶ್ರೇಷ್ಠ ಕ್ರಿಕೆಟ್ಗೆ ಈತ ದೊಡ್ಡ ಹೊಡೆತಗಳನ್ನ ಬಾರಿಸಬಲ್ಲ ಆಟಗಾರ. ಆದರೆ ಇಲ್ಲಿ ಅವಕಾಶ ಬಹಳ ತಡವಾಗಿ ಬಂತು, ಇಲ್ಲಿ ಬಳಸಿಕೊಳ್ತಾ ಇದ್ದಾನೆ. ಬೌಂಡರಿ ಮುಖೇನ ಅಂಕಿಅಂಶ ಪಟ್ಟಿ 27ಕ್ಕೆ ಏರಿಕೆ ಆಗ್ತಾ ಇದೆ. 6 ಚೆಂಡು ಬಾಕಿ ಇದೆ, 11 ಓಟ ಬೇಕಾಗಿದೆ. ಕಳೆದ ಪಂದ್ಯದಲ್ಲೂ ಕೂಡ ಅಂತಿಮ ಚೆಂಡಲ್ಲಿ ಬೌಂಡರಿ ಬಂದು ಪಂದ್ಯ ಕೂಡ 50-50 ಅವಕಾಶಕ್ಕೆ ಬಂದಿತ್ತು. ಇಲ್ಲಿ ಕೂಡ ಅದೇ ಪುನರಾವರ್ತನೆ ಆಗ್ತಾ ಇದೆ. ಅಂತಿಮ ಚೆಂಡಿಗೆ ಬೌಂಡರಿ, ಅಂತಿಮ ಓವರ್ ನಲ್ಲಿ 11 ಬೇಕಾಗಿದೆ. ಎಸ್ ಖಂಡಿತ ಅವರೇ, ಬೌಂಡ್ರಿ ಪಂದ್ಯಾಟದ ಸ್ಥಿತಿಯನ್ನು ಬದಲಿಸ್ತಾ ಇದೆ. ಅಲ್ಲಿ ದಯವಿಟ್ಟು ಕಲರ್ಫುಲ್ ಕುಕ್ಕೆ ಅವರೇ, ಆಲ್ರೆಡಿ 35 ನಿಮಿಷದ ಬಳಕೆ ಆಗಿದೆ ಈ ಪಂದ್ಯದಲ್ಲಿ. ದಯವಿಟ್ಟು ಸಹಕರಿಸಬೇಕು, ನಿಮ್ಮ ಸಹಕಾರವನ್ನು ಬಯಸುವರಿದ್ದಾವೆ. 6 ಚೆಂಡು ಬಾಕಿ ಇದೆ.
6 ಮುಂದೆ ಬೇಕಾಗಿದೆ 11 ಓಟಗಳು. ಅಬು ತಾಹಿರ್ ಅವರೇ ಪ್ರಥಮ 5 ಚೆಂಡು ಮುಂದೆ ವಿನೋದ್ ಬಿಟ್ಕೊಟ್ಟದ್ದು 3 ಓಟ ಮಾತ್ರ. ಅಬು ತಾಹಿರ್ ಅವರೇ ಕೊನೆಯ ಚೆಂಡನ್ನು ಸ್ವಲ್ಪ ನಿಧಾನಗತಿಯಲ್ಲಿ ಎಸೆದರು. ಆ ಒಂದು ಬೌನ್ಸರ್ ಆಗಿರತಕ್ಕಂಥ ಚೆಂಡು ಲಿತಿನ್ ಅವರ ಹೈಟ್ ನ ಮುಂದೆ ಅದು ಸುಲಭದ ಚೆಂಡಾಗಿತ್ತು. ಬೇರೆ ಬ್ಯಾಟ್ಸ್ಮನ್ ಹಾಕಿದ್ರೆ ಖಂಡಿತ ಅದೊಂದು ಅದ್ಭುತ ಬೌನ್ಸರ್ ಆಗ್ತಾ ಇದ್ರು. ಇಲ್ಲಿ 6 ಬಾಕಿ ಇದೆ, 11 ಬೇಕಾಗಿದೆ. ಎಸೆತಗಾರಿಕೆಯಲ್ಲಿ ಶಕೂರ್, ಶೈಕರ್ ತುದಿಯಲ್ಲಿ ಬಲಗೈ ದಾಂಡಿಗ ಗುರು ರಕ್ಷಣಾತ್ಮಕವಾಗಿ ದಂಡಿಸಿದ್ರು. ಒಂಟಿ ಓಟವನ್ನು ಕಲೆ ಹಾಕುವುದರೊಂದಿಗೆ ಲಿತಿನ್ಗೆ ಶೈಕನ್ನು ನೀಡ್ತಾ ಇದ್ದಾರೆ. 5 ಚೆಂಡು ಬಾಕಿ ಇದೆ, 5 ಮುಂದೆ ಬೇಕಾಗಿದೆ, 10 ಓಟಗಳು. ಶಕೂರ್ ಎಸೆತಗಾರಿಕೆಯ ದೌತ್ಯವನ್ನ ಮುಂದುವರಿಸ್ತಾ ಇದ್ದದ್ದೇ ಆದರೆ ಬೌಂಡರಿ ಬೀರ ಲಿತಿನ್ ಬ್ಯಾಕ್ ಆನ್ ಸ್ಟ್ರೈಕ್. ದಂಡಿಸೋ ಪ್ರಯತ್ನ ನೇರವಾಗಿ ಕಂಡ್ಕೊಂಡ್ರು. ಲೆಗ್ ಬೈಸ್ ರೂಪದಲ್ಲಿ ಒಂಟಿ ಓಟದ ಸೇರ್ಪಡೆ ಆಗ್ತಾ ಇದೆ. ಅಬು ತಾಹಿರ್ ಅವರೇ ಕಳೆದ ಪಂದ್ಯ ಕೂಡ ಇದೇ ಮಾದರಿಯಲ್ಲಿತ್ತು. 4 ಚೆಂಡು ಮುಂದೆ 9 ಓಟ. ನಿರ್ಣಾಯಕ ಹಂತದಲ್ಲಿ ರೂಪೇಶ್ ವಿಕೆಟ್ ಅನ್ನು ಒಪ್ಪಿಸಿಕೊಟ್ಟರು ಜನಪ್ರಿಯ ಕಡಬ ವಿರುದ್ಧ ಪರವಾಗಿ, ಎದುರಾಳಿ ಐಡಿಯಲ್ ಸುಳ್ಯ ವಿರುದ್ಧವಾಗಿ. 4 ಮುಂದೆ 9 ಬೇಕಾಗಿದೆ. ಶೈಕರ್ ತುದಿಗೆ ಬೌಂಡರಿಯ ವೀರ ಗುರು ಅವರ ಆಗಮನವಾಗಿದೆ. ಬೌಂಡರಿ ವೀರ ಲಿತಿನ್ ನಾನ್ ಶೇಖರ್ ತುದಿಯಲ್ಲಿ ಹೈದರ್ನ ಭದ್ರ ಬೊಗಸೆಯಲ್ಲಿ ಚೆಂಡ್. ಮತ್ತೊಂದು ವಿಕೆಟ್ ಅನ್ನ ಕಳೆಕೊಳ್ತಾ ಇದೆ ಇಲ್ಲಿ ಸ್ಟಾರ್ ಯೂನಿವರ್ಸಲ್ ನೆಟ್ಟನ ತಂಡ. ಇನ್ನುಳಿದ 3 ಚೆಂಡು ಮುಂದೆ 9 ಓಟ ಬೇಕಾಗಿದೆ. ಅಬು ತಾಹಿರ್ ಅವರೇ ಕ್ಯಾನ್ ಲಿತಿನ್ ಬಿಕಮ್ ಅ ಹೀರೋ ಹಿಯರ್? ಖಂಡಿತವಾಗ್ಲೂ ಶಾಫಿ, ಇದು ದೊಡ್ಡ ಒಂದು ಅವಕಾಶ. ಲಿತಿನ್ ತನ್ನ ಸಾಮರ್ಥ್ಯವನ್ನ ತೋರ್ಪಡಿಸಬೇಕಾದ್ರೆ ನೋಡಬೇಕಾಗಿದೆ. ಶಕೂರ್ ಬಹಳ ಸೊಗಸಾಗಿ ದಾಳಿಯನ್ನು ಮಾಡಿದ್ರು. ಎಲ್ಲ ಒಂದು ಕಡೆ ಸ್ಲಾಟ್ ಗಳನ್ನು ಚೆಂಡಾಗಿತ್ತು, ಎಲ್ಲ ಒಂದು ಕಡೆ ಬೌಂಡರಿಯ ಹೊರಭಾಗಕ್ಕೆ ಚಲಿಸುವಂತೆ ಕಂಡಿತು. ಆದರೆ ಇಲ್ಲಿ ಹೈದರ್ ಕೈ ಒಳಗೆ ಸೇರುವಷ್ಟೇ ದೂರಕ್ಕೆ ಸಾಗಿತ್ತು ಚೆಂಡು. ಗುರು ಎಲ್ಲ ಒಂದು ಕಡೆ ಎಡವಟ್ಟನ್ನ ಮಾಡಿಕೊಳ್ತಾ ಇದ್ರೆ ಲಿತಿನ್ ಸ್ಟ್ರೈಕ್ ಅನ್ನು ಇಡ್ತಾ ಇದ್ದಾರೆ. ಗುಡ್ ನ್ಯೂಸ್ ಫಾರ್ ನೆಟ್ಟಣ. ಆದರೆ ಇಲ್ಲಿ ಈ ಯುವ ಎಸ್ತಗಾರ, ಪ್ರತಿಭಾನ್ವಿತ ಎಸ್ತಗಾರ ಶಕೂರ್ ಕಾದು ನೋಡಬೇಕಾಗಿದೆ. ಲಿತಿನ್ ದೊಡ್ಡ ಹೊಡೆತ, ಗಾಳಿ ಎಲ್ಲಿದೆ ಚೆಂಡು ನೋಡಿ ಆ ಸಾಮರ್ಥ್ಯಕ್ಕೆ ತಕ್ಕ ಆಟ, ಅವಕಾಶವನ್ನ ಬಹಳಷ್ಟಾಗಿ ಬಳಸಿಕೊಳ್ತಾ ಇದ್ದಾರೆ ನೋಡಿ. ಕ್ಲೀನ್ ಹಿಟ್, ಖಂಡಿತವಾಗ್ಲೂ ಕ್ಲೀನ್ ಹಿಟ್ ಇದೆ. ಎಸ್, ಸೊಗಸಿನ ಹೊಡೆತ ಕಾಣ ಸಿಗ್ತಾ ಇದೆ. ಇದರೊಂದಿಗೆ ಪಂದ್ಯಾಕೂಟ ಇನ್ನಷ್ಟು ಸುಲಭವಾಗ್ತಾ ಇದೆ. ಯಾಕಂದ್ರೆ 2 ಎಸೆತ ಬಾಕಿ ಇದೆ, 3 ಓಟ ಬೇಕಾಗಿದೆ. ಖಂಡಿತ ಅಬು ತಾಹಿರ್ ಅವರೇ, ನಾ ಹೇಳಿದ್ದೆ ಲಿತಿನ್ ಹೀರೋ ಆಗಬಲ್ಲನೆ ಅನ್ನೋ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೆ. 2 ಚೆಂಡು ಬಾಕಿ ಇದೆ, 3 ಓಟ ಬೇಕಾಗಿದೆ. ಕುತೂಹಲಕಾರಿ ಸನ್ನಿವೇಶಕ್ಕೆ ಬರ್ತಾ ಇದೆ ಪಂದ್ಯ. ಶೈಕರ್ ತುದಿಯಲ್ಲಿದ್ದಾರೆ ಲಿತಿನ್. ನೋಡಿ, 1 ನಿಮಿಷ ದಯವಿಟ್ಟು ಆ ಟೆಂಪೋ ಆದಷ್ಟು ಬೇಗ ಹೋಗ್ಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತಾ ಇದ್ದಾವೆ. ನಿರ್ಣಾಯಕ ಹಂತದಲ್ಲಿದ್ದಾರೆ. 2 ಚೆಂಡು 3 ಓಟದ ಅವಶ್ಯಕತೆ. 2 ತಂಡಕ್ಕೂ ಕೂಡ ಗೆಲುವು ಅನಿವಾರ್ಯ. 2 ತಂಡ ಕೂಡ ಆಡಿದ ಪ್ರಥಮ ಪಂದ್ಯವನ್ನ ಸೋತುಕೊಂಡಿದೆ. ಪಂದ್ಯಾಕೂಟದಲ್ಲಿ ಮುಂದುವರಿಸಬೇಕಾದರೆ ಗೆಲುವು ಅಗತ್ಯ. ಇಲ್ಲಿ ತಪ್ಪು ಕಂಡು ಬರ್ತಾ ಇದೆ. ನಿರ್ಣಾಯಕ ಘಟ್ಟದಲ್ಲಿ ಬ್ಯಾಕ್ ಆಫ್ ಲೆಂತ್ ಡೆಲಿವರಿಗೆ ಪ್ರಯತ್ನ ಪಟ್ಟರು. ಇಲ್ಲಿ ಶಕೂರ್ ಎಸ್ತ ನೇರವಾಗಿ ಅಗಲ ಎಸೆತ ಕರೆ ಬರ್ತಾ ಇದೆ. ಕರೆಗೆ 1 ಅಂಕ ಸೇರ್ಪಡೆ ಆಗ್ತಾ ಇದೆ. ಅಂಕಿಅಂಶ ಪಟ್ಟಿ ಏರಿಕೆ ಆಗ್ತಾ ಇದೆ. 36. 2 ಚೆಂಡು ಬಾಕಿ ಇದೆ, 2 ಓಟ ಬೇಕಾಗಿದೆ. ಲಿಟಿನ್ ಕನ್ನಡಕ ಪಂದ್ಯಾಟದ ಗತಿ ಬದಲಾಯಿಸುತ್ತಾ ಇದ್ದಾರೆ. ಇಲ್ಲಿ ಗತಿ ಬದಲಾಯಿಸಿದ್ರು, ಯಾಕಂದ್ರೆ ಈತ ಬಾರಿಸಿದ ಬೌಂಡರಿ, ಈತ ಬಾರಿಸಿದ ಸಿಕ್ಸರ್ ಗತಿ ಬದಲಾಯಿಸಿದ. ಇಲ್ಲಿ ಲೆಗ್ ಸೈಡ್ ವಿಭಾಗದಲ್ಲಿ ಹೈದರ್ ಕ್ಷೇತ್ರ ಪಾಲನೆ ಸುಂದರ ಥ್ರೋ ಬರ್ತಾ ಇದೆ ನೋಡಿ. ಸ್ಟ್ರಾಂಗ್ ಆರ್ಮ್, ಫ್ಲಾಟ್ ಅಂಡ್ ಹಾರ್ಡ್ ಥ್ರೋ, ಯಾವುದೇ ಅವಕಾಶವಿಲ್ಲ. ಇಲ್ಲಿ ಕಾದು ನೋಡಬೇಕಾಗಿದೆ. ಗೇಮ್ ಪ್ಲಾನ್ ಏನಿದೆ, ರಹಮಾನ ಏನೋ ಮುಂದೆ ಹೊಸ ಗೇಮ್ ಪ್ಲಾನ್ ನೊಂದಿಗೆ ಬರ್ತಾ ಇದ್ದಾರೆ. ಯಾಕಂದ್ರೆ ಗೆಲುವು ಅನಿವಾರ್ಯ ಇಲ್ಲಿ. ಖಂಡಿತವಾಗ್ಲೂ ಪಂದ್ಯಾಕೂಟದಲ್ಲಿ 6 ತಂಡಗಳ 2 ವಿಭಾಗ, ಪ್ರತಿ ತಂಡಕ್ಕೂ ಕೂಡ
5 ಪಂದ್ಯಾಟಗಳಿವೆ. ಇಲ್ಲಿ ಇದು ದ್ವಿತೀಯ ಪಂದ್ಯಾಟ. ಆಡಿದ ಪ್ರಥಮ ಪಂದ್ಯವನ್ನ ಎರಡೂ ತಂಡ ಕೂಡ ಸೋಲಿನ ರುಚಿ ಕಂಡ್ರೆ ಈ ಪಂದ್ಯಾಕೂಟ ಗೆದ್ದುಕೊಳ್ಳಲೇಬೇಕು. ಒತ್ತಡವನ್ನ ಇಳಿಸಿಕೊಂಡು ಮುಂದೆ ಪಂದ್ಯಾಕೂಟದಲ್ಲಿ ಮುಂದೆ ಸಾಗಬೇಕಾದ್ರೆ ಪಂದ್ಯಾಟದಲ್ಲಿ ಗೆಲುವು ಅಗತ್ಯ. ಸಮಾನ ಅವಕಾಶಗಳಿವೆ. ಯಾಕಂದ್ರೆ ಗೆಲುವಿಗೆ ಮುನ್ನಡೆ. ಕಲರ್ಫುಲ್ ಕುಕ್ಕೆ ತಂಡಕ್ಕೆ ಗೆಲ್ಲಲು ಸಾಧ್ಯವಿಲ್ಲದಿದ್ರೂ ಕೂಡ ಒಂದು ಅಂಕವನ್ನು ಹಂಚಿಕೊಳ್ಳಬಹುದು. ಆದರೆ ಒಂದರ ಮುಂದೆ ಒಂದು ಗಳಿಸಿದ್ರೆ ನೆಟ್ಟನ ತಂಡ ಪಂದ್ಯಾಟವನ್ನ ಗೆದ್ದುಕೊಳ್ಳಬಹುದು. ಕಾದು ನೋಡಬೇಕಾಗಿದೆ. ಸರ್ಕಲ್ ಒಂಟಿ ಅಂಕವನ್ನು ತಡೆಯುವ ಎಲ್ಲ ಪ್ರಯತ್ನಗಳು ಕೂಡ ಕಾಣ ಸಿಗ್ತಾ ಇದೆ. ಆಫ್ ಸೈಡ್ ವಿಭಾಗದಲ್ಲಿ ರಿಂಗ್ ಪಂದ್ಯಾಕೂಟ ಟೈಯಾದಲ್ಲಿ ಅಂಕಗಳ ಹಂಚಿಕೆ ಆಗಲಿದೆ. ನೋಡಿ, 3 ಕ್ಷೇತ್ರಪಾಲಕರು 4 ಕ್ಷೇತ್ರಪಾಲಕರು ಆಫ್ ಸೈಡ್ ವಿಭಾಗದಲ್ಲಿ 30 ಗಜಗಳ ಭಾಗದಲ್ಲಿ. ಈ ಭಾಗದಲ್ಲಿ ಕಲಾತ್ಮಕತೆ ಹೊಡೆತ ನೋಡಿ, ಸುಂದರವಾಗಿ ಸಿಂಗಲ್ ಅನ್ನ ಬಾರಿಸಿದ್ರು ಲಿತಿನ್ ಕಂದಡ್ಕ. ಅಂತಿಮ ಚೆಂಡು ಬೌಂಡರಿ ಬರ್ತಾ ಇದೆ. ಲಿತಿನ್ ಕಂದಡ್ಕ ಪಂದ್ಯಾಟದ ಗತಿ ಬದಲಾಯಿಸಿದ್ರು. ಇಲ್ಲಿ ಅಂಕಿಅಂಶ ಪಟ್ಟಿ ತೋರಿಸ್ತಾ ಇದೆ. 38 ದಾಟಿ ಪಂದ್ಯಾಟವನ್ನ ಗೆದ್ದುಕೊಂಡಿದೆ. ಅಭಿನಂದನೆಗಳು. 2 ಪಂದ್ಯವನ್ನ ಸೋತ ತಂಡ. ಇಲ್ಲಿ ಮುಂದಿನ ಪಂದ್ಯಾಟಗಳೆಲ್ಲವೂ ಕೂಡ ಮುಳ್ಳಿನ ಹಾದಿಯಾಗ್ತಾ ಇದೆ. ಪ್ರತಿ ಪಂದ್ಯ ಕೂಡ ನಾಕ್ಔಟ್ ರೂಪದಲ್ಲಿ, ಮಾಡು ಇಲ್ಲವೇ ಮಡಿ ರೂಪದಲ್ಲಿ ಸಾಗಿ ಬರಲಿದೆ. ಕಲರ್ಫುಲ್ ಕುಕ್ಕೆ ತಂಡಕ್ಕೆ ಅವಕಾಶಗಳು ಇನ್ನೂ ಕೂಡ ಇದೆ. ಅಂತಿಮ ನಾಕ್ಔಟ್ ರೂಪದಲ್ಲಿ ಬಂದ ಪಂದ್ಯಾಟಗಳನ್ನೆಲ್ಲವೂ ಕೂಡ ಗೆದ್ದುಕೊಂಡು ಚಾಂಪಿಯನ್ ಆದ ತಂಡಗಳ ಉದಾಹರಣೆಗಳು ಬಹಳಷ್ಟಿವೆ. ಇಲ್ಲಿ ಅವಕಾಶಗಳು ಇನ್ನೂ ಇದೆ. ಕಲರ್ಫುಲ್ ಕುಕ್ಕೆ ತಂಡಕ್ಕೆ ಮುಂದಿನ 3 ಪಂದ್ಯವನ್ನ ಗೆದ್ದುಕೊಂಡ್ರೆ ಎಲ್ಲವೊಂದು ಕಡೆ ಅವಕಾಶಗಳು ನಮಗಾಗಿ ಕಾಯ್ತಾ ಇದೆ.
ಮಿಸ್ಟರ್ ತೌಹೀದ್ ತಂಡಗಾರಿಕಾ ವಿಭಾಗದಲ್ಲಿ ಸಾಧಿಕ. ಪ್ರಥಮ ಓವರ್ ಚಾಲ್ತಿ. ಪ್ರಥಮ ಓವರಿನ 4 ಚೆಂಡು ಕೂಡ ಇಲ್ಲಿ ಮುಕ್ತಾಯವಾಗಿದೆ. 5ನೇ ಬಾರಿ ನೋಡಿ ಸುಂದರ ಪೇಕಿಂಗ್. ಕಾಲಿಗೆ ಬಂದ ಚೆಂಡು, ಸ್ಲಾಟಿಗೆ ಬಂದ ಚೆಂಡು, ಬಲವಾದ ಮನಮೋಹಕ ಹೊಡೆತ ಡೀಪ್ ಲಾಂಗ್ ಆನ್ ವಿಭಾಗಕ್ಕೆ ಬರ್ತಾ ಇದೆ. ದೈತ್ಯ ಹೊಡೆತ ನಾನು ನೋಡಿ 20-21 ವರ್ಷದ ಯುವ ಪ್ರತಿಭೆ ಈತ. ತಾಲೂಕಿನ ಓರ್ವ ಶ್ರೇಷ್ಠ ಒಡೆಬಡಿಯ ದಂಡಿಗ, ಬಹಳಷ್ಟು ಭವಿಷ್ಯವನ್ನ ಬೆಳೆಸಿರುವಂತಹ ಓರ್ವ ಆಟಗಾರ. ಇಲ್ಲಿ ಅವಕಾಶವನ್ನ ಬಹಳಷ್ಟು ಸಮರ್ಪಕವಾಗಿ ಬಳಸಿಕೊಳ್ತಾ ಇದ್ದಾನೆ ತೌಹೀದ್. 5ನೇ ಸಿಕ್ಸರ್ ಆಗ್ತಾ ಇದೆ. ಸುಂದರ ಬ್ಯಾಕ್ ಆಫ್ ಲೆಂತ್. ಖಂಡಿತವಾಗ್ಲೂ ಬೌನ್ಸ್ ಏನೋ ಕಾಣಲಿಲ್ಲ, ಆದರೆ ಸಾದಿಕ್ ಸಂಪೂರ್ಣವಾಗಿ ವಿಫಲನಾಗ್ತಾ ಇದ್ದಾರೆ ಬಾರಿಸುವಲ್ಲಿ. ಪ್ರಥಮ ಓವರಿನ ಮುಕ್ತಾಯ ಅಂಕಿಅಂಶ ಪಟ್ಟಿ 10-1 ನಷ್ಟದಲ್ಲಿ ಆರಂಭಿಕ ಆಟಗಾರ ಜುನೈದ್ ರವರನ್ನ ಕಳೆಕೊಂಡಿತ್ತು. ಆದರೆ ರಕ್ಷಿತ್ ಜೋಡಿ ಸಾದಿಕ್ ರಕ್ಷಿತ್ ಜೋಡಿ ಮೈದಾನದಲ್ಲಿದೆ. ಸಾದಿಕ್ ದೈತ್ಯ ಹೊಡೆತವನ್ನು ಬಾರಿಸಿದ್ರು. ಖಂಡಿತವಾಗ್ಲೂ ಬಹಳಷ್ಟು ಪಂದ್ಯಾಟಕೂಟದಲ್ಲಿ, ವಿಶೇಷವಾಗಿ ಚೊಕ್ಕಾಡಿ ಮೈದಾನದಲ್ಲಿ ನಡೆಯುವಂತಹ ಒಂದು ಪಂದ್ಯಾಟಕೂಟದಲ್ಲೂ ಕೂಡ ಈತ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದ ಶ್ರೇಷ್ಠ ಯುವ ಪ್ರತಿಭಾನ್ವಿತ ಆಟಗಾರ. ಇಲ್ಲಿ ಕಾದು ನೋಡಬೇಕಾಗಿದೆ ಎಸ್ತಗಾರಿಕಾ ವಿಭಾಗದಲ್ಲಿ ಹಕೀಂ ಅವರನ್ನು ಕಾಣ್ತಾ ಇದ್ದಾವೆ. ಶಫಿ ಹಕೀಂ ಎಸ್ತಗಾರಿಕಾ ವಿಭಾಗಕ್ಕೆ ಬರ್ತಾ ಇದ್ದಾರೆ. ಪ್ರಥಮ ಓವರಿನ ಮುಕ್ತಾಯದ ಮೇಲೆ ಅಂಕಿಅಂಶ ಪಟ್ಟಿಯಲ್ಲಿ 10 ತೋರಿಸ್ತಾ ಇದೆ. 1 ನಷ್ಟವಾಗಿದೆ. ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದಾವೆ, ಎರಡು ತಂಡ ಕೂಡ ಮತ್ತೊಮ್ಮೆ ಸೋಲಿನ ರುಚಿಯನ್ನ ಕಂಡ ತಂಡ. ಇಲ್ಲೂ ಕೂಡ ಗೆಲುವು ಅಗತ್ಯ ಎಂಬ ಮಂತ್ರದೊಂದಿಗೆ ಆಡಲಿತಾ ಇದೆ. ಡೆಲಿವರಿ ಮತ್ತೊಮ್ಮೆ
ಚುರುಕಿನ ದಾಳಿ ನೋಡಿ, ವೇರಿಯೇಷನ್ ಮುಖೇನ ಫುಲ್ ಟಾಸ್ ಆಗಿ ಬಂದ ಚೆಂಡು ರಕ್ಷತ್ರವರು ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಇಟ್ರೆ ಟೈಮಿಂಗ್ ಕಂಪ್ಲೀಟ್ಲಿ ತಪ್ತಾ ಇದೆ. ಸಂಪೂರ್ಣವಾಗಿ ಎಸೆತದ ಗತಿಯನ್ನ ಅರಿಯದೆ ವಿಫಲನಾಗ್ತಾ ಇದ್ದಾನೆ. ಸಾದಿಕ್ ಸ್ಟ್ರೈಕ್ ನೀಡ್ತಾ ಇದ್ದಾನೆ. ಓರ್ವ ಷಟ್ಕ ವೀರ ಲೀಗಿಸ್ತ ಮುಂದುವರಿತಾ ಇದೆ ದಾಳಿಯಲ್ಲಿ ಮಿಸ್ಟರ್ ಜುನೈದ್. ಈ ಭಾಗದಲ್ಲಿ ಹಕೀಂ ದಾಳಿಯಲ್ಲಿ ಈ ಭಾಗದಲ್ಲಿ ಸಾದಿಕ್ ಸ್ಟ್ರೈಕ್ ತುದಿಯಲ್ಲಿ ಈ ಭಾಗದಲ್ಲಿ ಶ್ರೇಷ್ಠ ಮಟ್ಟದ ಹೊಡೆತ ನೋಡಿ, ಲಾಂಗ್ ಆಫ್ ಮತ್ತು ಎಕ್ಸ್ ಕವರ್ ಮಧ್ಯೆ ತಾಡಿ ಚೆಂಡು ದಾಟಿ ಹೋಗ್ತಾ ಇದೆ. ಶ್ರೇಷ್ಠ ಮಟ್ಟದ ದಂಡನೆ ಸಾದಿಕ್ ಮುಖೇನ ಬರ್ತಾ ಇದೆ. ಅಂಕಿಅಂಶ ಪಟ್ಟಿ ಏರಿಕೆ ಆಗ್ತಾ ಇದೆ. 15 ಶಾಫಿ ಅವರ ಪ್ರತಿಮಾನಿತ ಆಟಗಾರ ನೋಡಿ, ಸುಂದರತೆಯ ಡ್ರೈವ್ ಕಾಣಸಿಗ್ತಾ ಇದೆ. ಕ್ಷೇತ್ರಪಾಲನೆಯಲ್ಲಿ ಬದಲಾವಣೆ ಕೂಡ ಕಾಣಸಿಗ್ತಾ ಇದೆ. ಮೂರನೆಯ ಬಾರಿ ಈ ಭಾಗದಲ್ಲಿ ಹಕೀಂ. ಈ ಭಾಗದಲ್ಲಿ ಶ್ರೇಷ್ಠ ಮಟ್ಟದ ದಾಳಿ, ಬ್ಯಾಕ್ ಆಫ್ ಫ್ರಂಟ್ ಡೆಲಿವರಿ ಖಂಡಿತವಾಗ್ಲೂ ಮತ್ತೊಮ್ಮೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಇಟ್ರೆ ಸಂಪೂರ್ಣ ವಿಫಲನಾಗ್ತಾ ಇದ್ದಾನೆ. ಅಂಕಿಅಂಶ ಪಟ್ಟಿಯಲ್ಲಿ 15 ತೋರಿಸ್ತಾ ಇದೆ. ಇನ್ನೂ ಕೂಡ ಈ ಓವರ್ನಲ್ಲಿ 3 ಎಸೆತ ಬಾಕಿ ಇದೆ. ಶಾಫಿ ಕಾದು ನೋಡಬೇಕಾಗಿದೆ ಈ ಯುವ ಆಟಗಾರನ ಫಾರ್ಮ್ ಯಾವ ರೀತಿ ಮುಂದುವರಿಯಲಿದೆ. ಎಸ್ ಅದ್ಭುತವರೇ, ಸಾದಿಕ್ ಬಹಳಷ್ಟು ಅದ್ಭುತವಾಗಿ ನೋಡಿ, ಜಾನ್ಮೆಯ ದಂಡುಗಾರಿಕೆ ಇದು, ಕಲಾತ್ಮಕ ಶೈಲಿಯ ಹೊಡೆತ ಇದು. ಸಾದಿಕ್ ಕೊಡುತ್ತಾ ಇದ್ದಾರೆ ಈ ಭಾಗದಲ್ಲಿ. ಪ್ರಥಮವಾಗಿ ಸಿಕ್ಸರ್, ಬಳಿಕ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಬೌಂಡ್ರಿ. ಈ ಬಾರಿ ನೋಡಿ ಎಡಗೈ ದಾಂಡಿಗನ ಫೈನ್ ಲೆಗ್ ನಲ್ಲಿ ಬೌಂಡ್ರಿ ಬರ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿಯಾಗಿದೆ. ಒಟ್ಟು ಮೊತ್ತ 19. ಅಬು ತಾಹಿರ್ ಅವರೇ, ಬಹುಶಃ ಹಾರ್ಡ್ ಬಾಲ್ ಪಂದ್ಯಾಟವನ್ನು ನಾವು ನೋಡಿದ್ರೆ ಪವರ್ಫುಲ್ ಹೊಡೆತ ನೇರ ಬೌಂಡ್ರಿ ಹೋಗ್ತಾ ಇದ್ರೆ, ವಿಲ್ಸನ್ ಬಾಲ್ ನಾವು ನೋಡಿದ್ರೆ ಆದ್ರೆ ಖಂಡಿತವಾಗಿ ಈ ರೀತಿಯ ಬೌಂಡ್ರಿ ಬರೋದು ಬಹಳಷ್ಟು ಕಮ್ಮಿ ಇದೆ. ಆದ್ರೆ ಸಾದಿಕ್ ಅವರ ಈ ಹಿಂದಿನ ಹೊಡೆತ ಎಕ್ಸ್ಟ್ರಾ ಕವರ್ಸ್ ನಲ್ಲಿ ಬಂದ ಬೌಂಡ್ರಿ ಖಂಡಿತವಾಗಿ ಕೂಡ ಶ್ಲಾಘನೀಯ ಹೊಡೆತ ಅಂತ ಹೇಳ್ಬೇಕಾದ್ರೆ ಸಿಕ್ಸರ್ ಫ್ರಮ್ ದ ಬ್ಯಾಟ್ ಆಫ್ ಸಾದಿಕ್. ಅದ್ಭುತವಾಗಿರತಕ್ಕಂಥ ದಂಡನೆ ಅಬು ತಾಹಿರ್ ಅವರ. ಇಲ್ಲಿ ಪಂದ್ಯಾಟ ಸ್ಥಿತಿಯನ್ನು ಬದಲಿಸ್ತಾ ಇದ್ದಾರೆ. ಎರಡು ತಂಡಗಳು ಕೂಡ ಪ್ರಥಮ ಪಂದ್ಯವನ್ನ ಕೈ ಬಿಟ್ಟಿದೆ. ಸೊ ಖಂಡಿತ ಇಲ್ಲಿ ಗೆಲ್ಲಲೇಬೇಕಾದ ಪಂದ್ಯವನ್ನು ಆಡ್ತಾ ಇದೆ. ಶ್ರೀರಾಮ್ ಪರ್ಜಿ ಹಾಗೂ ಜೆಒಸ್ ಸ್ಟ್ರೈಕರ್ಸ್ ಖಾತೆಯಲ್ಲಿ 25. ಕೊನೆಯ ಬಾರಿಗೆ ಹಕೀಂ. ನಿಧಾನಗತಿಯ ಎಸೆತ ನೋಡಿ ಶಾಫಿ, ಅಂತಿಮವಾಗಿ ನಿಧಾನಗತಿಯ ಎಸೆತವನ್ನ ಎಸೆದ್ರು. ಕ್ಷಮಿಸಿ, ನಿರ್ಜೀವ ಎಸೆತ ಘೋಷಣೆ ಆಗ್ತಾ ಇದೆ ನೋಡಿ. ಕಳೆದ ಪಂದ್ಯದಲ್ಲಿ 4 ಅಥವಾ 5ನೇ ಕ್ರಮಾಂಕದಲ್ಲಿ ಬಂದಿದ್ರು ಸಾದಿಕ್. ಇಲ್ಲಿ ಬಡ್ತಿಯನ್ನ ಪಡೆದುಕೊಂಡು ಬಂದ್ರು. ಅದರ ಸಂಪೂರ್ಣ ಲಾಭವನ್ನ ಎತ್ತಾ ಇದ್ದಾರೆ. ಸಾಮರ್ಥ್ಯವನ್ನ ಇಲ್ಲಿ ತೋರ್ಪಡಿಸ್ತಾ ಇದ್ದಾರೆ ಸಾದಿಕ್. ಸ್ಕೂಪ್ಗೆ ಪ್ರಯತ್ನ, ಒಂದು ವಿಶೇಷವಾಗಿ ಒಂದು ಸ್ವೀಪ್ ಶೈಲಿಯ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು. ಆದರೆ ಇಲ್ಲಿ ಮಿಸ್ ಮಾಡಿಕೊಳ್ತಾ ಇದ್ದಾರೆ. ಶ್ರೇಷ್ಠ ದಂಡನೆ. ಖಂಡಿತವಾಗ್ಲೂ ತಾವು ಡ್ರೈವ್ ಬಗ್ಗೆ ಹೇಳಿದ್ರಿ, ಖಂಡಿತವಾಗ್ಲೂ ಟೆನಿಸ್ ಬಾಲ್ ನಲ್ಲಿ ಡ್ರೈವ್ಗಳು ನಾವಷ್ಟು ಕಾಣೋದು ಕಡಿಮೆ. ಯಾಕಂದ್ರೆ ಚೆಂಡಿಗೆ ಅಷ್ಟೊಂದು ಪವರ್ಫುಲ್ ಹೊಡೆತಗಳನ್ನ ಬಾಟಮ್ ಹ್ಯಾಂಡ್ ಮೂಲಕ ಬಾರಿಸುವುದು ಬಹಳಷ್ಟು ಕಷ್ಟಕರ. ಆದರೆ ಇಲ್ಲಿ ಎಕ್ಸ್ಟ್ರಾ ಕವರ್ಗೆ ಬಾರಿಸಿದಂತ ಪವರ್ಫುಲ್ ಸ್ಟ್ರೋಕ್ ಖಂಡಿತವಾಗ್ಲೂ ವಿಶೇಷ ಹೊಡೆತ ಎಂಬುದರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ಅಂಕಿಅಂಶ ಪಟ್ಟಿ ಏರಿಕೆ ಆಗ್ತಾ ಇದೆ. ಪ್ರಥಮ ಓವರ್ನಲ್ಲಿ 10, ದ್ವಿತೀಯ ಓವರ್ನಲ್ಲಿ 15. ಅಂಕಿಅಂಶ ಪಟ್ಟಿ 25ಕ್ಕೆ ಏರಿಕೆ ಆಗ್ತಾ ಇದೆ. ಸಾದಿಕ್ ರವರ ವೈಯಕ್ತಿಕ ಮೊತ್ತ ಕೂಡ 20ಕ್ಕೆ ಇರ್ತಾ ಇದೆ. ಎಸ್ ಅಬ್ಸಲ್ಯೂಟ್ಲಿ ಅಬು ತಾಹಿರ್ ಅವರೇ, ಸಾದಿಕ್ ಕಟ್ಟಿದ ಇನ್ನಿಂಗ್ಸ್ ಅಂತೂ ಬಹಳಷ್ಟು ಅದ್ಭುತವಾಗಿ ಕಾಣ್ತಾ ಇದೀವಿ. ಸಾದಿಕ್ ಖಾತೆಯಲ್ಲಿ 20, ತಂಡದ ಖಾತೆಯಲ್ಲಿ 25. ಒಂದು ರೀತಿಯಲ್ಲಿ ಇದು ಭರ್ಜರಿಯಾದ ಇನ್ನಿಂಗ್ಸ್ ಆಗಿ ಸಾಬೀತಾಗ್ತಾ ಇದೆ. ಸಾಬುದ್ದೀನ್ ಜಾಕೀರ್ ಎಸೆತಗಾರಿಕಾ ವಿಭಾಗದಲ್ಲಿ 3ನೇ ಓವರ್ ಅನ್ನ ಕೈಗೆತ್ತಿಕೊಂಡು ಸೊಗಸಾದ ಚೆಂಡಿಗೆ ಉತ್ತರ ಉತ್ತಮವಾಗಿತ್ತು. ಆದರೆ ಕ್ಷೇತ್ರ ರಕ್ಷಕ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಕೈಗೆತ್ತಿಕೊಂಡ್ರು. ಚುಕ್ಕಿ ಆಗ್ತಾ ಇದೆ ಚೆಂಡು. 11 ಎಸೆತಗಳ ಆಟ ಬಾಕಿ ಇದೆ. ಎಸೆತಗಾರಿಕಾ ವಿಭಾಗದಲ್ಲಿ ಮುಂದುವರಿತಾ ಇದ್ದಾರೆ ಜಾಕೀರ್. ಬಲಗೈ ದಾನಿಯನ ಕಡೆಗೆ ನೇರ ಭಾಗದಲ್ಲಿ ಚೆಂಡು, ಅದ್ಭುತವಾಗಿರತಕ್ಕಂಥ ಹೊಡೆತ. 1 ಬೌನ್ಸ್ ನಿಂದ ಬೌಂಡ್ರಿ ಬರ್ತಾ ಇದೆ. ಬೌಂಡ್ರಿ ಫ್ರಮ್ ದ ಬ್ಯಾಟ್ ಆಫ್ ರಕ್ಷಿತ್ ಪುತ್ತೂರು. ಅಂಕಪಟ್ಟಿಯಲ್ಲಿದೆ 29. ಬಹುಶಃ ಅಭಿರಾಮ್ ಫ್ರೆಂಡ್ಸ್ ಕ್ರಿಕೆಟರ್ಸ್ ಪುತ್ತೂರು ಪರವಾಗಿ ಆಡುವಂತಹ ಓರ್ವ ಜಿಲ್ಲೆಯ ಖ್ಯಾತ ಓವರ್ ಆಟಗಾರ ಇಲ್ಲಿ ರಕ್ಷಿತ್ ಪುತ್ತೂರು ಐಕಾನ್ ಎಂಬ ನೆಲೆಯಲ್ಲಿ ಆಡ್ತಾ ಇದ್ದಾರೆ. ಶ್ರೀರಾಮ್ ಪರಿಜಿ ತಂಡದ ಪರವಾಗಿ ಖಾತೆಯಲ್ಲಿ 29.
ಎಸೆಗಾರಿಕೆ ಮುಂದುವರಿತಾ ಇದೆ. ಫುಲ್ ಟಾಸ್ ರಿವರ್ಸ್ ನೋಡಿ ನೇರವಾಗಿ ಕ್ಷೇತ್ರ ರಕ್ಷಕನ ಭದ್ರ ಬೊಗಸೆಯಲ್ಲಿ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಕ್ಷೇತ್ರ ರಕ್ಷಕ ಡೀಪ್ ಕವರ್ಸ್ ಭಾಗದಲ್ಲಿದ್ರು ಅಬು ತಾಹಿರ್ ಅವರೇ ಬಹಳಷ್ಟು ಸಮಯೋಚಿತವಾಗಿರತಕ್ಕಂಥ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಉತ್ತರಿನೆಲ್ಲ ಕುರುಳ್ತಾ ಇದೆ. ನೂತನ ದಾಂಡಿಗ ರೀತು ಅವರ ಆಗಮನವಾಗ್ತಾ ಇದೆ. ಜಿಲ್ಲೆಯ ಪ್ರತಿಷ್ಠಿತ ಸಿಸ್ಲರ್ ಕ್ರಿಕೆಟರ್ ಸಾಮೆತ್ತಡ್ಕ ಪರವಾಗಿ ಆಡುವಂತಹ ಓರ್ವ ಆಲ್ರೌಂಡರ್ ಆಟಗಾರ ರೀತು ಪ್ರಸ್ತುತ ಶ್ರೀರಾಮ್ ಪೆರ್ಜಿ ಪರವಾಗಿ. ಖಂಡಿತವಾಗ್ಲೂ ಎಲ್ಲ ಒಂದು ಕಡೆ ಬಹಳ ಜ್ಯೂಸಿ ಫುಲ್ ಟಾಸ್ ಆಗಿತ್ತು. ಎಸೆತಕ್ಕೂ ಮೊದಲ ತಿರುಗಿಸುವ ಯೋಚನೆಯಲ್ಲಿ ಇದ್ರು ರಕ್ಷಿತ್. ಇಲ್ಲಿ ಉದ್ರಿ ಕಳ್ಕೊಳ್ತಾ ಇದ್ದಾರೆ, ಕೈ ಸುಟ್ಟುಕೊಂಡ್ರು. ಆದ್ರೆ ಇಲ್ಲಿ ಸಾದಿಕ್ ಮರಳುತ್ತಾ ಇದ್ದಾನೆ. ಸ್ಟ್ರೈಕ್ ತುದಿಗೆ ಜಾಕೀರ್ ಎಸೆಗಾರಿಕೆ ವಿಭಾಗದಲ್ಲಿ ಗಾಳಿಯಲ್ಲಿದೆ ಚೆಂಡು ನೋಡಿ ಸ್ಲೋ ಡೆಲಿವರಿ ಮತ್ತೊಮ್ಮೆ ಟ್ರಿಕ್. ಈ ಭಾಗದಲ್ಲಿ ಮತ್ತೆ ಉದರಿ ಪತನ. ಜಾಕೀರ್ ಸಫಲತೆಯ ತುತ್ತುದಿಯಲ್ಲಿದ್ದಾರೆ. ಯಾಕಂದ್ರೆ ಎರಡು ಎಸೆತಗಳಲ್ಲಿ ವೆಲ್ ಸೆಟ್ ಬ್ಯಾಟ್ಸ್ಮನ್ ಗಳಿಬ್ಬರ ಉದ್ದರಿಯನ್ನ ಪಡ್ಕೊಳ್ತಾ ಇದ್ದಾನೆ ಜಾಕೀರ್. ಖಂಡಿತವಾಗ್ಲೂ ರೀತೂರವರ ಆಗಮನವಾಗಿತ್ತು. ಎಲ್ಲ ಒಂದು ಕಡೆ ಶ್ರೇಷ್ಠ ಮಟ್ಟದ ಇನ್ನಿಂಗ್ಸ್ 20 ರನ್ಗಳ ವೇಗದ ಇನ್ನಿಂಗ್ಸ್ ಅನ್ನು ಕಟ್ಟಿದ್ರು ಸಾದಿಕ್. ಈ ಭಾಗದಲ್ಲಿ ಉತ್ತರಿ ನಷ್ಟವಾಗಿದೆ, 2 ಉತ್ತರಿ ಕೂಡ ನಷ್ಟವಾಗಿದೆ. ಶೂರವರ ಆಗಮನ ಕಾಣಿಸ್ತಾ ಇದೆ. ಶಾಫಿ ತಾವು ಹೇಳಿದಂತೆ ಅವರು ಬಲಿಷ್ಠ ಆಲ್ರೌಂಡರ್ ರೀತು ಅವರನ್ನ ಕಾಣಿಸ್ತಾ ಇದೆ. ನೋಡಿ ಸ್ವಿಚ್ ಹಿಟ್ಗೆ ಮೊದಲೇ ಪ್ರಯತ್ನವನ್ನ ಮಾಡಿದ್ರು, ಗ್ಯಾಪ್ ಅನ್ನ ಪಡ್ಕೊಂಡ್ರು. ಇಲ್ಲಿ ರೀತೂರವರ ಶ್ರೇಷ್ಠ ಮಟ್ಟದ ದಂಡನೆ ಕಾಣಿಸುತ್ತಾ ಇದೆ. ತಿರುಗಿಸುವ ಪ್ರಯತ್ನದಲ್ಲಿ ಸ್ಕ್ವಾಡ್ ವಿಭಾಗದಲ್ಲಿ ಒಂದು ಬೌಂಡರಿ ಕಾಣಿಸುತ್ತಾ ಇದೆ. ಅಂಕಿ ಅಂಶ ಪಟ್ಟಿಯಲ್ಲಿ 33. ಅಬು ತಾಹಿರ್ ಅವರೇ ಚೆಂಡು ಬರುವುದಕ್ಕಿಂತ ಮುಂಚಿತವಾಗಿ ರೀತು ಸನ್ನದ್ಧವಾಗಿದ್ದುಕೊಂಡ್ರು. ಆ ಸ್ವಿಚ್ ಹಿಟ್ಗೆ ನೋಡಿ ಮತ್ತೆ ರೀತು ತಯಾರಾಗ್ತಾ ಇದ್ದಾರೆ. ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ರು, ಆದರೆ ಕ್ಷೇತ್ರ ರಕ್ಷಕನ ಕೈ ಸೇರಿ ನೋಡಿ ತಪ್ಪನ ಮಾಡುತ್ತಾ ಇದ್ದಾರೆ. ಒಂದರ ಬಳಿಕ ಅವಳಿ ಸೇರ್ಪಡೆ ಆಗ್ತಾ ಇದೆ. ಓವರ್ ನಂಬರ್ 3 ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಇದೆ 35. ಅಬು ತಾಹಿರ್ ಅವರೇ ಇದೊಂದು ರೀತಿಯಲ್ಲಿ ಸುಂದರವಾಗಿರತಕ್ಕಂತಹ ಬ್ಯಾಟಿಂಗ್. 2 ವೆಲ್ ಸೆಟಲ್ಡ್ ಬ್ಯಾಟ್ಸ್ಮನ್ ಅನ್ನ ಔಟ್ ಮಾಡಿದ್ರು ಜಾಕೀರ್. ಆಗಿದ್ರು ಕೂಡ ತಂಡದ ಖಾತೆಯಲ್ಲಿ 35. ದ್ವಿತೀಯ ಓವರ್ ನಲ್ಲಿ ಸಾದಿಕ್ ಗಳಿಸಿದಂತಹ ಬರೋಬ್ಬರಿ 15 ಓಟಗಳು ಖಂಡಿತ ಈ ಒಂದು ಇನ್ನಿಂಗ್ಸ್ ನ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರಿದೆ. 35 ಖಾತೆಯಲ್ಲಿ ಸಾದಿಕ್ನ ವೈಯಕ್ತಿಕ ಖಾತೆಯಲ್ಲಿ 20, ದ್ವಿತೀಯ ಓವರ್ ನಲ್ಲಿ ಗಳಿಸಿದ್ದು 15 ಓಟಗಳು. ಖಂಡಿತ ಇಲ್ಲಿ ಕೊನೆಯ 6 ಚೆಂಡುಗಳು ಬಾಕಿ ಇದೆ. ಅಬು ತಾಹಿರ್ ಅವರೇ 6ರ ಚೆಂಡು ಮುಂದೆ ಕನಿಷ್ಠ ಪಕ್ಷ 5-6 ಓಟಗಳು ಗಳಿಸಿದ್ರು ಕೂಡ ದ್ವಿತೀಯ ಇನ್ನಿಂಗ್ಸ್ ನ ಮೇಲೆ ಕಠಿಣವಾಗಲಿಕ್ಕಿದೆ. 40ರ ಮೇಲಿನ ಗುರಿ ಖಂಡಿತವಾಗಿಯೂ ಕೂಡ ನಾವು ಕಾದು ನೋಡುವರಿದ್ದೇವೆ. ಪ್ರದೀಪ್ ದಾಳಿಯಲ್ಲಿ ತಾಲೂಕಿನ ಓರ್ವ ಶ್ರೇಷ್ಠ ಆಟಗಾರ ನೆನಪಿಸ್ತಾ ಇದ್ದಾವೆ. ಐಡಿಯಲ್ ಸುಳ್ಳಿಯ ಪ್ರಸ್ತುತಪಡಿಸಿದಂತಹ 50,000 ರು ನಗದು ಬಹುಮಾನದ ಸುಳ್ಯ ಶಾಂತಿನಗರ ಕ್ರೀಡಾಂಗಣದಲ್ಲಿ ನಡೆಯುವಂತಹ ಪಂದ್ಯಾಕೂಟದಲ್ಲಿ ಕೊಲ್ಚಾರು ಟೈಗರ್ಸ್ ಪರವಾಗಿ ಆಡಿ ಬಹಳಷ್ಟು ಶ್ರೇಷ್ಠ ಮಟ್ಟದಲ್ಲಿ ಅಂತಿಮ ಸೆಮಿಫೈನಲ್ ಪಂದ್ಯದಲ್ಲಿ 1ರ ಮುಂದೆ 5 ಬೇಕಿತ್ತು, ಫೈನಲ್ ನಲ್ಲಿ 1ರ ಮುಂದೆ 5 ಬೇಕಿತ್ತು. 6 ಅನ್ನ ಬಾರಿಸಿದ್ರು. ಪಂದ್ಯಾಕೂಟದ ಮ್ಯಾನ್ ಆಫ್ ದ ಸೀರೀಸ್ ಕೂಡ ಆಗಿದ್ರು ಈ ಪ್ರದೀಪ್ ಕೊಲ್ಚಾರು. ಈ ಭಾಗದಲ್ಲಿ ಪ್ರಥಮ ಚೆಂಡಿಗೆ ದೊಡ್ಡ ಬೆಟ್ಟೆ ಶಿವ ಮುದ್ರು ಪಡ್ಕೊಳ್ತಾ ಇದ್ದಾರೆ. ಅಬು ತಾಹಿರ್ ಅವರೇ ನೆನಪಿನಂಗಳದಿಂದ ತರುವುದೇ ಆದರೆ ಜನವರಿ 13, 2018 ಆಗಿತ್ತು ಐಡಿಯಲ್ ಟ್ರೋಫಿ. ಸುಳ್ಯದ ಶಾಂತಿನಗರ ಮೈದಾನದಲ್ಲಾಗಿತ್ತು. 1 ಚೆಂಡು ಮುಂದೆ 4, 2 ಚೆಂಡು ಮುಂದೆ 8 ಓಟ ಬೇಕಿತ್ತು. ಅಲ್ಲಿ ಪ್ರದೀಪ್ ಆಡಿದ ಆಟವಾಗಿತ್ತು. ಕೊಲ್ಚಾರ್ ಟೈಗರ್ಸ್ ತಂಡವನ್ನ ಚಾಂಪಿಯನ್ ಆಗಿ ಮಾಡಿಸಿದ್ದು ಪ್ರದೀಪ್ ಕೊಲ್ಚಾರ್. 1 ಚೆಂಡು ಮುಂದೆ 4 ಓಟ ಬೇಕಿದ್ದಾಗ ಬಾರಿಸಿದ 6 ಆಗಿತ್ತು. ಅಂದಿನ ನಿಜವಾಗಿರತಕ್ಕಂತ ಟರ್ನಿಂಗ್ ಪಾಯಿಂಟ್. ಖಂಡಿತ ಸುಳ್ಯದ ಅತ್ಯಂತ ಡೀಸೆಂಟ್ ಪ್ಲೇಯರ್, ಶಾಂತಿಯುತವಾಗಿರತಕ್ಕಂಥವ್ರು ಆಟಗಾರ ಎಂಬ ಹೆಗ್ಗಳಿಕೆ ಇರತಕ್ಕಂಥ ಆಟಗಾರ ಪ್ರದೀಪ್ ಕೊಲ್ಚಾರ್. ಪ್ರಸ್ತುತಗಾರಿಕೆಯಲ್ಲಿ ಪ್ರಥಮ ಚೆಂಡಿಗೆ ವಿಕೆಟ್ ಬಳಿಕ ದ್ವಿತೀಯ ಚೆಂಡು ಬಹಳಷ್ಟು ವೇಗದೊಂದಿಗೆ ಈ ಬಾರಿ ವೈಟ್ ಬಾಲ್ ಅನ್ನುವ ತೀರ್ಪುಗಾರನ ಸಿಗ್ತಾ ಇದೆ. 1+1 2 ಓಟದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ 37. ನೋಡಿ ಊಟ ಮಾಡಲು ಬಾಕಿ ಇರುವವರು ದಯವಿಟ್ಟು ಆದಷ್ಟು ಬೇಗ ಊಟವನ್ನು ಪಡೆದುಕೊಳ್ಳಿ. ಸುಬ್ರಹ್ಮಣ್ಯ ದೇವಸ್ಥಾನದವರ ವತಿಯಿಂದ ನಮಗೆ ಒಂದು ಊಟ ಸಿಕ್ಕಿದೆ, ದಯವಿಟ್ಟು
ಚಂದ್ರಣ್ಣನವರ ಅಂಗಳದಲ್ಲಿ ಒಂದು ಊಟದ ವ್ಯವಸ್ಥೆಯನ್ನ ಮಾಡಿರಲಾಗಿದೆ. ದಯವಿಟ್ಟು ಅದನ್ನು ಪಡೆದುಕೊಳ್ಳಿ. ಮುಂದಿನ ಪಂದ್ಯವನ್ನು ಆಡುವವರು ಹೋಗಬೇಡಿ, ಉಳಿದವರೆಲ್ಲರೂ ಕೂಡ ಹೋಗಿ ಆ ಊಟವನ್ನ ಪಡೆದುಕೊಳ್ಳಬಹುದು. ಮುಂದುವರಿಸಬಹುದು ಅವರ ರೀತು ಬಲವಾಗಿರತಕ್ಕಂಥ ದಂಡನ ನೋಡಿ, ಅಮೋಘವಾಗಿರತಕ್ಕಂಥ ಸಿಕ್ಸರ್. ರೀತು ಇಲ್ಲಿ ಲೀಲಾಜಾಲವಾದ ದಂಡನ ಬೀಸ್ತಾ ಇದ್ದಾರೆ. ಬೌಂಡ್ರಿಯೊಂದಿಗೆ ಇನ್ನಿಂಗ್ಸ್ ಅನ್ನು ಆರಂಭಿಸಿಕೊಂಡ್ರು. ಸಿಕ್ಸರ್ ಬರ್ತಾ ಇದೆ. ಅಂಕಪಟ್ಟಿಯಲ್ಲಿ ಒಟ್ಟು ಮೊತ್ತ ಇದೆ 43. ಅಬು ತ್ವಾಹಿರ್ ಅವರೇ ಗರ್ಜನೆಯತ್ತ ಮುಖ ಮಾಡ್ತಾ ಇದೆ. ಖಂಡಿತವಾಗ್ಲೂ ಪ್ರಥಮ ಪಂದ್ಯದಲ್ಲಿ ಏನೋ ತಂಡಕ್ಕಾಗಿ ತನ್ನ ಶ್ರೇಷ್ಠ ದಂಡನ್ನ ಬೀಸುವಲ್ಲಿ ವಿಫಲರಾದ್ರು ರೀತು. ಆದ್ರೆ ಇಲ್ಲಿ ಕ್ಲೀನ್ ಸ್ಟ್ರೈಕ್ ಖಂಡಿತವಾಗ್ಲೂ ಬಹಳಷ್ಟು ಸುಂದರ ಬಡಿತ ಕಾಣ ಸಿಕ್ಕಿದೆ. ಇಲ್ಲಿ ಸೂಚಿಗೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ರೀತು ಈ ಬಾರಿ ಎಡಬುತ್ತಾ ಇದ್ದಾರೆ. ಪ್ರದೀಪ ಬಹಳ ಸುಂದರವಾಗಿ ಚೆಂಡನ್ನ ಎಸೆದ್ರು. 4 ಚೆಂಡು ಮುಕ್ತಾಯ. ಶಾಫಿ ನೋಡಿ ವಿಕೆಟ್ ಅನ್ನ ಕಳ್ಕೊಂಡ್ರು ಕೂಡ ದೊಡ್ಡ ಹೊಡೆದ ಗಾಳಿಯಲ್ಲಿನ ಚೆಂಡು ಅಂಕಣದ ಒಳಭಾಗದಲ್ಲೇ ಇದೆ. ಜೀವದಾನ ನೋಡಿ, ಖಂಡಿತವಾಗ್ಲೂ ರೀತೂರವರಿಗೆ ಜೀವದಾನ ಲಭ್ಯವಾಗ್ತಾ ಇದೆ. ಜೊತೆಗೆ ಸ್ಟ್ರೈಕ್ ಕೂಡ ಮರಳಿ ಪಡ್ಕೊಳ್ತಾ ಇದ್ದಾನೆ ರೀತು. ಅಂತಿಮ 2 ಚೆಂಡು ಬಾಕಿ ಇದೆ. ಅಂತಿಮ 2 ಚೆಂಡು ಬಾಕಿ ಇದೆ. ಶಾಫಿ ನೋಡಿ ರೀತು ಭರ್ಜರಿ ಸಿಕ್ಸರ್ ಅನ್ನ ಬಾರಿಸಿದ್ರು. ತದನಂತರ ಸ್ವಿಚ್ ಹಿಟ್ ಪ್ರಯತ್ನ ವಿಫಲವಾಗ್ತಾ ಇದ್ರೆ ಅಂತಿಮ 2 ಚೆಂಡು ಬಾಕಿ ಇದೆ. ಪ್ರದೀಪ್ ತಾಲಿ ಡೀಪ್ ಮಿಡ್ ವಿಕೆಟ್ ರೀಸನ್ ಫಾರ್ ಮ್ಯಾಕ್ಸಿಮಮ್. ಸುಂದರ ಹೊಡೆತ, ಅರ್ಧ ಶತಕ. ಪಂದ್ಯಾಕೂಟದ ಅತಿ ಹೆಚ್ಚಿನ ಮೊತ್ತದ ಗಳಿಕೆ ಆಗ್ತಾ ಇದೆ ನೋಡಿ. ಮುದ್ರಿಗಳು ಬೀಳ್ತಾ ಇದ್ದಂತೆ ಮತ್ತೊಂದೆಡೆ ಹೊಡೆತಗಳು ನಿರಂತರವಾಗಿ ಬರ್ತಾ ಇದೆ. ಶಾಫಿ ಖಂಡಿತ ಅಬು ತ್ವಾಹಿರ್ ಅವರೇ ರೀತು ಲೀಲಾಜಾಲವಾಗಿದೆ. ಅದ್ಭುತ ದಂಡನೆ. ಬುಲ್ಲೆಟ್ ಶಾಟ್ ಫ್ರಮ್ ದ ಬ್ಯಾಟ್ ಆಫ್ ರೀತು. ವಾಟ್ an innings man, absolutely fantastic innings from ರೀತು ಹಿಯರ್. ಖಂಡಿತ ಪಂದ್ಯಾಟದ ಸ್ಥಿತಿಯನ್ನು ಬದಲಿಸ್ತಾ ಇದ್ದಾರೆ ರೀತು. ಬೌಂಡ್ರಿಯೊಂದಿಗೆ ಇನ್ನಿಂಗ್ಸ್ ಅನ್ನು ಆರಂಭಿಸಿದ್ರು. ರೀತು ಅವರ ವೈಯಕ್ತಿಕ ಖಾತೆಯಲ್ಲಿ ಒಟ್ಟು ಮೊತ್ತ ಇದೆ 25. ಬಂದಿದ್ದು ಇನ್ನಿಂಗ್ಸ್ ನಲ್ಲಿ 8 ಎಸೆತ ಮಾತ್ರ ಬಾಕಿ ಇರುವಾಗ ರೀತು ಗಳಿಸಿದ್ದು 25, 3 ಸಿಕ್ಸರ್, 1 ಬೌಂಡ್ರಿ. ವಾಟ್ ಅನ್ ಔಟ್ ಸ್ಟ್ಯಾಂಡಿಂಗ್ ಇನ್ನಿಂಗ್ಸ್. ಕ್ಯಾಚ್ ಅನ್ನು ಕೈ ಬಿಟ್ಟ ಬಳಿಕ ರೀತು ಬಾರಿಸಿದ್ದು ಅವಳಿ ಸಿಕ್ಸರ್. ಖಂಡಿತ ಪ್ರತಿಯೊಂದು ಕ್ಯಾಚ್ ಕೂಡ ಪ್ರಮುಖವಾಗ್ತದೆ. 4 ಓವರಿನ ಮುಕ್ತಾಯದ ವೇಳೆಗೆ ಅಂಕಿಅಂಶ ಪಟ್ಟಿಯಲ್ಲಿ 56. ಅಬು ತ್ವಾಹಿರ್ ಅವರೇ ನೆನಪಿನಂಗಳದಿಂದ ಒಂದಿಷ್ಟು ಇತಿಹಾಸವನ್ನ ತರೋದೇ ಆದರೆ ಸುಳ್ಯ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟ ಕ್ವಾಲಿಫೈಯರ್ 2 ಪಂದ್ಯವಾಗಿತ್ತು. 4 ಚೆಂಡು ಮುಂದೆ ಬೇಕಿತ್ತು 18 ಓಟ. 4ರ ಮುಂದೆ ಬೇಕಿತ್ತು 18 ಓಟ. ರೀತು ಸ್ಟ್ರೈಕರ್ ತುದಿಯಲ್ಲಿದ್ರು, ಬಾರಿಸಿದ್ದು ಹ್ಯಾಟ್ರಿಕ್ ಸಿಕ್ಸರ್. ಕ್ವಾಲಿಫೈಯರ್ 2ರಲ್ಲಾಗಿತ್ತು, ಬಾರಿಸಿದ್ದು ಹ್ಯಾಟ್ರಿಕ್ ಸಿಕ್ಸರ್. ತಂಡವನ್ನ ನೇರವಾಗಿ ಫೈನಲ್ಗೆ ಕೊಂಡೊಯ್ಯುವಂತ ಹೆಗ್ಗಳಿಕೆ ಕೂಡ ಇದೆ ಬ್ಲೂ ಗೈಸ್ ಜಟ್ಟಿಪ್ಪಳ್ಳ ತಂಡದ ಪರವಾಗಿ. ಇದು ರೀತು ಜಿಲ್ಲೆಯ ಪ್ರತಿಷ್ಠಿತ ಸಿಸಿಆರ್ ಕ್ರಿಕೆಟರ್ ಸಾಮೆತ್ತರ್ಕ ಪರವಾಗಿ ಆಡುವಂತಹ ಹೋರಾಟಗಾರ. ಬಹಳಷ್ಟು ಸುಂದರವಾದ ಇನ್ನಿಂಗ್ಸ್ ಅನ್ನ ಕಟ್ಟಿದ್ರು. ಇಲ್ಲಿ ಖಾತೆಯಲ್ಲಿ 56 ಇದೆ. 57 ವಿಜಯದ ಗುರಿ ಆಗಲಿಕ್ಕಿದೆ ಜೆಒಸಿ ಸೈಕರ್ಸ್ ತಂಡಕ್ಕೆ. ಆದರೆ ಗಮನಿಸಬೇಕಾದದ್ದು ಒಂದೇ, ಜೆಒಸಿ ಸೈಕರ್ಸ್ ಅವರೇ ಆತ್ಮವಿಶ್ವಾಸ ಹೊಂದಿದ್ದರೆ ಯಾವುದನ್ನು ಕೂಡ ಗೆಲ್ಲಬಹುದಂತೆ. ಬಹುಶಃ ಆತ್ಮವಿಶ್ವಾಸ ಬೇಕಿದ್ದದ್ದೇ ಆದರೆ ಒಮ್ಮೆ ಬ್ಲಾಕ್ ಕ್ಯಾಟ್ಸ್ ಪುತ್ತೂರು ತಂಡದ ತೌಸೀಫ್ ಅವರ ಹತ್ರ ಹೋಗಿ ಬರಬೇಕು. 3 ಓವರ್ ಮುಂದೆ 50 ಚೇಸ್ ಮಾಡಿದ ತೌಸೀಫ್, 3 ಓವರ್ ಮುಂದೆ 50 ಚೇಸ್ ಮಾಡಿದ ಬ್ಲಾಕ್ ಕ್ಯಾಟ್ಸ್ ಪುತ್ತೂರು. ಅದರ ಮುಂದೆ 4 ಓವರ್ ಮುಂದೆ 57 ಏನು ಮಹಾ ಅಬು ತ್ವಾಹಿರ್ ಅವರೇ. ಖಂಡಿತವಾಗ್ಲೂ ಶಾಫಿ ಬಹಳ ಅರ್ಥಪೂರ್ಣವಾದ ಬಹಳ ವಿವರಣೆಯ ಮಾತುಗಳು. ಯಾಕಂದ್ರೆ ಇಲ್ಲಿ ಒಂದು ಕಡೆ ಬಲಿಷ್ಠ ಮಟ್ಟ ಅಸಾಧ್ಯ ಮಟ್ಟ ಎಂಬಂತೆ ಕಂಡ್ರು ಕೂಡ ಎಲ್ಲೊಂದು ಕಡೆ ಆತ್ಮವಿಶ್ವಾಸದೊಂದಿಗೆ ದಂಡನ್ನ ಬೀಸಿದ್ರ ಈ 56 ಕೂಡ ಬಹಳ ಸುಲಭವಾಗಿ ಅಲ್ಲದಿದ್ರು ಕೂಡ ನಿರ್ದಿಷ್ಟ ಸಮಯದಲ್ಲಿ
ಮಾಡುವುದು ಕಷ್ಟದ ಕೆಲಸವಿಲ್ಲ ಎಂಬುದು ಖಂಡಿತವಾಗ್ಲೂ ಇಲ್ಲಿ ಹೇಳ್ತಾ ಇದ್ದಾನೆ. ಯಾಕಂದ್ರೆ ತಾವು ಹೇಳಿದಂತೆ ಬ್ಲಾಕ್ ಕ್ಯಾಟ್ಸ್ ಪುತ್ತೂರು ಚೀಸ್ ಮಾಡಿದ ರೀತಿಯಂತೂ ಬಹಳ ಅದ್ಭುತವಾಗಿತ್ತು, ಆತ್ಮವಿಶ್ವಾಸದ ದಂಡನೆಯಾಗಿತ್ತು. ಇಲ್ಲಿ ಎಲ್ಲ ಒಂದು ಕಡೆ ಸಾದಿಕ್ ರಕ್ಷಿತ್ ಜೋಡಿ ತಂಡವನ್ನ ಆಧರಿಸುವ ಪ್ರಯತ್ನವನ್ನ ಮಾಡಿದ್ರು. ಅವಳಿ 2 ಎಸೆತ, ಜಾಕೀರ್ ಅವರ 2 ಎಸೆತದಲ್ಲಿ ಸತತ 2 ವಿಕೆಟ್ಗಳನ್ನ ಬಿಟ್ಟುಕೊಟ್ರು. ಎಲ್ಲ ಒಂದು ಕಡೆ ರನ್ ಧಾರಣೆಯಲ್ಲಿ ಕೊಂಚ ಕಡಿತ ಬರಬಹುದು ಎಂದುಕೊಂಡು, ಆದರೆ ಅಂತಿಮ ಓವರ್ನಲ್ಲಂತೂ ಮಿಸ್ಟರ್ ರೀತು ಸಾಕ್ಷಾತ್ ದೈತ್ಯ ದಂಡನೆಯನ್ನ ತೋರ್ಪಡಿಸಿದ್ರು. ಅಂಕಿಅಂಶ ಪಟ್ಟಿ ಪಂದ್ಯಾಕೂಟದ ಅತಿ ಹೆಚ್ಚಿನ ಮೊತ್ತದತ್ತ ಹೋಯಿತು. ಅಂಕಿಅಂಶ ಪಟ್ಟಿಯಲ್ಲಿ 56 ದಾಖಲಾಯಿತು. ನೋಡಿ, 57ರ ಗುರಿ ಇದೆ. ಎಷ್ಟು ಕಷ್ಟಕರವಾದ್ರೂ ಕೂಡ ಎಲ್ಲ ಒಂದು ಕಡೆ ಭರ್ಜರಿ ದಾಂಡಿಗರು ಜಿಒಸಿ ತಂಡದಲ್ಲೂ ಕೂಡ ಇದ್ದಾರೆ. ಪ್ರದೀಪ್ ಇದ್ದಾರೆ, ಅದೇ ರೀತಿ ನಾವು ಶಫೀಕ್ನನ್ನ ಕಾಣ್ತಾ ಇದ್ದೇವೆ ದಂಡಗಾರಿಕಾ ವಿಭಾಗದಲ್ಲಿ. ತಾಲೂಕಿನ ತಾವು ಹೇಳಿದಂತೆ ಡೀಸೆಂಟ್ ಪ್ಲೇಯರ್, ಕೋಲ್ಚಾರು ಪ್ರದೇಶದಿಂದ ಬರುವಂತಹ ಇರುವ ಆಟಗಾರರು ಈ ಶಫೀಕ್ ಮತ್ತು ಈ ಪ್ರದೀಪ್. ಇರುವರು ಕೂಡ ಬಹಳಷ್ಟು ವರ್ಷದಿಂದ ಜೊತೆಗೆ ಆಡುವವರು, ಇಲ್ಲೂ ಕೂಡ ಒಂದೇ ತಂಡದಲ್ಲಿ ಕಾಣಿಸುತ್ತಾ ಇದ್ದಾರೆ. ಇರುವರು ಕೂಡ ಬಹಳಷ್ಟು ವೈಯಕ್ತಿಕವಾಗಿ ಪರಿಚಿತರು ಆದ್ರೂ ಕೂಡ ಬಹಳಷ್ಟು ತಾಳ್ಮೆ ಮತ್ತು ಬಹಳಷ್ಟು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅನ್ನ ಇಟ್ಟುಕೊಂಡು ಆಡುವವರು, ಬಹಳ ಸೌಮ್ಯ ಸ್ವಭಾವಿಗಳು ಇಲ್ಲಿ ಈ ಇರುವ ಆಟಗಾರರು. ಅದೇ ರೀತಿ ತಂಡದ ಪ್ರಮುಖ ಆಟಗಾರ ಹಕೀಮ್ ರವರು ಕೂಡ ಇದ್ದಾರೆ. ಕಾದು ನೋಡಬೇಕಾಗಿದೆ. ಸರಿಯಾದ ರೀತಿಯಲ್ಲಿ ದಂಡನ್ನ ಬಯಸಿದ್ರೆ 57 ಕೂಡ ಚೇಸ್ ಮಾಡಬಹುದು. ಪ್ರಥಮ ಚೆಂಡು ಬರ್ತಾ ಇದೆ ನೋಡಿ, ದೊಡ್ಡ ಹೊಡೆತ. ಪ್ರಥಮ ಚೆಂಡಿಗೆ ಬೌಂಡರಿಯ ಉತ್ತರ. ಆರಂಭವಂತೂ ಭರ್ಜರಿ, ಖಂಡಿತವಾಗ್ಲೂ ಎದುರಿಸಿದ ಪ್ರಥಮ ಎಸೆತದಲ್ಲೇ ಇಲ್ಲಿ ಬೌಂಡರಿ ದಾಖಲಾಗ್ತಾ ಇದೆ. ಶ್ರೇಷ್ಠ ಮಟ್ಟದ ಹೊಡೆತ ಹಕೀಮ್ ಮುಖೇನ ಬರ್ತಾ ಇದೆ. ಶಾಫಿ ಖಂಡಿತ ಅದ್ಭುತವಾಗಿರವರೇ, 57 ಬೆನ್ನತ್ತುವ ವೇಳೆ ಈ ರೀತಿಯ ಹೊಡೆತಗಳು, ಈ ರೀತಿಯ ಆರಂಭಗಳು ಸಿಗಲೇಬೇಕಾಗಿವೆ. ಖಂಡಿತ ಈ ರೀತಿಯ ಆರಂಭ ಮುಂದುವರೆದದ್ದೇ ಆದರೆ 57 ಸಾಧ್ಯವಾಗಲಿಕ್ಕಿದೆ. ಅದ್ಭುತವಾಗಿರವರೇ, ಆರಂಭಗೊಂಡಿದೆ. ಇಬ್ಬರೇ ಕ್ಯಾಚ್ ಔಟ್. ಬೌಂಡರಿಯ ವೀರ ಹಕೀಮನನ್ನು ಕಳಕೊಳ್ತಾ ಇದೆ ಜೆಒಸಿ ತಂಡ. ಸಂದೇಶ್ ಸ್ಟ್ರೈಕ್ಸ್ ವೆರಿ ಅರ್ಲಿ ಹಿಯರ್. ಆರಂಭಿಕ ಓವರ್ನಲ್ಲಿ ಆಘಾತದ ಒಂದು ಸನ್ನಿವೇಶ, ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಜೆಒಸಿ ತಂಡ. ಖಾತೆಯಲ್ಲಿ 4, 1 ಉತ್ತರಿಯ ನಷ್ಟದೊಂದಿಗೆ ನೂತನ ದಾಂಡಿಗನ ಆಗಮನವಾಗ್ತಾ ಇದೆ. ಜಾಕೀರ್ ಜೆಒಸಿ ಸ್ಟ್ರೈಕರ್ಸ್ ತಂಡದ ಗತಕಾಲ ವೈಭವ ಇರತಕ್ಕಂತಹ ವೈಭವದ ಆಟಗಾರ ಈ ಬಾರಿ ದಂಡನ್ನು ಹಿಡಿದುಕೊಂಡು ಆಗಮಿಸಿದ್ದೆ. ಆದರೆ ಬಹಳಷ್ಟು ಇತಿಹಾಸ ಇದೆ ಈ ಮಣ್ಣಿಗೆ. ಅದ್ಭುತವಾಗಿರುವರೆ, ಸುಬ್ರಹ್ಮಣ್ಯದ ಈ ಮಣ್ಣು ಬಹಳಷ್ಟು ಕ್ರೀಡಾಪಟುಗಳಿಗೆ ಜನ್ಮವನ್ನ ನೀಡಿದೆ. ಅದ್ಭುತವಾಗಿರತಕ್ಕಂಥ ಕ್ರಿಕೆಟ್ ಸಂಸ್ಥೆಗಳಿಗೆ ಜನ್ಮವನ್ನ ನೀಡಿದೆ. ಇದಾಗಿದೆ ಸುಬ್ರಹ್ಮಣ್ಯದ ಮಣ್ಣು. ಈ ಸುಬ್ರಹ್ಮಣ್ಯದ ಮಣ್ಣಿನ ಸೊಗಡು ಬಹಳಷ್ಟಿದೆ. ನಾಳೆಯ ಸಂಜೆವರೆಗೆ ಆಗುವಾಗ ಬಹಳಷ್ಟು ಇತಿಹಾಸವನ್ನು ಮಾತಾಡ್ಲಿಕ್ಕಿದ್ದೇನೆ. ಅದ್ಭುತವಾಗಿರುವರೆ, ವರ್ಷಕ್ಕೆ ಒಮ್ಮೆ ಈ ಗುತ್ತಿಗಾರ ಭಾಗದಲ್ಲಿ ನಡೀತಾ ಇದ್ದಂತಹ ಪರಶುರಾಮ್ ಸ್ಮಾರಕ ಟ್ರೋಫಿಯ ಬಗ್ಗೆ ಕೂಡ ಮಾತಾಡ್ಲಿಕ್ಕಿದ್ದೇವೆ. ಇತಿಹಾಸಗಳ ಪುಟವನ್ನು ಮತ್ತೆ ತೆರಲಿಕ್ಕಿದ್ದೇವೆ. ಕಾಂಗೆಯ ಸುಬ್ರಹ್ಮಣ್ಯದ ಇತಿಹಾಸವನ್ನು ಖಂಡಿತ ತೆರಲಿಕ್ಕಿದ್ದೇವೆ. ನಾಳೆ ಸಂಜೆಯ ಒಳಗಾಗಿ ಎಲ್ಲವನ್ನು ಮಾತಾಡಬೇಕಾಗಿದೆ. ಇಲ್ಲಿ ಪಂದ್ಯಕ್ಕೆ ಬರ್ತಾ ಇದ್ದೀವಿ. ಜಾಕೀರ್ ನೇರವಾಗಿ ವೈಯಕ್ತಿಕ ಇನ್ನಿಂಗ್ಸ್ ಅನ್ನು ಆರಂಭಿಸಿಕೊಂಡ್ರು. ಅವಳಿಯ ಮುಖೇನವಾಗಿ 3 ಚೆಂಡು ಮುಕ್ತಾಯಕ್ಕೆ ಖಾತೆಯಲ್ಲಿದೆ 6. ಖಂಡಿತವಾಗ್ಲೂ ಇತಿಹಾಸಗಳ ಬಗ್ಗೆ ಮಾತನಾಡಲಿದ್ದೇವೆ. ಆದ್ರೆ ಇಲ್ಲಿ ಈ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಎಲ್ಲ ಒಂದು ಕಡೆ ಹಕೀಮ್ ಭರ್ಜರಿ ಆರಂಭವನ್ನ ಪಡ್ಕೊಂಡ್ರು. ಲಾಂಗ್ ಆನ್ ಮತ್ತು ಡೀಪ್ ಮಿಡ್ ವಿಕೆಟ್ ಮಧ್ಯದಲ್ಲಿ ಒಂದು ಬೌಂಡರಿಯನ್ನು ದಾಖಲಿಸಿದ್ರು. ತದನಂತರ ಒತ್ತರಿ ಬಿಟ್ಟುಕೊಟ್ರು. ಆದರೆ ಇಲ್ಲಿ ಶ್ರೇಷ್ಠ ಮಟ್ಟದ ದಾಳಿ ನೋಡಿ, ಜಾಕೀರ್ ದಂಡಗಾರಿಕಾ ವಿಭಾಗದಲ್ಲಿ ಕಾಣಿಸುತ್ತಾ ಇದ್ದಾನೆ. ಎಲ್ಲ ಒಂದು ಕಡೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಇಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ತಾಳ್ಮೆಯ ಇನ್ನಿಂಗ್ಸ್ ಕಟ್ಟುವ ಅವಕಾಶಗಳು
ಇಲ್ಲ, ಯಾಕಂದ್ರೆ 24ರ ಮುಂದೆ ಗುರಿ ಇದೆ 57. ಶಫೀಕ್ ಇನ್ನೂ ಕೂಡ ಸ್ವೀಕೃತಿಯಲ್ಲಿದ್ದಾರೆ. ಇಲ್ಲಿ ಸುಂದರತೆಯ ಸತ ಫುಲ್ ಅಂಡ್ ಡೆಲಿವರಿ ಬಹಳ ಸೊಗಸಾಗಿ ದಾಳಿಯನ್ನು ಮುಂದುವರಿಸಿದ್ರು. ಆರಂಭಿಕ ಚೆಂಡಿನಲ್ಲಿ ಮಾಡಿದ ತಪ್ಪನ್ನ ಅರಿತು ಸ್ವಸ್ಥ ಮಟ್ಟದ ದಾಳಿಯ ಸಂಘಟನೆ ಕಾಣಸಿಗ್ತಾ ಇದೆ. ಅಂತಿಮ ಒಂದು ಚೆಂಡು ಬಾಕಿ ಇದೆ. ಪ್ರಥಮ ಓವರ್ ಚಾಲ್ತಿಯಲ್ಲಿದೆ. ಆರಂಭಿಕ ಯಶಸ್ಸಂತೂ ಖಂಡಿತವಾಗ್ಲೂ ಪ್ರಥಮ ಓವರ್ನಲ್ಲಿ ಇಲ್ಲಿ ಶ್ರೀರಾಮ ಪರ್ಜಿ ತಂಡದ ಪಾಲಾಗ್ತಾ ಇದೆ. ಇಲ್ಲಿ ಗಾಳಿಯಲ್ಲಿದೆ ಚೆಂಡು, ಖಂಡಿತವಾಗ್ಲೂ ಟೈಮಿಂಗ್, ಪರ್ಫೆಕ್ಷನ್ ಆಫ್ ದ ಜಂಪ್, ಪರ್ಫೆಕ್ಷನ್ ಆಫ್ ದ ಡೈವ್, ಖಂಡಿತವಾಗ್ಲೂ ಅದು ಫಾಲೋ ಥ್ರೂ ಆಗಿತ್ತು. ಶಾಫಿ ಎಸೆತಗಾರನ ಎಸೆತ ವೇಗ ಕಡಿಮೆ ಆಗುವ ಮೊದಲೇ ಜಿಗಿದು ಆ ಚೆಂಡನ್ನ ಹಿಡಿದ್ರು. ಆದ್ರೆ ಹಿಡಿದ ಕ್ಯಾಚ್ ಮಾತ್ರ ಶಫೀಕ್ ರವರದ್ದು ನಿರ್ಣಾಯಕ ಕ್ಯಾಚ್ ಎಂಬುದರಲ್ಲಿ ಎರಡು ಮಾತಿಲ್ಲ. ಇಟ್ ವಿಲ್ ಬಿ ಅ ಪಾಯಿಂಟ್ ಆಫ್ ದ ಮ್ಯಾಚ್. ಅಬ್ಸಲ್ಯೂಟ್ಲಿ ಅಬುತಾಯಿರ್ ಸ್ಟನ್ನಿಂಗ್ ಕ್ಯಾಚ್ ಅನ್ನು ಪಡೆಕೊಂಡ್ರು ಸಂದೇಶ್. ಖಂಡಿತವಾಗಿಯೂ ಕೂಡ ಕಾಟನ್ ಬಾಲ್ಗೆ ಅವಕಾಶ ನಿರ್ಮಾಣವಾಗಿತ್ತು. ಚಪ್ಪಾಳೆಗಳು ಮೊಳಗ್ತಾ ಇದೆ ಆ ಕ್ಯಾಚ್ಗೆ. ಕಾರಣ ಅದೊಂದು ರೀತಿಯ ಅದ್ಭುತವಾಗಿರತಕ್ಕಂತಹ ಕ್ಯಾಚ್. ಭಾರತೀಯ ತಂಡದ ಪರವಾಗಿ ಇಂದು ಕೂಡ ಕ್ರೀಡಾರಂಗ ನೆನಪಿಸುವ ಒಬ್ಬ ಕ್ಷೇತ್ರ ರಕ್ಷಕಿದ್ದದ್ದೇ ಆದ ಸುರೇಶ್ ರೈನರನ್ನು ಹಿಂಬಾಲಿಸುವನಿದ್ದರೆ ರವೀಂದ್ರ ಜಡೇಜಾ. ಖಂಡಿತ ಇಲ್ಲಿ ಅವರೆಲ್ಲರೂ ನೆನಪಿಸಿಕೊಡ್ತಾ ಇದ್ದಾನೆ ಈ ಸಂದೇಶ್. ಅದ್ಭುತವಾಗಿರತಕ್ಕಂಥ ಕ್ಯಾಚ್ ಮುಖೇನವಾಗಿ ಒಂದರ ಬಳಿಕ ಅವಳಿಗೆ ಪ್ರಯತ್ನ, ಅವಳಿ ಓಟಗಳು ಪೂರೈಕೆಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿದೆ 9. ಎಸೆತಗಾರಿಕಾ ವಿಭಾಗದಲ್ಲಿದ್ದಾರೆ ಬಲಗೈ ದಾಳಿಗಾರ ಜುನೈದ್, ಶೇಖರ್ ತುದಿಯಲ್ಲಿದ್ದಾರೆ ಜಕೀರ್ ಎಂಬ ಜೆಒಸಿಯ ಓರ್ವ ಮುಂಚೂಣಿ ಆಟಗಾರ. ದಂಡಿಸುವ ಪ್ರಯತ್ನವನ್ನು ಪಟ್ಟರು, ಒಂಟಿ ಓಟ ಸಿಗ್ತಾ ಇದೆ. ಅಂಕಪಟ್ಟಿಯಲ್ಲಿದೆ 10. ಗಳಿಸಬೇಕಾಗಿದೆ ಬೆಟ್ಟದಂತ ಸವಾಲು 47. ಬಾಕಿ ಉಳಿದಿರತಕ್ಕಂತ 16 ಚೆಂಡಿನ ಮುಂದೆ. ಅಬು ತಾಹಿರ್ ಅವರೇ, ನಮ್ಮೊಂದಿಗೆ 4 ತೀರ್ಪುಗಾರರು ಅದ್ಭುತವಾದ ತೀರ್ಪುಗಾರಿಕೆಯನ್ನು ಸಹಕರಿಸ್ತಾ ಇದ್ದಾರೆ. ಮೋಹನ್ ಅವರಿರ್ಬೋದು. ಮತ್ತೊಮ್ಮೆ ವಿಕೆಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಪ್ರದೀಪ್ ಕೋಲ್ಚಾರ್ ಅವರನ್ನು ಕೂಡ ಕಳೆದುಕೊಳ್ತಾ ಇದೆ. ಇಲ್ಲಿ ಜೆಒಸಿ ಶೇಖರ್ಸ್ ತಂಡ ಪ್ರಮುಖ ಉತ್ತರಿ. ಪ್ರದೀಪ್ ಬ್ಯಾಕ್ ಟು ಪೆವಿಲಿಯನ್. ಇಲ್ಲಿ ಖಂಡಿತ ಕುಸಿತವನ್ನು ಕಾಣುತ್ತಾ ಇದೆ ಜೆಒಸಿ ತಂಡ. ಅವರೇ, 4 ತೀರ್ಪುಗಾರರ ಬಗ್ಗೆ ಖಂಡಿತ ಮಾತಾಡಬೇಕಾಗಿದೆ. ಬಹಳಷ್ಟು ಅನುಭವದ ತೀರ್ಪುಗಾರರನ್ನ ಕರೆತರಲಾಗಿದೆ. ಮೋಹನ್ ಕಲ್ಲಾಜ್ ಅವರಿರಬಹುದು, ದಿನೇಶ್ ಮಲ್ಲಿಗೆ ಮಜಲ್ ಇರಬಹುದು, ಮಹೇಶ್ ಕುಮಾರ್ ಅವರಿರಬಹುದು, ಲೋಕೇಶ್ ಅವರಿರಬಹುದು. ಲೋಕೇಶ್ ಮತ್ತು ಮಹೇಶ್ ಅವರು ಗಾಂಗೆಯ ಸುಬ್ರಹ್ಮಣ್ಯಕ್ಕೋಸ್ಕರ ಆಡ್ತಾ ಇದ್ರು. ಬಹಳಷ್ಟು ಅನುಭವದ ತೀರ್ಪುಗಾರರನ್ನ ಕರೆತರಲಾಗಿದೆ. ಈ ಒಂದು ಸಂಘಟನೆ ಬಗ್ಗೆ ಮಾತಾಡಬೇಕಾಗಿದೆ. ವಿನೋದ್ ಪಾಂಡ್ಯನ್ ಅಕ್ಷರ ಪ್ರೀಮಿಯರ್ ಲೀಗ್ ಸಂಘಟಕರಾಗಿ ಬಹಳಷ್ಟು ಅದ್ಭುತವಾಗಿರತಕ್ಕಂಥ ಒಂದು ಪಂದ್ಯಾಕೂಟವನ್ನು ಆಯೋಜಿಸ್ತಾ ಇದ್ದಾರೆ. ಖಂಡಿತ ಅವರ ಬಗ್ಗೆ ಕೂಡ ನಾಳೆ ಸಂಜೆ ಆಗುವಾಗ ನಾವು ಬಹಳಷ್ಟು ಮಾತಾಡಬೇಕಾಗಿದೆ. ಈಗ ಮಧ್ಯಾಹ್ನದ ಸಮಯ ಊಟ ಎಲ್ಲ ಮಾಡಿ ಸ್ವಲ್ಪ ಶಕ್ತಿಯುತ ಆಗಿದ ಬಳಿಕ ಮತ್ತಷ್ಟು ಮಾತನಾಡಬೇಕಾಗಿದೆ. ಅಬು ತಾಹಿರ್ ಅವರೇ, ಮುಂದಿನ ಪಂದ್ಯಕ್ಕಾಗಿ VS ಸುಳ್ಯ ಹಾಗೂ ರೋಟರಾಕ್ಟ್ ಸುಬ್ರಹ್ಮಣ್ಯ ದಯವಿಟ್ಟು ಅದೃಶ್ಯವನ್ನು ಅನಿಚ್ಛಿಕೆಗಾಗಿ ಬನ್ನಿ ಪ್ಲೀಸ್. ಖಂಡಿತವಾಗ್ಲೂ ಶಾಫಿ ನೋಡಿ ಮತ್ತೊಂದು ಕ್ಯಾಚ್. ಇಲ್ಲಿ ಪಂದ್ಯಾಕೂಟದ ಬಗ್ಗೆ ಮಾತನಾಡುವುದಾದ್ರೆ ಪ್ರಥಮ ಪಂದ್ಯಾಕೂಟವನ್ನ ಸೋತುಕೊಂಡಂತಹ ತಂಡ 2 ತಂಡಗಳು. ಆದರೆ ಎಲ್ಲ ಒಂದು ಕಡೆ ಗೆಲುವನ್ನ ಗೆಲ್ಲಲೇಬೇಕು ಎಂಬ ಪಣ ತೊಟ್ಟವರಂತ ಆಡ್ತಾ ಇದ್ದಾರೆ ಶ್ರೀರಾಮ್ ಪರ್ಜಿ. ದಂಡುಗಾರಿಕಾ ವಿಭಾಗದಲ್ಲಾಗಿರ್ಬೋದು, ಕ್ರೀಸಿಗಾಗಮಿಸಿದ ದಂಡಿಗರೆಲ್ಲರೂ ಕೂಡ ಚೆಲ್ಲಿಬಿಟ್ಟು ಹಾಡಿದ್ರು. ಬಲಿಷ್ಠ ಬಲಾಢ್ಯ ಪಂದ್ಯಾಕೂಟದ ಅತಿ ಹೆಚ್ಚಿನ ಮೊತ್ತವನ್ನು ಕಲೆ ಹಾಕಿಕೊಂಡ್ರು. ಇಲ್ಲಿ ಎಸೆಗಾರಿಕಾ ವಿಭಾಗದಲ್ಲಾಗಬಹುದು ಶ್ರೇಷ್ಠ ಮಟ್ಟದ ದಾಳಿ, ಕ್ಷೇತ್ರ ಪಾಲನೆಯಲ್ಲಿ ನಾವು ನೋಡಿದ್ವಿ. ಫಾಲೋ ಥ್ರೂನಲ್ಲಿ ಶ್ರೇಷ್ಠ ಮಟ್ಟದ ಕ್ಯಾಚ್ ಅನ್ನ ಪಡೆಕೊಂಡ್ರು ಎಸೆಗಾರ. ಅದರ ರೀತಿ ಕೂಡ ವಿಕೆಟ್ ಹಿಂದುಗಡೆ ಬಹಳಷ್ಟು ಶ್ರೇಷ್ಠ ಮಟ್ಟದ ಗೂಟ ಪಾಲನೆ ಕಾಣ ಸಿಗ್ತಾ ಇದೆ. ಗೂಟದ ಹಿಂಭಾಗದಲ್ಲಿ ಬಹಳಷ್ಟು ಶ್ರೇಷ್ಠ ಮಟ್ಟದ ಸಂಘಟಿತ ಹೋರಾಟವನ್ನು ನಡೆಸ್ತಾ ಇದ್ದಾರೆ. 2 ವಿಭಾಗದಲ್ಲೂ ಕೂಡ ಇಲ್ಲಿ ದಾಳಿ ಮುಂದುವರಿಯುತ್ತಾ ಇದೆ. ಮತ್ತೊಮ್ಮೆ ಜುನೈದ್ ಸುಂದರ ಹೊಡೆತಕ್ಕೆ ಪ್ರಯತ್ನ, ಆದರೆ ಕ್ವಾಲಿಟಿ ಡೆಲಿವರಿ ಫ್ರಮ್ ದ ಬೌಲರ್. ಶ್ರೇಷ್ಠ ಮಟ್ಟದ ದಾಳಿ, ಯಾವುದೇ ಅಂಕವನ್ನ ಗಳಿಸಿಕೊಳ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ 2 ಓವರ್ಗಳ ಮುಕ್ತಾಯಕ್ಕೆ 10. ಪಂದ್ಯಾಕೂಟ ಬಹುತೇಕ ಶ್ರೀರಾಮ್ ಪರ್ಜಿ ಪಾಲಾಗ್ತಾ ಇದೆ. ಇಲ್ಲಿ ಒಂದು ಕಡೆ ಜಕೀರ್ ತಂಡದ ಕಪ್ತಾನ ಸಿಡಿದ್ರ ಪಂದ್ಯಾಕೂಟದ ಗತಿಯನ್ನ ಬದಲಾಯಿಸಬಹುದು. ಅಂಕಿಅಂಶ ಪಟ್ಟಿಯಲ್ಲಿ 10, ಇನ್ನುಳಿದಂತೆ 12 ಚೆಂಡು ಬಾಕಿ ಇದೆ. ಬರೋಬ್ಬರಿ 47 ಅಂಕ ಗಳಿಸಿಕೊಳ್ಬೇಕಾಗಿದೆ.
ಅಂಕಿಅಂಶ ಪಟ್ಟಿಯಲ್ಲಿ 10, ಇನ್ನುಳಿದಂತೆ 12ರ ಮುಂದೆ 47ರ ಬೃಹತ್ ಗುರಿ ಇದೆ ದಾಳಿಯಲ್ಲಿ ರೀತು. ಶ್ರೇಷ್ಠ ಮಟ್ಟದ ದಾಳಿ, ಆಫ್ ಸೈಡ್ ಕಡೆಯಲ್ಲಿ ಡ್ರೈವ್, ಈ ಭಾಗದಲ್ಲಿ ಸುಂದರತೆ ಹೊಡೆತ ಕಾಣ ಸಿಕ್ಕಿದೆ, ಆದರೆ ಕೇವಲ ಒಂಟಿಯನ್ನು ಮಾತ್ರ ಕಾಣ್ತಾ ಇದ್ದಾವೆ. ಈ ಭಾಗದಲ್ಲಿ ಮತ್ತೊಂದು ದಾಳಿ ಮುಂದುವರಿತಾ ಇದೆ ರೀತು. ಓ ಈ ಭಾಗದಲ್ಲಿ ಮತ್ತೊಂದು ಔಟ್ ಸೈಡ್, ನೇರ ಹೊಡೆತ ಕಾಣ ಸಿಗ್ತಾ ಇದೆ. ನೇರವಾಗಿ 3ನೇ ಅಂಪೈರ್ಗೆ ಬರ್ತಾ ಇದೆ. ಖಂಡಿತವಾಗ್ಲೂ ಇಲ್ಲಿ ಯಾವುದೇ ಅವಕಾಶಗಳು ಇಲ್ಲ, ಟೆಕ್ನಾಲಜಿಗಳು ಇಲ್ಲ. ಆಟಗಾರ ಸೇಫ್ ಆಗ್ತಾ ಇದ್ದಾನೆ, ಜಾಕೀರ್ ಸ್ಟ್ರೈಕ್ ಮರಳುತ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 11. ಖಂಡಿತವಾಗ್ಲೂ ಶಫೀರ್ ಅವರ ತಾವು ಹೇಳ್ತಾ ಇದ್ರಿ ನಿರ್ಣಾಯಕರುಗಳ ಬಗ್ಗೆ. ಖಂಡಿತವಾಗ್ಲೂ ಪಂದ್ಯಾಕೂಟದ ಯಶಸ್ವಿನ ರೂವಾರಿಗಳು ಈ ನಿರ್ಣಾಯಕರುಗಳು ಹೇಳಲೇಬೇಕಾದಂತಹ ಮಾತುಗಳು. ಯಾಕಂದ್ರೆ ಪ್ರತಿ ಹಂತದಲ್ಲೂ ಕೂಡ ಒಂದು ಪಂದ್ಯದಲ್ಲಿ ಆಡಲಾಗುವ ಪಂದ್ಯಾಕೂಟದ ಬರೋಬ್ಬರಿ 24ರಂತೆ 48 ಚೆಂಡುಗಳಲ್ಲೂ ಕೂಡ ಬಹಳಷ್ಟು ಸೂಕ್ಷ್ಮವಾಗಿ ವೀಕ್ಷಿಸಬೇಕಾದಂತಹ ಇರುವ ತೀರ್ಪುಗಾರರು. ಈ ತೀರ್ಪುಗಾರರ ಪಂದ್ಯಾಕೂಟದ ಯಶಸ್ವಿನ ರೂವಾರಿಗಳು ತಾವು ಹೇಳಿದಂತೆ ಮಹೇಶ್ ಕುಮಾರ್, ಅದೇ ರೀತಿ ದಿನೇಶ್ ಮಲ್ಲಿಗೆ ಮಿಸಲು, ಮೋಹನ್ ಕಲ್ಲಾಜೆ, ಹಾಗೆ ಲೋಕೇಶ್, ಇವರೆಲ್ಲರೂ ಕೂಡ ಬಹಳ ಶ್ರೇಷ್ಠ ಮಟ್ಟದ ತೀರ್ಪುಗಾರಿಕೆಯನ್ನು ನಿರಂತರವಾಗಿ ನಮ್ಮೊಂದಿಗೆ ನೀಡ್ತಾ ಇದ್ದಾರೆ. ಈ ಸೂಟಿ ಬಿಸಿಲಿನಲ್ಲಿ ಕೂಡ ತಮ್ಮ ಕರ್ತವ್ಯದ ಜವಾಬ್ದಾರಿಯನ್ನ ಅರಿತು ಆಡ್ತಾ ಇದ್ದಾರೆ. ಶ್ರೇಷ್ಠ ಮಟ್ಟದ ತೀರ್ಪುಗಾರಿಕೆ. ಇಲ್ಲಿ ಮತ್ತೊಮ್ಮೆ ಗಾಳಿಯಲ್ಲಿ ಚೆಂಡು ನೋಡಿ, ರೇಕ್ಷಿತ್ ಕೈಯಲ್ಲಿ ಭದ್ರವಾಗ್ತಾ ಇದ್ದ ಚೆಂಡು ನಿರಂತರ ಔಟ್ ಸೈಡ್ ಎಡ್ಜ್ಗಳು. ಜಾಕೀರ್ ಅವರ ಒಬ್ಬರಿ ಕೂಡ ಪತನವಾಗುತ್ತಾ ಇದ್ದಂತೆ ಪಂದ್ಯಾಕೂಟ ಬಹುತೇಕ ಏಕಮುಖವಾಗಿ ಸಾಗಿ ಬರ್ತಾ ಇದೆ. ಯಾಕಂದ್ರೆ ಪ್ರೌಢಿಮೆಯ ದಾಳಿ ಸಂಘಟನೆಯಾಗ್ತಾ ಇದೆ. ಶ್ರೀರಾಮ್ ಪರ್ಜಿ ತಂಡದ ಪರವಾಗಿ ಜಿಒಸಿ 2ನೇ ಸೋಲಿನತ್ತ ಮುಖ ಮಾಡ್ತಾ ಇದ್ರೆ, ಪ್ರಥಮ ಪಂದ್ಯಾಕೂಟದಲ್ಲಿ ಸೋಲಿನ ರುಚಿ ಕಂಡ ಶ್ರೀರಾಮ್ ಪರ್ಜಿ ತಂಡ ಎಲ್ಲ ಒಂದು ಕಡೆ ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಂಡು ದ್ವಿತೀಯ ಪಂದ್ಯದಲ್ಲಿ ಗೆಲುವಿನ ಕಡೆ ಸಾಗ್ತಾ ಇದೆ. ಇಲ್ಲಿ ತೌಹೀದ್ ರವರನ್ನ ಕಾಣ್ತಾ ಇದ್ದೇವೆ ದಂಡುಗಾರಿಕಾ ವಿಭಾಗದಲ್ಲಿ. ಅಂಕಿಅಂಶ ಪಟ್ಟಿಯಲ್ಲಿ ಕೇವಲ 12 ಮಾತ್ರ. ರೀತು ಎಸ್ತುಗಾರಿಕೆ ಮುಂದುವರಿತಾ ಇದೆ. 3 ಚೆಂಡು ಮುಕ್ತಾಯಗೊಂಡಿದೆ. 4ನೇ ಬಾರಿ ದಾಳಿಯಲ್ಲಿ ರೀತು, ದಂಡುಗಾರಿಕಾ ವಿಭಾಗದಲ್ಲಿ ತೌಹೀದ್. ಈ ಭಾಗದಲ್ಲಿ ಮತ್ತೊಮ್ಮೆ ರೀತು ದಾಳಿಯಲ್ಲಿ ಸುಂದರ ದಾಳಿ, ಮತ್ತೊಮ್ಮೆ ಫುಲ್ ಲೆಂತ್ ಡೆಲಿವರಿ, ಶ್ರೇಷ್ಠ ಮಟ್ಟದ ದಾಳಿಯ ಸಂಘಟನೆ, ಬಹಳ ಸೊಗಸಾಗಿ ದಾಳಿಯನ್ನು ನಡೆಸ್ತಾ ಇದ್ದಾರೆ. ನಿರ್ಣಾಯಕರ ಒಂಟಿ ಅಂಕದ ಸಫಲತೆಯ ಪೂರೈಕೆ ಕಾರಣ ಸಿಗ್ತಾ ಇದೆ. ಮತ್ತೆ ದಾಳಿ ಮುಂದುವರಿಬೇಕಿದೆ. ಅನುಭವಿ ಆಟಗಾರ ರೀತು ಫ್ರಮ್ ಪುತ್ತೂರು ದಾಳಿಯಲ್ಲಿ ಮುಂದುವರಿತಾ ಇದ್ದಾರೆ. ಅಂತಿಮ 2 ಚೆಂಡು ಬಾಕಿ ಇದೆ ತೃತೀಯ ಓವರ್ನಲ್ಲಿ. ಶ್ರೇಷ್ಠ ದಾಳಿ, ಸುಂದರ ದಾಳಿ ನೋಡಿ. ಬ್ಯಾಕ್ ಆಫ್ ಲೆಂತ್ ಡೆಲಿವರಿ, ಬಹಳಷ್ಟು ಸೊಗಸಿನ ಲೆಂತ್ ಇಲ್ಲಿ ಗುರುತಿಸುವಲ್ಲಿ ದಾಂಡಿಗ ಸಂಪೂರ್ಣ ವಿಫಲನಾಗ್ತಾ ಇದ್ದಾನೆ. ಅಂಕಿಅಂಶ ಪಟ್ಟಿ ಇನ್ನು ಕೂಡ ಸ್ಥಗಿತ ಕಾಣ್ತಾ ಇದೆ. 13ರಲ್ಲಿ ದಾಳಿ ಮುಂದುವರಿಯುತ್ತಾ ಇದೆ ರೀತು. ಅಂತಿಮ 1 ಚೆಂಡು ಬಾಕಿ.
ಭಾಗದಲ್ಲಿ ಗಾಳಿಯಲ್ಲಿದೆ ಚೆಂಡು ವಿಕೆಟ್ ಮೇಲೆ ವಿಕೆಟ್ 5-4 ಕ್ಷೇತ್ರಪಾಲಕರು. ಅಂತಿಮವಾಗಿ ರಕ್ಷತ್ ಮತ್ತೊಂದು ಕ್ಯಾಚ್ ಅನ್ನ ಪಡ್ಕೊಂಡ್ರೆ ಓವರ್ ನಂಬರ್ 3 ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ 13-6 ಎಂಬ ಸ್ಥಿತಿಯಲ್ಲಿದೆ. ಹಿನ್ನಡೆ ಸಾಗ್ತಾ ಇದೆ ಜಿಒಸಿ ಸ್ಟ್ರೈಕರ್ಸ್. 6 ಚೆಂಡು ಬಾಕಿ ಇದೆ, 13 ಓಟವನ್ನು ಗಳಿಸಿಕೊಂಡಾಗಿದೆ. ಇನ್ನುಳಿದಂತೆ ಬರೋಬ್ಬರಿ 43 ಬೇಕಾಗಿದೆ. ಪಂದ್ಯಾಕೂಟವನ್ನು ಬಹುತೇಕ ಪರ್ಜಿತನ್ನ ಗೆದ್ದುಕೊಂಡ್ರೆ ಅಂತಿಮ ಕೆಲವೊಂದು ಫಾರ್ಮಾಲಿಟೀಸ್ಗಳು ಮಾತ್ರ ಬಾಕಿ ಇದೆ. ಯಾಕಂದ್ರೆ 6 ಚೆಂಡು ಇದೆ, 43 ಬೇಕಾಗಿದೆ. ಅಗ್ರ ಕ್ರಮಾಂಕದ 6 ಉದ್ರಿ ಕೂಡ ಕಳ್ಕೊಂಡಾಗಿದೆ. ಹಸ್ತಗಾರಿಕೆಯಲ್ಲಿ ಶಿವು ಅವರನ್ನ ಕಾಣ್ತಾ ಇದ್ದಾರೆ. ಭಾಗದಲ್ಲಿ ಶ್ರೇಷ್ಠ ಚೆಂಡು ಒಂಟಿಯ ಉತ್ತರ. 5 ಚೆಂಡು ಬಾಕಿ, 42 ಗುರಿ. ಕೊನೆಯ 6 ಚೆಂಡು ಬಾಕಿ ಇದೆ. ಶಿವ ಚೆಂಡನ್ನ ಕೈಗೆತ್ತಿಕೊಂಡ್ರು, ಬಲವಾದ ಹೊಡೆತ. ಕೊನೆಯ ಗಳಿಗೆಯಲ್ಲಿ ಸಿಕ್ಸರ್ ಬರ್ತಾ ಇದ್ರೆ ಬಹಳಷ್ಟು ತಡವಾಗಿದೆ ಸ್ವಾಮಿ, ಬಹಳಷ್ಟು ತಡವಾಗಿದೆ. ಈ ಆಟಗಾರನ ತಡವಾಗಿ ಕಳಿಸ್ತಾ ಇದ್ದೀರಾ, ಸ್ವಲ್ಪ ಬೇಗ ಬರ್ತಾ ಇದ್ರೆ ಒಂದಿಷ್ಟು ಪ್ರತಿರೋಧವನ್ನು ತೋರಿಸಿಕೊಡಬಹುದಾಗಿತ್ತು. 37 ಇನ್ನೂ ಕೂಡ ಬೇಕಾಗ್ತಾ ಇದೆ. 5 ಚೆಂಡು ಮುಂದೆ, 4 ಚೆಂಡು ಮುಂದೆ. ಸೊಗಸಾದ ಚೆಂಡು ಕಮ್ ಬ್ಯಾಕ್ ಶಿವು ಅವರ ಮುಖೇನವಾಗಿ. ಪುತ್ತೂರಿನ ಪ್ರತಿಷ್ಠಿತ ಅಭಿರಾಮ್ ಫ್ರೆಂಡ್ಸ್ ಕ್ರಿಕೆಟರ್ಸ್ ಪುತ್ತೂರು ಪರವಾಗಿ ಆಡುವಂತ ಆಟಗಾರ ಶಿವು ದಾಳಿಯಲ್ಲಿ ಚುಕ್ಕಿ ಆಗ್ತಾ ಇದೆ. ಚೆಂಡು 3 ಎಸೆತ ಮಾತ್ರ ಬಾಕಿ ಇದೆ. ಜಸ್ಟ್ ಅ ಫಾರ್ಮ್ಯಾಲಿಟೀಸ್ ರಿಮೈನಿಂಗ್ ಇನ್ ದಿಸ್ ಮ್ಯಾಚ್. ಶ್ರೀರಾಮ್ ಪರ್ಜಿ are all over JOC cricketers here, and the wide signal from the umpire. With that wide, one more addition to the total. After that, the scorecard moves on to 21. Just the formalities remaining in this match. 36 runs needed from last 3 balls. Full toss, high up in the air, and it's into the crowd over long gone. One more sexy shot from the bat of Mr. Lefty of JOC Strikers. 2 balls, 29 runs badly required here for JOC Strikers, but Sriram Perji are all over JOC Strikers here. 2 balls remaining, 29 runs required. Vijay Raj, definitely he is giving some entertainment here. Once again, back of a line delivery from Shiv, and it's a dot delivery. Last ball remaining in the match number 10 of Akshara Premier League Season 2 2020. Last ball, Shiv to Vijay Raj for the last time. Right arm, wicket tries for the reverse hit, and it's a switch hit. Wow, very good fielding there from Nitish. Absolutely a fine fielding there from the fielder, and it's a run out. End of the match number 10.
ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಶ್ರೀರಾಮ್ ಪರ್ಜಿ ತಂಡಕ್ಕೆ. ವಿಶೇಷವಾಗಿ ಆರೆಂಜ್ ಕ್ಯಾಪ್ ಮತ್ತು ಪರ್ಪಲ್ ಕ್ಯಾಪ್ ಅನ್ನ ಹಸ್ತಾಂತರಿಸುವಂತ ಸಮಯಕ್ಕೆ ಬರ್ತಾ ಇದ್ದಾವೆ. ಆರೆಂಜ್ ಕ್ಯಾಪ್ ಅನ್ನು ತನ್ನದಾಗಿಸಿಕೊಂಡಿದ್ದಂತಹ ಬ್ಲಾಕ್ ಕ್ಯಾಟ್ಸ್ ಪುತ್ತೂರು ತಂಡದ ತೌಸೀಫ್ ಅವರೇ, ದಯವಿಟ್ಟು ಆರೆಂಜ್ ಕ್ಯಾಪ್ ಅನ್ನ ಇಲ್ಲಿ ತಂದಿಟ್ಟಿದ್ದಾರೆ. ಇಲ್ಲಿ ಕಾರಣ ಒಂದೇ, ತೌಸೀಫ್ ಗಳಿಸಿದ್ದು 41. ತೌಸೀಫ್ ಅವರನ್ನು ಹಿಂದಿಕ್ಕಿದ್ದಾರೆ ಇಲ್ಲಿಯವರು ಆಟಗಾರ. 42 ಗಳಿಸುವುದರೊಂದಿಗೆ ಪ್ರಸ್ತುತ ಆರೆಂಜ್ ಕ್ಯಾಪ್ ನಲ್ಲಿ ಮುಂಚೂಣಿಯಲ್ಲಿ ರೀತು ಫ್ರಮ್ ಶ್ರೀರಾಮ್ ಪರ್ಜಿ. ಮ್ಯಾಚ್ ನಂಬರ್ 10ರ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಆಗ್ತಾ ಇದ್ದೀರಾ ರೀತು ಅವರೇ, ದಯವಿಟ್ಟು ವೇದಿಕೆ ಹತ್ತ ಬನ್ನಿ. ರೀತು ಫ್ರಮ್ ಶ್ರೀರಾಮ್ ಪರ್ಜಿ. ಈ ಒಂದು ಪ್ರಶಸ್ತಿಯನ್ನ ರಾಜೇಶ್ NS ಇವರು ನೀಡಬೇಕಾಗಿ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ರೀತು ಅವರೇ ದಯವಿಟ್ಟು ಬನ್ನಿ. ರೀತು ಫ್ರಮ್ ಶ್ರೀರಾಮ್ ಪರ್ಜಿ. ರೀತು ಅವರು ಬರ್ತಾ ಇದ್ದಾರೆ. ರೀತು ಅವರೇ, ಮ್ಯಾನ್ ಆಫ್ ದ ಮ್ಯಾಚ್ ಇದೆ, ಆರೆಂಜ್ ಕ್ಯಾಪ್ ಕೂಡ ಇದೆ, ಬರಮಾಡಿಕೊಳ್ಳುವವರಿದ್ದಾರೆ. The man of the match of match number 10 for his absolutely fantastic innings at the back end of the innings. The man of the match winner, Mr. Ritu from ಒಂದು ಆರೆಂಜ್ ಕ್ಯಾಪ್ ಕೂಡ ಹಸ್ತಾಂತರವಾಗ್ತಾ ಇದೆ. ಸವಿತಾ ಭಟ್ ಮೇಡಮ್ ಇವರ ದಿವ್ಯ ಹಸ್ತದ ಮುಖೇನವಾಗಿ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಹಾಗೂ ಆರೆಂಜ್ ಕ್ಯಾಪ್ ಹಸ್ತಾಂತರವಾಗ್ತಾ ಇದೆ. ಅಭಿನಂದನೆಗಳು ರೀತು ಅವರ, ದಯವಿಟ್ಟು ಆರೆಂಜ್ ಕ್ಯಾಪ್ ಅನ್ನು ಪಡ್ಕೊಂಡು ಹೋಗಬೇಕಾಗಿದೆ. ಮುಂದಿನ ಪಂದ್ಯವನ್ನು ಆಡುವಾಗ ಆರೆಂಜ್ ಕ್ಯಾಪ್ ಅನ್ನು ಧರಿಸಿ ಆಡಬೇಕಾಗ್ತದೆ. ಪರ್ಪಲ್ ಕ್ಯಾಪ್ ನಲ್ಲೂ ಕೂಡ ಒಂದಿಷ್ಟು ಬದಲಾವಣೆ ಆಗ್ತಾ ಇದೆ. ಶ್ರೀರಾಮ್ ಪರ್ಜಿ ತಂಡದ ಜುನೈದ್ ಕಡಬ ಅವರನ್ನು ಬರಮಾಡಿಕೊಳ್ತಾ ಇದ್ದಾವೆ. ಜುನೈದ್ ಕಡಬ ಅವರ, ದಯವಿಟ್ಟು ಬನ್ನಿ. ಪ್ರಸ್ತುತ ಈ ಪರ್ಪಲ್ ಕ್ಯಾಪ್ ತಮ್ಮದಾಗ್ತಾ ಇದೆ. ಹಾಗಿದ್ರು ಕೂಡ ನಾ ಹೇಳೋದಿಷ್ಟೇ, ಊಸರವಳ್ಳಿಯಂತೆ ಇರ್ಲಿಕ್ಕಿದೆ ಈ ಪರ್ಪಲ್ ಕ್ಯಾಪ್ ಮತ್ತು ಆರೆಂಜ್ ಕ್ಯಾಪ್. ಐಡಿಯಲ್ ತಂಡದ ಪುರುಷೋತ್ತಮ್ JP ಕೂಡ ಗಳಿಸಿದ್ದು 3 ವಿಕೆಟ್, ಜುನೈದ್ ಕೂಡ ಗಳಿಸಿದ್ದು 3 ವಿಕೆಟ್. ಆದರೆ ಎಕಾನಮಿ ಆಧಾರದ ಮೇಲೆ ಜುನೈದ್ ಕಡಬ ಪ್ರಸ್ತುತ ಮುಂಚೂಣಿಯಲ್ಲಿ. ಜುನೈದ್ ಕಡಬ ಅವರ, ಬನ್ನಿ, ಪರ್ಪಲ್ ಕ್ಯಾಪ್ ಅನ್ನು ತನ್ನದಾಗಿಸಿಕೊಳ್ಳಿ. ಈ ಒಂದು ಪರ್ಪಲ್ ಕ್ಯಾಪ್ ಅನ್ನು ನೀಡಬೇಕಾಗಿ ಮಾನ್ಯ ಗಿರಿಧರ್ ಸ್ಕಂದ್ ಅವರನ್ನು ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಫಾರ್ಚೂನ್ TV ಅವರ ಕ್ಯಾಮರಾದ ಕಣ್ಣುಗಳು ಕ್ಲಿಕ್ಕಿಸ್ತಾ ಇದೆ. ಆರೆಂಜ್ ಕ್ಯಾಪ್ ಅನ್ನು ಪಡೆದುಕೊಂಡ ರೂಪೇಶ್ ಅವರಿರಬಹುದು. ಇಲ್ಲಿ ಪಡೆದುಕೊಂಡಂತಹ ಪರ್ಪಲ್ ಕ್ಯಾಪ್ ಜುನೈದ್ ಖಂಡಿತವಾಗಿಯೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಫಾರ್ಚೂನ್ TV ಇಂದು ದೇಶದ ಮುಕ್ಕು ಮೂಲೆಗೂ ಕೂಡ ಈ ಒಂದು ಪಂದ್ಯವನ್ನು ಲೈವ್ ಆಗಿ ನೀಡ್ತಾ ಇದೆ. ಅದರ ಕ್ಯಾಮರಾದ ಕಣ್ಣುಗಳು ಕ್ಲಿಕ್ಕಿಸ್ತಾ ಇದ್ದಂತೆ ಇದು 3ನೆಯ ಪಂದ್ಯ. ರೋಟ್ರಾಕ್ಟ್ ಸುಬ್ರಹ್ಮಣ್ಯ ತಂಡಕ್ಕೆ ಆಡಿದ 2ರಲ್ಲಿ 2 ಗೆದ್ದುಕೊಂಡಿದೆ. ಇಲ್ಲಿ ಎದುರಾಳಿ ತಂಡ VS ಫ್ರೆಂಡ್ಸ್ ಸುಳ್ಯ ಆಡಿದ 1ರಲ್ಲಿ 1 ಕೈ ಸುಟ್ಟುಕೊಂಡಿದೆ. ಎಸೆತಗಾರಿಕಾ ವಿಭಾಗದಲ್ಲಿದ್ದಾರೆ ಕಾರ್ತಿಕ್ ದಂಬೆಕೋಡಿ. ಶೈಕರ ತುದಿಯಲ್ಲಿ VS ಫ್ರೆಂಡ್ಸ್ ಸುಳ್ಯ ಪರವಾಗಿ ದಾಂಡಿಗ ಕಟ್ ಮಾಡುವ ಪ್ರಯತ್ನ, ಲೇಟ್ ಕಟ್ಗಾಗಿ ಪ್ರಯತ್ನವನ್ನು ಪಟ್ಟರು, ಚುಕ್ಕಿ ಆಗ್ತಾ ಇದೆ ಚೆಂಡು. ಅರ್ಗೋಳಿ ಎಸೆತಗಳ ಮುಕ್ತಾಯಕ್ಕೆ after the end of the first 2 deliveries, it's just a single run on the board of VS friends Sullia. Once again hits it high and into the sky, and it's an S bank maximum from the bat of Mr. Shahjahan. What an outstanding hit that was. He hit it beautifully over deep mid wicket, and it's a 6. Fuller length from Karthik. Outstanding comeback from the bowler. After the end of the 4th delivery, it's 7 on the board without a loss of a wicket.
4 balls has been completed. Karthik Dandekodi, the icon player for Rotaract Subrahmanya. Once again, slower delivery from Karthik. The batsman Shahjahan wanted to sweep that one through the deep mid wicket, but couldn't able to get the elevation. 5 balls has been completed. 5 balls, 7 on the scorecard of VS fans. Once again, hits it. It's gone into the fence. 1 bounce into the fence, and it's a boundary from the bat of Shahjahan. End of the first over. 11 on the scorecard of VS friends Sullia without a loss of a wicket, and after the end of the first over, 11 with a loss of without a loss of a wicket, and it's a very good partnership building here between Mr. Shahjahan as well as the captain Mohan from VS friends Sullia. Rotaract Subrahmanya ದಯವಿಟ್ಟು ಆದಷ್ಟು ಬೇಗ ಪಂದ್ಯವನ್ನು ಮುಂದುವರಿಸಿಕೊಡಬೇಕು. ಸಮಯ 2 ಗಂಟೆ 8 ನಿಮಿಷ. ಇದು 11ನೇ ಪಂದ್ಯ. ಇನ್ನೂ ಕೂಡ 6 ಪಂದ್ಯ ಈ ದಿನ ನಡೆಯಬೇಕಾಗಿದೆ. So Yasin comes into the attack again. The next match will be played between Maxwell Kodakallu versus Ideal Sullia. Ideal Sullia have played 2 matches and won both of their matches, so definitely that will give the momentum a lot for the Ideal Sullia side, and we'll wait and watch in the next match. They will play against the top team of this tournament, Maxwell Kodakallu. Once again, with a just flick onto the bat, Mohan crosses over and gives a strike back to Mr. Shahjahan, the one who smashed a boundary and a sixer in the previous over. Shahjahan is back on strike. Yasin to Shahjahan once again, back of the length delivery to Mr. Shahjahan, hits it down to the fine leg region, and the fielder from deep square leg runs on to the fine leg and collects the ball, throws it back to the keeper, and 2 runs has been completed after the end of the second delivery. It's 14 on the board without a loss of a wicket, and the partnership is building on here between Shahjahan as well as Mohan. 2 balls has been completed for the 3rd time. Once again, short pitch delivery from Mr. Yasin, leg by signal from the umpire, and in the form of extras, single run has been conceded, and 15 on the scorecard of VS friends Sullia. Mohan again, but Shahjahan balls outside the off stump, completely outside the off stump. It's a wide signal from the umpire, and extra to the total. 16 on the board. Oh my goodness, what a shot that was, but the fielder is still at the deep covers region, and he collects it safely, and Mohan walks back to the pavilion. For a moment it looked like a wonderful shot from Mohan, but the fielder was safely waiting for the catch, and he collected it safely. 2 balls still remaining in the over number 2. Yasin takes 1 more wicket, so I think he's back on the top list of wicket takers. Oh, what a was coming down the track, and it's gone all the way, and it's a second sixer from the bat of Mr. Shahjahan. 22 on the scorecard of VS friends Sullia with a loss of 1 valuable wicket. Absolutely he's enjoying there, Mr. Shahjahan. Definitely he's enjoying. 2 mighty sixes came from the bat of Shahjahan, and already 1 boundary came from the bat of Shahjahan, which means maximum of the scores have been. Oh, once again a slower delivery, high, and it's into the stands over long off. 1 more sixer from the bat of Shahjahan. Absolutely he's enjoying there. Absolutely he is having a good time in the middle now. 28 on the scorecard of VS friends Sullia. Definitely he is taking on the bowlers of Rotaract Subrahmanya here. The Rotaract Subrahmanya have played beautifully in their first 2 matches of the tournament. They restricted their opponents with a very good line and length in the previous 2 matches, but here they are failing to restrict the opponents here. Both the bowlers have been expensive here. Yatish
Yatish Suratkal, one of the icon player for Rotaract Subrahmanya, the man with the golden arms. He have got man of the match in both the matches for Rotaract Subrahmanya. So definitely lots of thing to watch out in this particular over. Yatish comes into the attack. Nitin Subrahmanya at the Syker's end. Still 12 more legal deliveries remaining in the first innings. Look at the field setting. Definitely there are more protection in the leg side for Nitin. I think the long gone player for left hand, wide is long gone, and definitely they are trying to restrict Nitin here. Deep mid wicket, deep backward, deep square leg fielder is there. Definitely they are trying to restrict Nitin here. Once again, it's a right hand and left hand combination. Definitely it will be a difficult task for the fielding side whenever there is a left hand and right hand combination. So after the single, 29 on the scorecard of VS friend Sullia. Once again, long gone fielder comes in for right-handed batsman Shahjahan, and they are keeping deep mid-wicket fielder, and little bit of field changes there from Rotaract Subrahmanya. Slower one with a variation from Yatish. Definitely off cutter is using some variations with the pace, and the batsmen have failed to connect that one. It's a dotted delivery. 29 on the scorecard of VS fans. Beautiful delivery, beautiful one. Chance of a stump out was there. I think Karthik has completely missed the stump out chance of Shahjahan. So Shahjahan gets a life here. Shahjahan gets a second chance here. Second chance, which means the batsman always loves to play in that particular situation. Once again, Yatish with a slower one. What a delivery that was. He is mixing up the deliveries beautifully here. Absolutely fantastic bowling there from Yatish. Bowled 4 deliveries, conceded just a single run in this over. He's mixing up the things really well here. 4 balls, just a single run. Shahjahan, the man with the golden arms here. 4, 3 sixes and 1 boundary came from the bat of Shahjahan. 4 consecutive dotted deliveries. What an outstanding over this is. Fantastic spell here from Yatish. 5 balls completed, just a single run. Last ball of the over. Once again mixing up with the variations. What an outstanding over this is. What an outstanding over this is. Just a single run in this over. 5 consecutive dotted deliveries, restricting the opponents. What an outstanding spell this is from Yatish. Looking at the spell of Yatish, conceded 2 runs in the first match, conceded 2 runs in the second match, conceded 1 run in the third match. So whenever looking back at the economy of Mr. Yatish, it's under 2.00 here. What an outstanding bowling spell this is from Yatish. 3 matches, conceded overall just 5 runs in his bowling spell. What an outstanding bowling performance this is from Yatish. A beautiful, a perfect icon for any team that they want. 3 matches, just 5 runs, which means under 2.00 economy. And now to bowl the last over of the innings, Ismail comes into the attack from Rotaract Subrahmanya. Starts with a very good delivery, but the ball pitches outside the leg stump, and clearly umpire says it's a wide, and in the form of extras, single run has been added to the scorecard, and with that single, 30 on the scorecard of VS friends Sullia. ಮುಂದಿನ ಪಂದ್ಯದ ಅದೃಶ್ಯದ ರಾಣಿಚಿನಿಗಾಗಿ ದಯವಿಟ್ಟು ಬನ್ನಿ. ಐಡಿಯಲ್ ಸುಳ್ಳಿ ಅವರ, ಮ್ಯಾಕ್ಸ್ವೆಲ್ ಕೊಡಕಲ್ಲೂರ್ ಅವರ, ದಯವಿಟ್ಟು ಬನ್ನಿ. Starts with a bouncer and very good delivery. Short pitched one. Short pitch delivery from Ismail. ಐಡಿಯಲ್ ಸುಳ್ಯ, ಮ್ಯಾಕ್ಸ್ವೆಲ್ ಕೊಡಕಲ್ಲು, ದಯವಿಟ್ಟು ನಾಯಕರನ್ನು ಕಳಿಸಿಕೊಡಿ ಅದೃಶ್ಯದ ರಾಣಿ ಚಿನ್ನಿಕೆಗಾಗಿ.
Once again, the batsman hits it straight onto the hands of the fielder, and second wicket falls here in this innings. Nitin walks back to the pavilion. Still 4 more balls remaining in the first innings. After scoring 28 runs in the first 2 overs, they have been failed to gather the momentum. They have failed to go along with the momentum that they have got in the first 2 overs. Definitely, it's a strong comeback from Rotrack Subrahmanya after conceding 30 runs in the 28 runs in the first 2 overs. They have came back strongly here. They have conceded just 2 runs in the next 8 deliveries. Outstanding comeback from Rotrack Subrahmanya here. Once again, Shahjahan tries to hit that one, but there is a protection at deep forward region. Just a single direct hit, and there might be a appeal, and they are going for the third umpire here. They are going for the third umpire here. It was a close one. ನೋಡಿ, ಕುಡಕಲ್ ತಂಡದ ನಾಯಕ ದಯವಿಟ್ಟು ಬನ್ನಿ. ಮ್ಯಾಕ್ಸ್ವೆಲ್ ಕುಡಕಲ್ ತಂಡದ ನಾಯಕ. 1 run completed. The batsman tried for the second run. Chance of a run out. I think it's a close one. Decision pending, and it's going on the Fortune TV. Are observing here. And the third umpire decision has been came, and it's not out. ಎರಡು ತಂಡದ ನಾಯಕರು ಕೂಡ ಇದ್ದಾರೆ. ನಾಣ್ಯಚಿನ್ನುವಿಕೆಯನ್ನು ನಡೆಸಿಕೊಡಿ. Three balls has been completed in the last over. 31 on the board. Oh, what a hit that was, high up in the air, and the captain collects it safely, and one more wicket falls down here. VS fans Sullia are throwing their wickets away here. At the back end of the innings, they are struggling here. After getting a very good start in the first 2 overs, they have failed to go through along with that. Just 3 runs scored in the next 10 deliveries. What an outstanding comeback this is from Rotrack Subrahmanya. Absolutely fantastic comeback this is from Rotrack Subrahmanya. Ismail once again right on over the wicket. Shahjahan, fuller one. Very good line and line there from Ismail. What an outstanding bowling performance this is from Ismail. In the previous over, Yatish bowled 6 deliveries and conceded just a single, and in this over, Ismail bowled 5 deliveries and conceded just 2 runs. What an outstanding bowling performance. Absolutely, they are maintaining very good line and length in the ಸುಮಾರು ರೇಖೆಯ ಹೊರ ಭಾಗದಲ್ಲಿ ಚೆಂಡು. ಅದ್ಭುತವಾಗಿರತಕ್ಕಂಥ ದಂಡಿನೊಂದಿಗೆ ಇನ್ನಿಂಗ್ಸ್ಗೆ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದಾರೆ ಶಹಜಹಾನ್ ಬ್ಯಾಟ್ ಮುಖೇನ ಬಂದಂತ ಸಿಕ್ಸರ್ಗಳ ಸಂಖ್ಯೆ 4, ಬೌಂಡರಿ 1. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 37, 38 ವಿಜಯದ ಗುರಿ ರೋಟರಾಕ್ಟ್ ಸುಬ್ರಹ್ಮಣ್ಯ ತಂಡಕ್ಕೆ. ವೈಯಕ್ತಿಕವಾಗಿ ಶಹಜಹಾನ್ ಗಳಿಸಿದ ಓಟಗಳ ಸಂಖ್ಯೆ 30, ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 37. 80% ಓಟವನ್ನು ಕೂಡ ಶಹಜಹಾನ್ ಒಬ್ಬರೇ ಗಳಿಸಿಕೊಂಡ್ರು.
ಮ್ಯಾಕ್ಸ್ವೆಲ್ ಕೊಡೆಕಲ್ಲು ಅದೃಷ್ಟದ ನಾಣ್ಯ ಚಿಮ್ಮುವಿಕೆಯನ್ನು ಗೆದ್ದುಕೊಳ್ತಾ ಇದೆ. ತಮ್ಮ ನಿರ್ಧಾರಕ್ಕೆ ಅನುಸಾರವಾಗಿ ಮುಂದಿನ ಪಂದ್ಯದಲ್ಲಿ ಕಾಣಿಸಿಕೊಳ್ಬೇಕು. ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳುತ್ತಾ ಇದೆ. ಅಬೂ ತ್ವಾಹಿರ್ ಪಂಜಿಕಲ್ಲು ಊಟದ ವಿರಾಮದ ಬಳಿಕ ಮತ್ತೆ ಸೇರಿಕೊಳ್ತಾ ಇದ್ದಾರೆ. ಆತ್ಮೀಯ ಸ್ವಾಗತ ಅಬೂ ತ್ವಾಹಿರ್ ಅವರೇ. ಇನ್ನಿಂಗ್ಸ್ ಆರಂಭಗೊಂಡಿದೆ. ಬಲವಾಗಿ ದಂಡಿಸುವ ಪ್ರಯತ್ನಕ್ಕೆ ನೇರವಾಗಿ ಮನವನ್ನು ಮಾಡಿದ್ರು. ಒಂಟಿ ಓಟವನ್ನು ಗಳಿಸುವುದರೊಂದಿಗೆ ಖಾತೆಯನ್ನು ಆರಂಭಿಸಿಕೊಳ್ತಾ ಇದ್ದಾರೆ. ಅಬೂ ತ್ವಾಹಿರ್ ಕಮಿಂಗ್ ಬ್ಯಾಕ್ ಟು ದ ಮ್ಯಾಚ್. They have scored 28 runs in the first 2 overs. Then after the very good over of the Yatish, they have slowed down the innings and they have managed to get only 9 runs in the next 2 overs, which means they have scored 37. 38 is the target for Rotrack Subrahmanya. ಎಸ್, ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಬಂದ ಕೂಡ ಸ್ವಾಗತಿಸ್ತಾ ಇದ್ದಾರೆ. ಬಹಳಷ್ಟು ಶ್ರೇಷ್ಠ ಮಟ್ಟದ ದಂಡನೆ ಕಾಣ ಸಿಕ್ಕಿತು. ಆದರೆ ಇಲ್ಲಿ ಶ್ರೇಷ್ಠ ಮಟ್ಟದ ದಂಡ ನೋಡಿ, ಉಲ್ಟಾ ದಂಡಿಗೆ ಬೌಂಡರಿಯ ಉತ್ತರ ಲಭ್ಯವಾಗ್ತಾ ಇದೆ. ಆರಂಭಿಕ ಆಟಗಾರ ಶಹಜಾನ್ ರವರ ದೈತ್ಯ ದಂಡುಗತನದಲ್ಲಿ 30 ಅಂಕವನ್ನ ವೈಯಕ್ತಿಕವಾಗಿ ಕಲೆ ಹಾಕಿದ್ರು. 37 ಅಂಕದ ಗಳಿಕೆಯೊಂದಿಗೆ 38ರ ಗುರಿಯನ್ನ ನೀಡ್ತಾ ಇದೆ. ಶ್ರೇಷ್ಠ ಮಟ್ಟದ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಶಾಫಿ, ಖಂಡಿತವಾಗ್ಲೂ ಎರಡು ತಂಡಗಳ ನೋಡಿ ಎಕ್ಸ್ಪೆಕ್ಟ್ ಮೇಲೆ ಬಾರಿಸ್ತಾ ಇದ್ದಾರೆ. 1 ಬೌನ್ಸ್, 2 ಬೌನ್ಸ್, 3 ಬೌನ್ಸ್, ಈ ಬಾರಿ ಬೌಂಡ್ರಿ. ಶ್ರೇಷ್ಠ ದಂಡು. ನಾವು ಮಾತನಾಡಿಕೊಳ್ತಾ ಇದ್ದೇವೆ ಬೌಂಡ್ರಿ ಬಗ್ಗೆ. ಟೆನ್ನಿಸ್ ಬಾಲ್ ಕ್ರಿಕೆಟ್ ನಲ್ಲಿ ಬೌಂಡರಿಗಳು ಬಹಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ದಾಖಲಾಗ್ತವೆ. ಆದರೆ ಈ ಮೈದಾನದಲ್ಲಿ ನಾವು ಬಹಳಷ್ಟು ವೀಕ್ಷಿಸ್ತಾ ಇದ್ದೇವೆ. ಸುಂದರತೆಯ ದಂಡಗಾರಿಕೆ, ಬಹಳ ಲಾಫ್ಟೆಡ್ ಶಾಟ್ ಅನ್ನು ಕಂಡು ಅಕ್ಷರ ವಿಭಾಗದಲ್ಲಿ ಸತತ ಬೌಂಡ್ರಿ ದಾಖಲಾಗ್ತಾ ಇದೆ. ವಿಭಾಗದಲ್ಲಿ ದಂಡಿಗ ಯತೀಶ್ ಅವರ ದಂಡ ಮುಖೇನ ಖಂಡಿತ ತೊಂದರೆ. ಬಹುಶಃ ಅವರ ಬ್ಯಾಟಿಂಗ್ ನೀವು ನೋಡ್ತಾ ಇರಬಹುದು. ಎಕ್ಸ್ಟ್ರಾ ಕವರ್ಸ್ ಮೇಲೆ ಬಾರಿಸಬೇಕಿದ್ರೆ ಬಹಳಷ್ಟು ಕೂಲ್ ಅಂಡ್ ಕಂಪೋಸರ್ ಆಗಿ ಜಸ್ಟ್ ಲಾಫ್ಟ್ ಮಾಡಿಬಿಟ್ರು. ಎಕ್ಸ್ಟ್ರಾ ಕವರ್ಸ್ ಮೇಲೆ ಬಾರಿಸಿದ್ರು ಅಬೂ ತ್ವಾಹಿರ್ ಅವರೇ. ಖಂಡಿತ ಅವರ ಆಟವನ್ನು ನೋಡ್ತಾ ಇದ್ದಾರೆ. ಬಹುಶಃ KL ರಾಹುಲ್ ಅವರ ಆಟವನ್ನು ನೋಡಿದಂತೆ ನಾವು ಗಮನಿಸಿಕೊಳ್ತಾ ಇದ್ದೇವೆ. ಕಾರಣ ಆಸ್ಟ್ರೇಲಿಯಾದ ಮಿಚೆಲ್ ಸ್ಟಾರ್ಕ್ ನ ಬಾಲ್ಗೆ ಇದೇ ಮಾದರಿ ಹೊಡೆತವನ್ನು ಮೊನ್ನೆಯ 3 ಪಂದ್ಯಗಳ ಸರಣಿಯಲ್ಲಿ KL ರಾಹುಲ್ ಕೂಡ ಬಾರಿಸ್ತಾ ಇದ್ರು. ಅವಾಗ ವೀಕ್ಷಕರಲ್ಲಿ ಅದೇ ಪಾಯಿಂಟ್ ಅನ್ನು ಹೇಳಿದ್ರು. ಎಕ್ಸ್ಟ್ರಾ ಕವರ್ಸ್ ನ ಮೇಲೆ ಬಾರಿಸುವುದು ಸುಲಭದ ಮಾತಲ್ಲ. ಅದೊಂದು ರೀತಿಯ ಜಾಣ್ಮೆಯ, ತಾಳ್ಮೆಯ ಆಟಗಾರನಿಗೆ ಮಾತ್ರ ಸಾಧಿರುವಂತಹ ಹೊಡೆತ ಎಕ್ಸ್ಟ್ರಾ ಕವರ್ಸ್ ನ ಮೇಲೆ ಬಾರಿಸುವಂತದ್ದು. ಬಹಳಷ್ಟು ಅದ್ಭುತವಾಗಿ ಬಾರಿಸಿಬಿಟ್ರು ಯತೀಶ್. ಇಲ್ಲಿ ಖಂಡಿತ ಫೀಲ್ಡ್ ಅನ್ನ ನೋಡಿಕೊಂಡು ಆಡ್ತಾ ಇದ್ದಾರೆ. ಅದ್ಭುತವಾಗಿರತಕ್ಕಂತ ಆಟವೇ ಸರಿ. ಆಡಿದ 2ರಲ್ಲಿ 2 ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ತನ್ನದಾಗಿಸಿಕೊಂಡು 3ನೇ ಪಂದ್ಯದಲ್ಲೂ ಕೂಡ ಈಗಾಗಲೇ 10 ಓಟವನ್ನು ಗಳಿಸಿಯಾಗಿದೆ ಅಬೂ ತ್ವಾಹಿರ್ ಅವರೇ. ತಂಡದ ಖಾತೆಯಲ್ಲಿ 11, ವೈಯಕ್ತಿಕ ಖಾತೆಯಲ್ಲಿ 10 ಇದೆ. ಯತೀಶ್ ಅದ್ಭುತವಾಗಿ ಆಡ್ತಾ ಇದ್ದಾರೆ ಅಬೂ ತ್ವಾಹಿರ್ ಅವರೇ. ಖಂಡಿತವಾಗ್ಲೂ ಶಾಫಿ, ಎಕ್ಸ್ಟ್ರಾ ಕವರ್ ಡ್ರೈವ್ಗಳು ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಂತಹ ಒಂದು ಡ್ರೈವ್ ಕ್ರಿಕೆಟ್ ಪಂದ್ಯಾಕೂಟದಲ್ಲಿ. ಯಾಕಂದ್ರೆ ಫ್ರೀಸ್ ಆರ್ಮ್ಸ್ ಆಗಿ ಆಡಲು ಕಷ್ಟಕರ ಕೆಲಸ. ಖಂಡಿತವಾಗ್ಲೂ ಮುಂಗಯ್ಯ ಹೊಡೆತಗಳು, ರಿಸ್ಟ್ ವರ್ಕ್ ಮೂಲಕ ಮಾತ್ರ ಹೊಡೆತಗಳನ್ನ ಬಾರಿಸಬಲ್ಲಂತಹ ಒಂದು ಏರಿಯಾ. ಹೆಚ್ಚಾಗಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಾದ್ರೂ ನಾವು ವೀಕ್ಷಿಸ್ತೇವೆ. ಯಾಕಂದ್ರೆ ಎಕ್ಸ್ಟ್ರಾ ಕವರ್ ವಿಭಾಗದಲ್ಲಿ ಡೀಪ್ ನಲ್ಲಿ ಫೀಲ್ಡರ್ಗಳು ಇರುವುದು ಬಹಳಷ್ಟು ಕಡಿಮೆ. ಯಾಕಂದ್ರೆ ಅದು ರಿಸ್ಕಿ ಶಾಟ್, ಬಹಳಷ್ಟು ಕಷ್ಟ. ಜಾಣ್ಮೆ ಇದ್ದ ಆಟಗಾರರಿಗೆ, ಕ್ಲಾಸ್ ಇದ್ದ ಆಟಗಾರರಿಗೆ ಮಾತ್ರ ಅಂತಹ ಹೊಡೆತಗಳು ಬಾರಿಸಲು ಸಾಧ್ಯ. ಇಲ್ಲಿ ಯತೀಶ್ ಬಹಳಷ್ಟು ಜಾಣ್ಮೆಯ, ಬಹಳಷ್ಟು ಕಲಾತ್ಮಕತೆಯ ದಂಡನ್ನು ಬೀಸ್ತಾ ಇದ್ದಾರೆ. ಪ್ರಥಮ ಓವರಿನ ಮುಕ್ತಾಯ ಅವಲಿ ಬೌಂಡ್ರಿ ಜೊತೆ 1 ಅವಲಿ ಅಂಕದ ಜೊತೆ ಅಂಕಿಅಂಶ ಪಟ್ಟಿಯಲ್ಲಿ 12, 38 ಬೆನ್ನಟ್ತಾ ಇದ್ದಾರೆ. ಇಲ್ಲಿ ತಂಡದ ಐಕ್ಯಾನ್ ಪ್ರತಿಭೆ 2 ಪಂದ್ಯದ ಹೀರೋ ಗಮನಿಸಬೇಕು. ಇಲ್ಲಿ
ಕಳೆದ ಎರಡೂ ಪಂದ್ಯದಲ್ಲೂ ಕೂಡ ಐಕನ್ ಆಟಗಾರ ತನ್ನ ಜವಾಬ್ದಾರಿಯನ್ನ ಅರಿತು ಆಡಿದ್ರು, ಜವಾಬ್ದಾರಿಗೆ ತಕ್ಕಂತೆ ಆಡಿದ್ರು, ತನ್ನ ಮೇಲೆ ಇಟ್ಟ ಭರವಸೆಯನ್ನ ಅದ್ಭುತ ರೀತಿಯಲ್ಲಿ ನಿಭಾಯಿಸಿದ್ರು. ಇಲ್ಲೂ ಕೂಡ ಯತೀಶ್ ಮುಖೇನ ಬರ್ತಾ ಇದೆ ಭರ್ಜರಿ ದಂಡುಗಾರಿಕೆ, ಮತ್ತೆ ದ್ವಿತೀಯ ವರ್ಗ ಸಾಗ್ತಾ ಇದ್ದಾನೆ ಹಸ್ತಗಾರಿಕಾ ವಿಭಾಗದಲ್ಲಿ ಹೊಸ ದಾಳಿಗಾರ. ಇಲ್ಲಿ ಮತ್ತೊಮ್ಮೆ ಅಫ್ಸರ್ ಕಡೆಯಲ್ಲಿ ಬಾರಿಸ್ತಾ ಇದ್ದಾರೆ. ಇಲ್ಲಿ ಸುಂದರತೆಯ ಕ್ಷೇತ್ರ ಪಾಲನೆ ಗಮನಿಸಬೇಕಾಗಿದೆ. VS ಫ್ರೆಂಡ್ಸ್ ಸುಳ್ಯ ವಿಭಾಗದಲ್ಲಿ ಉಲ್ಟಾದ ನೋಡಿ ಸುಜಿತ್ ಮತ್ತೊಮ್ಮೆ ಸ್ಕ್ವೇರ್ ವಿಭಾಗಕ್ಕೆ ಚೆಂಡು ತಾಯಿಸ್ತಾ ಇದೆ. ಉಲ್ಟಾ ದಾಂಡಿಗೆ ಬೌಂಡರಿಯ ಉತ್ತರ. ಯತೀಶ್ ಅಂತೂ ಸರಣಿಯುದ್ದಕ್ಕೂ ತನ್ನ ದೈತ್ಯ ದಂಡುಗಾರಿಕೆಯನ್ನ ಪ್ರದರ್ಶಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಬಹಳಷ್ಟು ಕಲಾತ್ಮಕತೆಯ ಆಟಗಾರ ಈತ. ಇದು ವೈಯಕ್ತಿಕ ಮೂರನೆಯ ಬೌಂಡರಿ ನೋಡಿ ಶಾಫಿ. ಇನ್ನಿಂಗ್ಸ್ ನಲ್ಲಿ 3 ಬೌಂಡರಿ ದಾಖಲಾಗ್ತಾ ಇದೆ. 3 ಕೂಡ ಯತೀಶ ಬಾರಿಸ್ತಾ ಇದ್ದಾನೆ. ನೆಲಕಚ್ಚು ಆಡುವ ಪ್ರಯತ್ನ ಕ್ಷೇತ್ರಪಾಲಕರಿಗೆ ಯಾವುದೇ ಅವಕಾಶವನ್ನ ನೀಡ್ತಾ ಇಲ್ಲ. ಪ್ಲೇಸ್ಮೆಂಟ್ಗಳಂತೂ ಅದ್ಭುತವಾಗಿದೆ. ಇಲ್ಲಿ ಈ ಭಾಗದಲ್ಲಿ ದೊಡ್ಡ ಆಡತಿಕ ಪ್ರಯತ್ನವನ್ನ ಇದ್ರು, ಆದರೆ ಕ್ಷೇತ್ರಪಾಲಕ ಅದ್ಭುತ ಪ್ರದರ್ಶನ 100% ಪ್ರಯತ್ನವನ್ನ ಪಟ್ಟರು. ಬೌಂಡರಿ ಅಥವಾ ಸಿಕ್ಸರ್ ಅನ್ನು ಸೇವ್ ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಕ್ಷೇತ್ರಪಾಲಕ ಶ್ರೇಷ್ಠ ಮಟ್ಟದ ಕ್ಷೇತ್ರ ಪಾಲನೆ. ಅಂಕಿಅಂಶ ಪಟ್ಟಿಯಲ್ಲಿ 3 ಮುಕ್ತಾಯಕ್ಕೆ 17. ಖಂಡಿತವಾಗವರೇ ಯತೀಶ್ ಖಂಡಿತವಾಗಿ ಫೀಲ್ಡ್ ಅನ್ನು ಅರಿತುಕೊಂಡು ಆಡುತ್ತಾ ಇದ್ದಾರೆ. ಈ ಬಾರಿ ಕಾರ್ತಿಕ್ ದಂಡಿಸುವ ಪ್ರಯತ್ನದಲ್ಲಿದ್ದರು. 1 ಓಟದ ಸೇರ್ಪಡೆ ಆಗ್ತಾ ಇದೆ ತಂಡದ ಖಾತೆಯಲ್ಲಿ 18. ಇನ್ನು ಬೇಕಾಗಿದೆ 20. ಬಾಕಿ ಉಳಿದಿರತಕ್ಕಂಥ 14 ಚೆಂಡು ಮುಂದೆ. ಅಭೂತವಾಹಿರವರೇ ಟೆನ್ನಿಸ್ ಬಾಲ್ ನಲ್ಲಿ ಬೌಂಡ್ರಿ ಬರುವುದು ಬಹಳಷ್ಟು ಕಮ್ಮಿ ಅಂತ ಮಾತಾಡ್ತಾ ಇದ್ರು, ಆದ್ರೆ ಯತೀಶ್ ಆಡ್ತಾ ಇರ್ತಕ್ಕಂಥ ಆಟ ಮಾತ್ರ ಪ್ರತಿಯೊಬ್ಬ ಕ್ರೀಡಾಪಟುವನ್ನು ಕೂಡ ನೋಡಿಕೊಂಡು ಪ್ರತಿಯೊಬ್ಬ ಕ್ರೀಡಾಪಟುವಿಗೂ ಕೂಡ ಒಂದು ರೀತಿಯಲ್ಲಿ ಮಾದರಿ ಆಗ್ತಾ ಇದೆ. ಸಿಕ್ಸರ್ ಅಲ್ಲ ನಿಜವಾದ ಆಟ. ಈ ರೀತಿ ಆಟ ಆಗ್ತದೆ ನಿಜವಾದ ಆಟ. ನೋಡೆ 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 ಚಮತ್ಕಾರದ ಹೊಡೆತ. ಯಕ್ಷೆ ಬೂಮ್ ಬೂಮ್ ಅದ್ಭುತವಾಗಿರತಕ್ಕಂಥ ಆಟ ಯತೀಶ್ ಅವರೇ. ಇದೊಂದು ರೀತಿಯಲ್ಲಿ ಸೊಗಸಾಗಿರತಕ್ಕಂಥ ದಂಡನೆ, ಪರ್ಫೆಕ್ಟ್ ಟೈಮಿಂಗ್, ಕ್ಲಾಸ್ ಬ್ಯಾಟಿಂಗ್. ಅಂಕಪಟ್ಟಿಯಲ್ಲಿ ಒಟ್ಟು ಮೊತ್ತ ಇದೆ 22. ಖಂಡಿತವಾಗ್ಲೂ ಶಾಫಿ ಈತನ ಟೈಮಿಂಗ್ ಪರ್ಫೆಕ್ಷನ್ ಇರಬಹುದು, ಆದ್ರೆ ಪ್ಲೇಸ್ಮೆಂಟ್ ಅದಕ್ಕಿಂತಲೂ ಅದ್ಭುತ. ಮಿಡಲ್ ಆಫ್ ದ ಬ್ಯಾಟ್ ಮಾಡೋದು ಖಂಡಿತವಾಗ್ಲೂ ತಂಡಿನ ಮಧ್ಯದಲ್ಲೇ ಬಾರಿಸ್ತಾ ಇದ್ದಾನೆ. ತಾನು ಊಹಿಸಿದ ಅದೇ ಜಾಗಕ್ಕೆ ಚೆಂಡನ್ನು ಕಳುಹಿಸುವ ಜಾಣ್ಮೆ ಯತೀಶ್. ಖಂಡಿತವಾಗ್ಲೂ ಶ್ರೇಷ್ಠ ದಂಡನೆ. ಪಂದ್ಯಾಕೂಟ ಈ ಅಕ್ಷರ ಪ್ರೀಮಿಯರ್ ಲೀಗ್ ಸೀಸನ್ 2 ಕಂಡ ಓರ್ವ ಶ್ರೇಷ್ಠ ದಂಡಗರಲ್ಲಿ ಓರ್ವ ಈತ. ಅಂಕಿಅಂಶ ಪಟ್ಟಿ 2 ಓವರ್ಗಳ ಮುಕ್ತಾಯದ ಮೇಲೆ 23 ಶ್ರೇಷ್ಠ ದಂಡನೆಯನ್ನ ವೀಕ್ಷಿಸ್ತಾ ಇದ್ದಾವೆ. 4 ವೈಯಕ್ತಿಕ ಬೌಂಡರಿಗಳು. ಶ್ರೇಷ್ಠ ಮಟ್ಟದ ರಕ್ಷಣಾತ್ಮಕ ಶೈಲಿಯ ದಂಡನೆ ಕಾಣ ಸಿಗ್ತಾ ಇದೆ ಶಾಫಿ. ಖಂಡಿತ ಅಭೂತವಾಹಿರವರೇ ಐಕಾನ್ ಆಟಗಾರ ಹೇಗಿರಬೇಕು, ಐಕಾನ್ ಆಟಗಾರ ಯಾವ ತರದವರು ಸಿಗ್ಬೇಕು ಅಂತ ಹೇಳಿ ಮಾತುಕತೆಯನ್ನು ಮಾಡೋದಾದ್ರೆ ಈ ರೀತಿ ಐಕಾನ್ ಆಟಗಾರ ಸಿಗ್ಬೇಕು. ಯಾಕಂತ ಹೇಳಿದ್ರೆ ಐಕಾನ್ ಆಟಗಾರ ಮೇಲೆ ಬಹಳಷ್ಟು ನಿರೀಕ್ಷೆ ಇರ್ತದೆ, ಭರವಸೆ ಇರ್ತದೆ. ಆದ್ರೆ ಕೆಲವೊಂದು ಆಟಗಾರರು ವೈಫಲ್ಯತೆಯನ್ನ ಕಂಡುಕೊಳ್ತಾರೆ, ಇನ್ನು ಕೆಲವು ಆಟಗಾರರು ಬಾರದೇ ಇರ್ತಾರೆ. ಈಗ ಒಂದು ತಂಡದಲ್ಲಿ ಐಕಾನ್ ಆಟಗಾರ ಇಲ್ಲ ಅಂತ ಹೇಳೋ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂತ ಆಟಗಾರರ ಮುಂದೆ ನಾವು ನೋಡಿಕೊಂಡ್ರೆ ಯತೀಶ್ ಅವರಿಗೆಲ್ಲರಿಗೂ ಕೂಡ ಮಾದರಿ ಆಗ್ತಾ ಇದ್ದಾರೆ. ಇಲ್ಲಿ ಹೆಸರು ಕೊಟ್ಟು ಐಕಾನ್ ಆಟಗಾರನಾಗಿ ಗುರುತಿಸಿಕೊಂಡು ಪಂದ್ಯ ಆಡದ ದಿನ ಇಲ್ಲಿಗೆ ಬರೆದು ಇನ್ನೊಂದು ಪಂದ್ಯಾಟಕ್ಕೆ ಹೋಗುವುದು ಖಂಡಿತ ಅದು ಕ್ರೀಡೆಗೆ ಶೋಭೆ ಅಲ್ಲ. ಖಂಡಿತವಾಗಿಯೂ ಕೂಡ ತಂಡದ ಮಾಲಕರ ವಿಶ್ವಾಸಕ್ಕೆ ಒಂದು ರೀತಿಯಲ್ಲಿ ಕತ್ತರಿ ಆಗ್ತಾ ಇದ್ದಾರೆ ಆಟಗಾರರು. ನೋಡಿ ಕಾರ್ತಿಕ್ ಜಾಯಿನ್ಸ್ ದ ಪಾರ್ಟಿ. ನೇರವಾಗಿ ಸೀಮಾ ರೇಖೆಯ ಹೊರ ಭಾಗದಲ್ಲಿ ಚೆಂಡು. VS ಫ್ರೆಂಡ್ಸ್ ಸುಳ್ಯದ ಮೇಲೆ ಪ್ರಹಾರವನ್ನು ಮಾಡ್ತಾ ಇದ್ದಾರೆ ಆರಂಭಿಕ ದಾಂಡಿಗರು ಕಾರ್ತಿಕ್ ಮತ್ತು ಯತೀಶ್. ಪಂದ್ಯಾಟ ಸ್ಥಿತಿ ಬದಲಾಗಿದೆ. ಅಭೂತವಾಹಿರವರ ಖಾತೆಯಲ್ಲಿ 30, 8 ಬೇಕಾಗಿದೆ 10ರ ಮುಂದೆ. ಬಲವಾದ ದಂಡನೆ. ಈ ಬಾರಿ ಕ್ಯಾಚ್ ಔಟ್ ಆಗುವ ಸಂಭವ ಹೌದು. ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದ ಕ್ಷೇತ್ರ ರಕ್ಷಕ ಹಸಿದು ಕಾಯ್ದು ಕುಳಿತಿದ್ರು ಕ್ಯಾಚ್ಗಾಗಿ. ಪಡೆಕೊಂಡು ಸೊಗಸಾದ ಕ್ಯಾಚ್. ಕಾರ್ತಿಕ್ ತನ್ನ ಕೆಲಸವನ್ನು ನಿಭಾಯಿಸುತ್ತಾ ವೀಕ್ಷಣೆ ತಮನೆ ಮಾಡ್ತಾ ಇದ್ದಾರೆ. 9 ಚೆಂಡು ಮುಂದೆ 8 ಓಟ ಬಾಕಿ ಇದೆ. ಅಭೂತವಾಹಿರವರ ಬೌಲಿಂಗ್ ನಲ್ಲಿ 1 ಓಟವನ್ನು ಮಾತ್ರ ಬಿಟ್ಕೊಟ್ರು. ಬ್ಯಾಟಿಂಗ್ ನಲ್ಲಿ 4 ಬೌಂಡ್ರಿಯನ್ನು ಬಾರಿಸಿದ್ರು. ಯತೀಶ್ 3ನೆಯ ಬಾರಿಯೂ ಕೂಡ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ಪಡೆದ
ತಕೊಳ್ಳಬಹುದಾ? ಎಸ್, ಖಂಡಿತವಾಗಿಯೂ ಪರ್ಫೆಕ್ಟ್ ಎಕ್ಸಾಂಪಲ್ ಫಾರ್ ದ ಐಕನ್. ಇದುವರೆಗೂ ಆಡಿದಂತ ಎಲ್ಲ ಪಂದ್ಯದಲ್ಲೂ ಕೂಡ ತಂಡಕ್ಕೆ ಅಗತ್ಯ ಸಂದರ್ಭದಲ್ಲಿ ಈತ ಸರಿಯಾಗ್ತಾ ಇದ್ದಾನೆ. ಇಲ್ಲಿ ಉಲ್ಟ ದಂಡನ ಪ್ರಯತ್ನ, ತದನಂತರ ಲೆಗ್ ಸೈಡ್ ವಿಭಾಗಕ್ಕೆ ನೋಟ, ಆದರೆ ಇಲ್ಲಿ ಎಕ್ಸ್ತಗಾರನ ಜಾಣ್ಮೆಗೆ ಉತ್ತರ ಲಭ್ಯವಾಗ್ತಾ ಇದೆ. ಚುಕ್ಕಿಯ ಚೆಂಡು ಶ್ರೇಷ್ಠ ದಾಳಿ ಮುಂದುವರಿತಾ ಇದೆ. ಎಲ್ಲ ಒಂದು ಕಡೆ 8 ಚೆಂಡು ಬಾಕಿ ಇದೆ, 8 ಓಟಬೇಕಾಗಿದೆ. ಯತೀಶ್ ಇನ್ನು ಕೂಡ ಕ್ರೀಸ್ ನಲ್ಲಿ ಬದಲಾಗ್ತಾ ಇದ್ದಾನೆ. ಇಲ್ಲಿ ಕಲಾತ್ಮಕತೆ, ಮತ್ತೊಮ್ಮೆ ಕಲಾತ್ಮಕತೆಯ ಬಲವಾದ ಮನವಿ ಬರ್ತಾ ಇದೆ. ಇಲ್ಲಿ ಬಲವಾದ ಮನವಿ ಮತ್ತೆ ಟಿವಿ ಅಂಪೈರ್ಗೆ ನೇರವಾಗಿ 3ನೇಯ ಟೆಕ್ನಾಲಜಿ ಕಡೆ ಹೋಗ್ತಾ ಇದ್ದಾರೆ ನಿರ್ಣಾಯಕರು. ಬಹಳಷ್ಟು ಕ್ಲೋಸ್ ಆಗಿತ್ತು. ಬಹುಶಃ ಅಂಪೈರ್ ಔಟ್ ನೀಡ್ತಾ ಇದ್ರು, ಔಟ್ ನೀಡದೇ ಇರ್ತಿದ್ರು. ಒಂದು ರೀತಿಯಲ್ಲಿ ಅದೊಂದು ಕ್ಲೋಸ್ ಡಿಸಿಷನ್. ಅದಕ್ಕೋಸ್ಕರ ಥರ್ಡ್ ಅಂಪೈರ್ ಡಿಸಿಷನ್ ಹೋಗ್ತಾ ಇದ್ದಾರೆ. ಕಾರಣ ಪಂದ್ಯ ಕುತೂಹಲಕಾರಿ ಸನ್ನಿವೇಶಕ್ಕೆ ಬಂದು ನಿಲ್ತಾ ಇದೆ. ಇನ್ನೊಂದ್ ಕಡೆ ಔಟ್ ಕೊಟ್ಟರು ತಪ್ಪಾಗಬಹುದು, ಔಟ್ ಕೊಡದೇ ಇದ್ರು ತಪ್ಪಾಗಬಹುದು ಅನ್ನೋ ಒಂದು ಆಲೋಚನೆಯಲ್ಲಿ ಥರ್ಡ್ ಅಂಪೈರ್ಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಮನವಿ ಥರ್ಡ್ ಅಂಪೈರ್ ಕಡೆಗೆ ಬರ್ತಾ ಇದೆ. ಫಾರ್ಚೂನ್ ಟಿವಿಯ ಕ್ಯಾಮರಾಗಳು ಕ್ಲಿಕ್ಕಿಸಿದೆಯೋ, ಕ್ಯಾಮರಾದಲ್ಲಿ ಯಾವ ರೀತಿ ಬರ್ಲಿಕ್ಕೆ ಕಾದು ನೋಡ್ಬೇಕಾಗಿದೆ. ಕ್ಲೋಸ್ ಡಿಸಿಷನ್ಗೆ ಬರ್ತಾ ಇದೆ. ರನ್ಔಟ್ ಅನ್ನುವ ತೀರ್ಪು ಹೊರಬೀಳುತ್ತಾ ಇದೆ. ನೋಡಿ, ಫಾರ್ಚೂನ್ ಟಿವಿಯ ಪ್ರತಿಯೊಬ್ಬ ಸದಸ್ಯನಿಗೂ ಕೂಡ ನನ್ನ ಹೃದಯಾಂತರಾಳ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ. ಬಹಳಷ್ಟು ಅದ್ಭುತವಾದ ಸೇವೆಯನ್ನು ನೀವು ನೀಡ್ತಾ ಇದ್ದೀರಿ. ಇಲ್ಲಿ ರನ್ಔಟ್ ಮುಖೇನವಾಗಿ ವೀಕ್ಷಣೆಯತ್ತ ಮನೆ ಮಾಡ್ತಾ ಇದ್ದಾರೆ ದಾಂಡಿಗ. ಇಲ್ಲಿ ಇನ್ನೂ ಕೂಡ ಬೇಕಾಗಿದೆ 8 ವಿಜಯಕ್ಕಾಗಿ ಅಭೂತವಾಗಿರುವವರೇ, ಬಾಕಿ ಇದೆ 7. ಎಸ್, ದಯವಿಟ್ಟು ಗಮನಿಸಿಕೊಳ್ಳಿ ಆಟಗಾರರೇ, ನಿರಂತರವಾಗಿ ರನ್ಔಟ್ಗೆ ರೀಪ್ಲೇ ಮೂಲಕ ಡಿಸಿಷನ್ ತೆಗೆದುಕೊಳ್ತಾ ಇದ್ದಾನೆ. ಆದರೆ ಪ್ರತಿ ಅಪೀಲ್ಗೆ ಕೂಡ ನಾವು ಟಿವಿ ರೀಪ್ಲೇಗೆ ಮೊರೆ ಹೋಗಲು ಸಾಧ್ಯವಿಲ್ಲ. ಆದ್ದರಿಂದ ನಮ್ಮೊಂದಿಗೆ ಸಹಕರಿಸಿ. ಅಂತಿಮ 1 ಚೆಂಡು ಬಾಕಿ ಇದೆ. ಈ ಭಾಗದಲ್ಲಿ ರನ್ಔಟ್ ಬಗ್ಗೆ ಮಾತನಾಡ್ತಿದ್ದೆವು. ದೊಡ್ಡ ಹೊಡೆತ ನೋಡಿ, ಶರ್ಟ್ ಬರ್ತಾ ಇದೆ. ಸೆಲೆಬ್ರೇಷನ್ ಅಂತೂ ದೊಡ್ಡ ಮಟ್ಟಿನಲ್ಲಿತ್ತು. ಷಟ್ಕದೊಂದಿಗೆ ಅಂಕಿಅಂಶ ಪಟ್ಟಿ 36ಕ್ಕೆ ಏರಿಕೆ ಆಗ್ತಾ ಇದೆ. 6 ಚೆಂಡು ಬಾಕಿ ಇದೆ. ಶಾಫಿ 2 ಮಾತ್ರ ಗಳಿಕೆ ಆಗಬೇಕಿದೆ. ನಾವು ರನ್ಔಟ್ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಖಂಡಿತವಾಗ್ಲೂ ಪ್ರತಿ ಒಂದು ರನ್ಔಟ್ ಕೂಡ ಫೀಲ್ಡ್ ಅಂಪೈರ್ ನೀಡಿದ ತೀರ್ಮಾನ. ಖಂಡಿತವಾಗ್ಲೂ ಒಂದು ಔಟ್ ಆದ ದಾಂಡಿಗನಿಗೆ ಕಂಪ್ಲೇಂಟ್ ಇರುತ್ತೆ. ಇಲ್ಲದಿದ್ರೆ ಔಟ್ ನೀಡಿಲ್ಲ ಅಂದ್ರೆ ಔಟ್ ಮಾಡಿದ ಫೀಲ್ಡರ್ಗೆ ಕಂಪ್ಲೇಂಟ್ ಇರುತ್ತೆ. ಖಂಡಿತವಾಗ್ಲೂ 1 ಸೆಕೆಂಡ್ ನಲ್ಲಿ ನಡೆದು ಹೋಗುವ ಒಂದು ಜಾಯಮಾನವನ್ನ ಅಷ್ಟು ಸೂಕ್ಷ್ಮವಾಗಿ ವೀಕ್ಷಿಸುವುದು ಕಷ್ಟ. ಹೇಳಿದ್ರೆ ಇಲ್ಲಿ ರೀಪ್ಲೇ ಇದೆ. ಆದುದರಿಂದ ನಿರ್ಣಾಯಕರು ಅವರ ಮೇಲೆ ಹೋಗ್ತಾ ಇದ್ದಾರೆ. ಇಲ್ಲಿ ಗಾಳಿಯಲ್ಲದ ಚೆಂಡು ಉಲ್ಟದೊಂದಿಗೆ ಪ್ರಯತ್ನ. ಯತೀಶ್ ಅನಗತ್ಯ ಹೊಡೆತಕ್ಕೆ ಬಲಿಯಾಗ್ತಾ ಇದ್ರೆ ಈ ಡನ್ನಿಸ್ ಜಾಬ್ ಖಂಡಿತವಾಗ್ಲೂ ತಂಡವನ್ನ ಗೆಲುವಿನ ದಡ ಸೇರಿಸಿ ಆಗಿದೆ. ಇಲ್ಲಿ ಅಬುತಾಹಿರವರೇ 5 ಚೆಂಡು ಬಾಕಿ ಇದೆ, 2 ಓಟ ಬೇಕಾಗಿದೆ. ಅಬುತಾಹಿರವರೇ, KL ರಾಹುಲ್ಗೆ ನಂಬರ್ 1 ಆರಂಭಿಕ ದಾಂಡಿಗನಾಗಿ ಕೊಟ್ಟರು ಆಡ್ತಾರೆ, ನಂಬರ್ 3 ಕೊಟ್ಟರು ಆಡ್ತಾರೆ, ನಂಬರ್ 4 ಕೊಟ್ಟರು ಆಡ್ತಾರೆ, 5 ಕೊಟ್ಟರು ಆಡ್ತಾರೆ, ಫಿನಿಶರ್ ಜಾಬ್ ಕೂಡ ಮಾಡ್ತಾರೆ. ವಿಕೆಟ್ ಕೀಪರ್ಗೆ ಹೇಳಿದ್ರೆ ವಿಕೆಟ್ ಕೀಪರ್ ಕೂಡ ಮಾಡ್ತಾರೆ, ನಾಯಕ ಇಲ್ಲದಿದ್ರೆ ನಾಯಕತ್ವ ಕೂಡ ವಹಿಸ್ಕೊಳ್ತಾರೆ. ಸರಿ, ನಾವು ಪ್ರದೀಪ್ ಕೋಲ್ಚಾರ್ ಅನ್ನು ನೋಡಿದ್ರೆ ಬೌಲಿಂಗ್ ಮಾಡ್ತಾರೆ, ಬ್ಯಾಟಿಂಗ್ ಮಾಡ್ತಾರೆ, ಫೀಲ್ಡಿಂಗ್ ಮಾಡ್ತಾರೆ. ಈಗ ಕ್ಯಾಮರಾ ಮ್ಯಾನ್ ಆಗಿ ಕೂಡ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ನಾವು ಮಾತನಾಡ್ತಾ ಇದ್ವಿ, ಅವರು ಬೌಲಿಂಗ್ ಮಾಡುವ ಮೇಲೆ ಇರುವ ತಾಲೂಕಿನ ಒಳ್ಳೆಯ ಬಲಿಷ್ಠ ಆಲ್ರೌಂಡರ್ ಪ್ರತಿಭೆ ಅಂಡರ್ ಓವರ್ ಆರ್ಮ್ 2 ವಿಭಾಗದಲ್ಲೂ ಕೂಡ ತನ್ನದೇ ಆದ ಛಾಪನ್ನು ಮೂಡಿಸಿದ ಆಟಗಾರ. ಬಹಳ ಸೌಮ್ಯ ಸ್ವಭಾವಿ ಕಲ್ಚಾರ ಪರಿಸ್ಥಿತಿ ಇರುವ ಈ ಆಟಗಾರ ಈಗ ನೋಡಿ ಬಹಳ ಸರಳ ವ್ಯಕ್ತಿತ್ವದೊಂದಿಗೆ ಇಲ್ಲಿ ಕ್ಯಾಮರಾಮ್ಯಾನ್ ಆಗಿ ಕೂಡ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ಪ್ರದೀಪ್ ರವರು. ಎಸ್, ಪಂದ್ಯ ಗುಡ್ಡವನ್ನು ಬಹಳ ಸುಲಭವಾಗಿ ಗೆದ್ದುಕೊಳ್ತಾ ಇದ್ದಾರೆ. ಇಲ್ಲಿ ಬಹಳ ಸುಲಭವಾಗಿ ಗೆದ್ದುಕೊಳ್ತಾ ಇದ್ದಾರೆ ಶಾಫೀರ್ ಅವರೇ. ಪಂದ್ಯಾಟದ ಗತಿ ಬದಲಾಯಿಸಿದ್ದಾರೆ. 4 ಶ್ರೇಷ್ಠ ಮಟ್ಟದ ಬೌಂಡರಿಗಳು ಯತೀಶ್ ರವರ
ಶ್ರೇಷ್ಠ ಮಟ್ಟದ ದಂಡನೆ ಇಲ್ಲಿ ಕಾಣಸಿಕ್ಕಿದೆ. ಕ್ರೀಡಾ ಅಭಿಮಾನಿಗಳನ್ನ ಮನರಂಜಿಸಿದ ಒಂದು ಅದ್ಭುತ ಇನ್ನಿಂಗ್ಸ್ ಕಾಣಸಿಕ್ಕಿದೆ ಈ ಪಂದ್ಯಾಕೂಟದ ಮೂಲಕ. ಖಂಡಿತ ಅವರೇ, ವಿತೌಟ್ ಎನಿ ಡೌಟ್ ದ ಮ್ಯಾನ್ ಆಫ್ ದ ಮ್ಯಾಚ್ ಆಫ್ ಮ್ಯಾಚ್ ನಂಬರ್ 11 in Akshara Premier League. Award goes to Mr. Yatish from Rotaract Subrahmanya. It's a hat-trick of victory for Rotaract Subrahmanya. Hat-trick of man of the match for Yatish. What a beautiful player he is. Absolutely. He is a golden player of the tournament. ಯತೀಶ್ ಅವರೇ, ವೀಕ್ಷಣೆ ಕೊಠಡಿಯತ್ತ ಬನ್ನಿ. ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಪಡೆದುಕೊಳ್ಳುವುದಕ್ಕಾಗಿ ಇದು ನಿಮ್ಮ 3ನೇ ಮ್ಯಾನ್ ಆಫ್ ದ ಮ್ಯಾಚ್ ಆಗ್ತಾ ಇದೆ. ತಂಡದ 3ನೆಯ ಗೆಲುವು ಕೂಡ ಆಗ್ತಾ ಇದೆ. ಬಹುಶಃ ಇಂದಿನ ದಿನ ನಿಮ್ಮ ಪಂದ್ಯ ಮುಕ್ತ ಆಗಿರಬಹುದು ಅಂತ ನಾನು ಅಂದ್ಕೊಳ್ತೇನೆ. ಆದ್ರೂ ಕೂಡ ಒಮ್ಮೆ ಕನ್ಫರ್ಮ್ ಮಾಡಿಕೊಳ್ಳಿ. 3 ಪಂದ್ಯವನ್ನ ಆಡಿ 3ನ್ನು ಕೂಡ ಗೆದ್ಕೊಳ್ತಾ ಇದ್ದೀರಾ ರೋಟರಾಕ್ಟ್ ಸುಬ್ರಹ್ಮಣ್ಯ ಅವರ. ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯ ಸಾಗ್ತಾ ಇದ್ದಾವೆ ನೋಡಿ. ಒಂದು ಕಡೆ ಕಳೆದ ಬಾರಿಯ ಚಾಂಪಿಯನ್ ತಂಡ ಪ್ರಥಮ ಪಂದ್ಯಾಟವನ್ನ ಬಹಳಷ್ಟು ಶ್ರೇಷ್ಠ ಮಟ್ಟದ ಹೋರಾಟವನ್ನ ಮಾಡಿತು. ಅದರ ಅಂತಿಮವಾಗಿ ಪಂದ್ಯ ಸಾಗ್ತಾ ಇದ್ದಾವೆ ನೋಡಿ. ಒಂದು ಕಡೆ ಕಳೆದ ಬಾರಿಯ ಕೈ ಚೆಲ್ಲಿಕೊಂಡಿತ್ತು ಟೀಮ್ ಮ್ಯಾಕ್ಸ್ವೆಲ್ ಕುಡಕಲ್ಲು. ಇಲ್ಲಿ ದ್ವಿತೀಯ ಪಂದ್ಯಘಟ್ಟಕ್ಕೆ ಸಜ್ಜಾಗ್ತಾ ಇದೆ. ಎದುರಾಳಿ ತಂಡ ಐಡಿಯಲ್ ಸುಳ್ಯ. ಆಡಿದ 2ನ್ನು ಗೆದ್ದುಕೊಂಡಿದ್ದ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಆಡಿದ ಪ್ರಥಮ ಪಂದ್ಯವನ್ನ ಕೈ ಚೆಲ್ಲಿಕೊಂಡಿದೆ. ಕಾದು ನೋಡಬೇಕಾಗಿದೆ. ಗೆದ್ದುಕೊಂಡರ ಐಡಿಯಲ್ ಸುಳ್ಯ ತಮ್ಮ ಸ್ಟ್ಯಾಂಡ್ ಅನ್ನ ಪರ್ಫೆಕ್ಟ್ ಸ್ಟ್ಯಾಂಡ್ ಆಗಿಸಿಕೊಳ್ಳಿದೆ ಪಾಯಿಂಟ್ ಟೇಬಲ್ ನಲ್ಲಿ. ಆದರೆ ಅತ್ತ ಕಡೆ ಕೂಟಕಲ್ಲು ತಂಡ ಸೋತುಕೊಂಡರೆ ಇನ್ನು ಒಂದು ಕಡೆ ಮುಂದಿನ ಎಲ್ಲ ಪಂದ್ಯಾಟವನ್ನ ಗೆದ್ದುಕೊಳ್ಳಬೇಕಾದ ಕಠಿಣ ಒತ್ತಡದ ಪರಿಸ್ಥಿತಿಗೆ ತಳ್ಳಲ್ಪಡಲಿದೆ. ಕಾದು ನೋಡಬೇಕಾಗಿದೆ. ಆರಂಭಿಕ ದಂಡಿಗರಲ್ಲಿ ಬದಲಾವಣೆ ಕಾಣಸಿಗ್ತಾ ಇದೆ. ಪ್ರೀತಂ ಜೊತೆಗೂಡ್ತಾ ಇದ್ದಾರೆ ತಂಡದ ಕಪ್ತಾನ ರಾಕೇಶ್. ಆರಂಭಿಕ ಆಟಗಾರನಲ್ಲಿ ಬದಲಾವಣೆಯನ್ನು ತರಲಾಗ್ತಾ ಇದೆ. ಕಳೆದ ಪಂದ್ಯದ ಹೀರೋ ಪ್ರೀತಂ ಸ್ಟ್ರೈಕ್ ತುದಿಯಲ್ಲಾದ್ರೆ ಕಪ್ತಾನ ರಾಕೇಶ್ ಸ್ಟ್ರೈಕರ್ ತುದಿಯಲ್ಲಿ. ಮತ್ತೊಂದು ಕಡೆಯಲ್ಲಿ ಕಳೆದ ಪಂದ್ಯದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ವಿಜೇತರನ್ನು ಬರಮಾಡಿಕೊಳ್ತಾ ಇದ್ದೀವಿ. 3ನೇಯ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ತನ್ನದಾಗಿಸಿಕೊಳ್ತಾ ಇದ್ದಾರೆ ಯತೀಶ್ ಅವರ. ಎಸ್ ರೆಡಿ. ಪ್ರಥಮ ದಾಳಿ ವಿಭಾಗದಲ್ಲಿ ಸುಂದರ ದೇವಸ್ಥ ಶ್ರೇಷ್ಠ ಮಟ್ಟದ ಎಸೆತ ಕಾಣಸಿಗ್ತಾ ಇದೆ. ಆರಂಭಿಕ ಚೆಂಡು ಚುಕ್ಕಿ ಆಗ್ತಾ ಇದೆ. ಅನ್ಯ ಯಶೋಧ ಕೃಷ್ಣ ಅವರು ದಯವಿಟ್ಟು ಬಂದು ಒಂದು ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿ ನಾವು ವಿನಂತಿಸಿಕೊಳ್ತಾ ಇದ್ದೀವಿ. ಮ್ಯಾಚ್ ನಂಬರ್ 11 ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಳ್ತಾ ಇದ್ದಾರೆ. ಒಂದು ಹಂತದಲ್ಲಿ 2 ಓವರ್ ಮುಂದೆ ಎದುರಾಳಿ ತಂಡ 28 ಓಟ ಗಳಿಸಿದ್ದಾಗ 3ನೇ ಓವರ್ ಎಸೆಯಲು ಬಂದು 8 ಓಟವನ್ನು ಮಾತ್ರ ಬಿಟ್ಟುಕೊಟ್ಟು ಎದುರಾಳಿಯ ರನ್ ವೇಗಕ್ಕೆ ಕಡಿವಾಣವನ್ನು ಹಾಕಿದ ಆಲ್ರೌಂಡರ್ ಆಟಗಾರ ಯತೀಶ್. ಅಭಿನಂದನೆಗಳು ಯತೀಶ್ ಅವರ. 3ನೇಯ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ರನ್ ವೇಗಕ್ಕೆ ಕಡಿವಾಣವನ್ನು ಹಾಕಿ ಇನ್ನು 2 ಪಂದ್ಯಗಳು ನಿಮ್ಮ ತಂಡಕ್ಕಿದೆ. 1 ಪಂದ್ಯವನ್ನು ಗೆದ್ದ ಬಹುಶಃ ಪ್ಲೇ ಆಫ್ ಖಚಿತಪಡಿಸಿಕೊಳ್ಳಬಹುದಾಗಿದೆ ರೋಟರಾಕ್ಟ್ ಸುಬ್ರಹ್ಮಣ್ಯ ಅವರ. ಅಭಿನಂದನೆಯನ್ನು ಸಲ್ಲಿಸುತ್ತಾ ಬ್ಯಾಕ್ ಟು ಯು ಅಬು ತಾಹಿರ್ ಪಂಜಿಕಲ್. ಎಸ್ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಈ ಭಾಗದಲ್ಲಿ ಶ್ರೇಷ್ಠ ದಾಳಿ, ಅದ್ಭುತ ಅಗೂಟ ಪಾಲನೆ ಈ ಭಾಗದಲ್ಲಿ ಕಾಣಸಿಗ್ತಾ ಇದೆ. ಸುಂದರ ವ್ಯವಸ್ಥೆಗಾರಿಕೆ. ಯತೀಶ್ ದಾಳಿಯಲ್ಲಿ ಅವಲಿ ಚೆಂಡು ಚುಕ್ಕಿ. ಪ್ರೀತಂ ಕಳೆದ ಪಂದ್ಯದ ಹೀರೋ ಈ ಭಾಗದಲ್ಲಿ ವಿಫಲತೆಯನ್ನ ಅನುಭವಿಸ್ತಾ ಇದ್ದಾರೆ. ಆರಂಭಿಕ ಚೆಂಡುಗಳು ಬಹಳ ನಿಖರವಾಗಿ ದಾಳಿಯನ್ನ ಸಂಘಟಿಸ್ತಾ ಇದ್ದಾರೆ. ಇಲ್ಲಿ ಮತ್ತೆ 3ನೇ ಬಾರಿ
ಉಲ್ಟಾ ದಾಂಡಿಗೆ ಪ್ರಯತ್ನ, ಬಹಳ ಸುಂದರವಾದ ಕನೆಕ್ಷನ್, ಆದರೆ ಕ್ಷೇತ್ರಪಾಲಕರ ಕೈಗೆ ನೇರವಾಗಿ ಚೆಂಡು ಧಾವಿಸ್ತಾ ಇದೆ. ಪ್ರಥಮ ಅಂಕ ದಾಖಲಾಗ್ತಾ ಇದೆ. ಮೂರನೇ ಚೆಂಡಿನ ಮುಖೇನ ಯತೀಶ್ ದಾಳಿ ಮುಂದುವರಿತಾ ಇದೆ. ಅಂತಿಮ 3 ಚೆಂಡು ಬಾಕಿ ಇದೆ. ಪಂದ್ಯಾಕೂಟದ 12ನೇ ಪಂದ್ಯಾಕೂಟ ಈ ಭಾಗದಲ್ಲಿ. ಶ್ರೇಷ್ಠ ದಾಳಿ, ಬಹಳಷ್ಟು ಸುಂದರ ಬ್ಯಾಕ್ ಆಫ್ ಲೈನ್ ಡೆಲಿವರಿ. ದಂಡಿಗನಿಗೆ ಅವಕಾಶವನ್ನ ನೀಡಲಾಗ್ತಾ ಇಲ್ಲ. ಎಲ್ಲ ಒಂದು ಕಡೆ ಆರಂಭವಂತೂ ಬಹಳಷ್ಟು ನಿಧಾನಗತಿಯಲ್ಲಾಗ್ತಾ ಇದೆ. ಯಾಕಂದ್ರೆ ಅತೀಶ್ ರವರು ಎಸೆದಂತಹ ಪ್ರಥಮ ಓವರಿನ 4 ಚೆಂಡಿನಲ್ಲಿ ಬಿಟ್ಟುಕೊಟ್ಟಿದ್ದು ಕೇವಲ 3 ಮಾತ್ರ. ಇಲ್ಲಿ ರಾಕೇಶ್ ಈ ಭಾಗದಲ್ಲಿ ಸುಂದರತೆಯ ಪ್ಲೇಸ್ಮೆಂಟ್, ಆಫ್ ಸೈಡ್ ವಿಭಾಗದಲ್ಲಿ ಇರುವ ಕ್ಷೇತ್ರಪಾಲಕ ಚೇಸ್ ಮಾಡ್ತಾ ಇದ್ದಾರೆ. ಸುಂದರತೆಯ ಸ್ಟಾಪ್ ಕಾಣ ಸಿಗ್ತಾ ಇದೆ. ಆಮೇಲೆ ಓಟಗಳು ಕೂಡ ಪೂರ್ತಿಗೊಳಿಸ್ತಾ ಇದ್ದಾರೆ. ಇದರೊಂದಿಗೆ ಪ್ಲೇಸ್ಮೆಂಟ್, ಆಫ್ ಸೈಡ್ ವಿಭಾಗದಲ್ಲಿ ಒಂದು ಕ್ಷೇತ್ರಪಾಲಕ ಚೇಸ್ ಮಾಡ್ತಾ ಇದ್ದಾರೆ. ಸುಂದರತೆಯ ದಾಳಿ, ಬಹಳಷ್ಟು ಸೊಗಸಿನ ಸುಂದರ ದಾಳಿಯ ಸಂಘಟನೆಯ ತೀವ್ರದಿಂದ ಇದುವರೆಗೂ 5ರಲ್ಲಿ ಬಿಟ್ಟುಕೊಟ್ಟದ್ದು 3 ಮಾತ್ರ ಕಂಡು ನೋಡಬೇಕಾಗಿದೆ ಈ ಭಾಗದಲ್ಲಿ. ಮತ್ತೊಮ್ಮೆ ಡ್ರೈವ್ ಮಾಡುವ ಪ್ರಯತ್ನ, ಸಂಪೂರ್ಣ ವಿಫಲತೆ. 3 ಮಾತ್ರ ನೋಡಬೇಕಾಗಿದೆ ಅಂಕಿಅಂಶ ಪಟ್ಟಿಯಲ್ಲಿ. ಡ್ರೈವ್ ಎಸ್, ಇಲ್ಲಿ ಅನೀಶ್ ರವರನ್ನ ಬದಿಗಿರಿಸಿ ರಾಕೇಶ್ ರವರು ಆರಂಭಿಕ ದಾಂಡಿಗರಾಗಿ ಆಗಮಿಸಿದ್ರು. ಇಲ್ಲಿ ಒಂದು ಕಡೆ ಆರಂಭಿಕ ಹಂತದಲ್ಲಿ ಎಡವಿತಾ ಇದ್ದಾರೆ. ದಾಳಿಯಲ್ಲಿ ಚೇತನ್ ಈ ಭಾಗದಲ್ಲಿ ತಮ್ಮ ದೊಡ್ಡ ಹೊಡೆತಕ್ಕೆ ಕೈಯಿಟ್ಟು ಕೂಡ ಎಲ್ಲ ಒಂದು ಕಡೆ ನಿಖರ ದಾಳಿ ಖಂಡಿತವಾಗ್ಲೂ ಶ್ರೇಷ್ಠ ಮಟ್ಟದ ದಾಳಿಯ ಸಂಘಟನೆ ಕಾಣ ಸಿಗ್ತಾ ಇದೆ. 7 ಚೆಂಡಿನಲ್ಲಿ ಯಾವುದೇ ಬೌಂಡ್ರಿಯನ್ನ ಬಿಟ್ಟುಕೊಡ್ತಾ ಇಲ್ಲ. ಕಲಾತ್ಮಕತೆಯ ಅಥವಾ ರಕ್ಷಣಾತ್ಮಕ ಗೇಮ್ ಪ್ಲಾನ್ ನೊಂದಿಗೆ ಆಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ ರಾಕೇಶ್. ಇದುವರೆಗೂ ಚೆಲ್ಲು ಬಿಟ್ಟು ಬೀಸುವ ಪ್ರಯತ್ನವನ್ನ ಮಾಡಿಲ್ಲ. ಇಲ್ಲಿ ಮತ್ತೊಂದು ಸುಂದರ ಎಸೆತ, ಮತ್ತೆ 1 ಅಂಕದ ಸಂಪಾದನೆ. ಅಂಕಿಅಂಶ ಪಟ್ಟಿಯಲ್ಲಿ 5 ಮಾತ್ರ, 8 ಚೆಂಡು ಮುಕ್ತಾಯ. ಪ್ರೀತಮ್ ಕಳೆದ ಪಂದ್ಯದ ಹೀರೋ. ಖಂಡಿತವಾಗ್ಲೂ ಆರಂಭದಿಂದಲೂ ಇದೇ ರೂಪದಲ್ಲಿ ದಂಡನ್ನ ಬೀಸಿದ್ರು. ಅಂತಿಮ ಓವರ್ನಲ್ಲಿ ಬಹಳಷ್ಟು ಶ್ರೇಷ್ಠ ಮಟ್ಟದಲ್ಲಿ ಗುಡುಗಿದ್ರು. ಇಲ್ಲಿ ಗಾಳಿಯಲ್ಲಿರುವ ಚೆಂಡು ಸೀಮಾರೇಖೆಯನ್ನು ದಾಟ್ತಾ ಇದೆ. ಲಾಂಗ್ ಆಫ್ ಮತ್ತು ಎಕ್ಸ್ಟ್ರಾ ಕವರ್ ಮತ್ತೆ ಚೆಂಡು ಧಾವಿಸ್ತಾ ಇದೆ. ಲೋ ಫುಲ್ ಟಾಸ್ ಆಗಿತ್ತು. ದಾಂಡಿಗರಿಗೆ ಬಾರಿಸಲು ಬಹಳಷ್ಟು ಸುಲಭದ ಚೆಂಡು. ಸಂಪೂರ್ಣ ಲಾಭವನ್ನು ಎತ್ತಿಕೊಳ್ತಾ ಇದ್ದಾನೆ. ಇಲ್ಲಿ ಪ್ರೀತಮ್ ಮತ್ತೆ ಲಯಕ್ಕೆ ಮರಳ್ತಾ ಇದ್ದಾನೆ. ಮತ್ತೊಮ್ಮೆ ಚೇತನ್ ಭಾಗದಲ್ಲಿ ಸುಂದರ ದಾಳಿ ಮನವಿ ಬರ್ತಾ ಇದೆ. ಶ್ರೇಷ್ಠದ ದಾಳಿ, ಯಾವುದೇ ಅಂಕವನ್ನು ಗಳಿಸಿಕೊಳ್ತಾ ಇಲ್ಲ. ಕಮಿಂಗ್ ಬ್ಯಾಕ್ ವೆರಿ ಸ್ಟ್ರಾಂಗ್ ಭಾಗದಲ್ಲಿ ಸುಂದರ ದಾಳಿ, ಕಮ್ ಬ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ. ಅಂತಿಮ 2 ಚೆಂಡು ಬಾಕಿ ಈ ಭಾಗದಲ್ಲಿ. ಮತ್ತೆ ದಾಳಿ, ಸುಂದರ ಎಸೆತ, ಶ್ರೇಷ್ಠ ಮಟ್ಟದ ದಾಳಿ. ಕೇವಲ 1 ಮಾತ್ರ ಬಿಟ್ಟುಕೊಟ್ಟರೆ ಅಂಕಿಅಂಶ ಪಟ್ಟಿ ಕಾಣ ಸಿಗ್ತಾ ಇದೆ. 12. ಅಂತಿಮ 1 ಚೆಂಡು ಬಾಕಿ ಇದೆ. ಸರಾಸರಿ ರನ್ ಗಳಿಕೆ ಆಗಿದೆ. ಇಲ್ಲಿ ದಂಡುಗಾರಿಕಾ ವಿಭಾಗದಲ್ಲಿ ಮಿಸ್ಟರ್ ರಾಕೇಶ್ ತಂಡದ ಕಪ್ತಾನ. ಎಸೆಗಾರಿಕಾ ವಿಭಾಗದಲ್ಲಿ ಮತ್ತೆ ಚೇತನ್. ಬಹಳ ಸೊಗಸಾದ ಪಂದ್ಯಾಕೂಟ, ಅದ್ದೂರಿಯ ಸಂಘಟನೆ. ವಿನೋದ ಪಾಂಡ್ಯನ್ ರವರ ಸಾರಥ್ಯದಲ್ಲಿ ಅಕ್ಷರ ಪ್ರೀಮಿಯರ್ ಲೀಗ್, ಅಕ್ಷರ ಸುಬ್ರಹ್ಮಣ್ಯ ಸಾರಥ್ಯದಲ್ಲಿ ಅಕ್ಷರ ಪ್ರೀಮಿಯರ್ ಲೀಗ್ 2ನೇ ಆವೃತ್ತಿಯ ಪಂದ್ಯಾಕೂಟಗಳು ಬಹಳ ಅದ್ಭುತವಾಗಿ ಸಾಗಿ ಬರ್ತಾ ಇದೆ. ಬಹಳಷ್ಟು ಶಿಸ್ತಿನ, ಅಚ್ಚುಕಟ್ಟಿನ, ನೋಡಿಗರ ಕನ್ಸೆಳೆಯುವ ಮೈದಾನ. ಬಹಳಷ್ಟು ಶ್ರೇಷ್ಠ ಮಟ್ಟದ ಸಂಘಟನೆ ಕಾಣ ಸಿಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 12 ಚೆಂಡು ಮುಕ್ತಾಯ.
ಈ ಭಾಗದಲ್ಲಿ ಬಹಳಷ್ಟು ಗಣ್ಯರು ನಮ್ಮೊಂದಿಗೆ ಸೇರಿಕೊಂಡ್ರು, ಪಂದ್ಯಾಕೂಟಕ್ಕೆ ಶುಭವನ್ನು ಹಾರೈಸಿದ್ರು. ಬಹಳಷ್ಟು ಪ್ರಾಯೋಜಕರು ನಮ್ಮ ಬೆನ್ನಿಂದ ತಟ್ಟಿ ಪ್ರೋತ್ಸಾಹಿಸಿದ್ರು. ಒಂದು ಅದ್ಭುತ ಸಂಘಟನೆ, ಶ್ರೇಷ್ಠ ಮಟ್ಟದ ಪಂದ್ಯಾಕೂಟ ಇಲ್ಲಿ ಮೂಡಿ ಬರಲು ಸಹಕಾರವನ್ನ ನೀಡಿದ್ರು. ಇನ್ನು ನಾಳೆಯ ದಿನ ಕೂಡ ಇನ್ನಷ್ಟು ಗಣ್ಯ ವ್ಯಕ್ತಿಗಳು ನಮ್ಮನ್ನ ಸೇರಿಕೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಕಾದು ನೋಡಬೇಕಾಗಿದೆ. ಇನ್ನಷ್ಟು ಯಶಸ್ಸಿನ ಉತ್ತುಂಗಕ್ಕೆ ಏರಲಿದೆ ಈ ಅಕ್ಷರ ಪ್ರೀಮಿಯರ್ ಲೀಗ್ 2019 ಕಳೆದು 2020ನೇ ಆವೃತ್ತಿ. ಇಲ್ಲಿ ಪ್ರೀತಮ್ ಸ್ಟ್ರೈಕ್ ತುದಿಯಲ್ಲಿ ಅಂತಿಮ 12 ಚೆಂಡು ಬಾಕಿ. ಖಂಡಿತವಾಗ್ಲೂ ದೊಡ್ಡ ಹೊಡೆತಗಳ ನಿರೀಕ್ಷೆಯಲ್ಲಿ ದಾಳಿಯಲ್ಲಿ ಮಿಸ್ಟರ್ ರೋಹಿತ್. ಲೋಕಲ್ ಬಾಯ್, ಸುಂದರ ದಾಳಿಯಲ್ಲಿ ಮಿಸ್ಟರ್ ಪಂದ್ಯಾಕೂಟದ ಸಂಘಟನಾ ರೂವಾರಿಗಳೆಲ್ಲರೂ ಕನಸಿನ ಎಸೆತವಾಗ್ತಾ ಇದೆ. ಡ್ರೀಮ್ ಡೆಲಿವರಿ ಆಫೀಸ್ ಸ್ಪೆಲ್ಲ ಖಂಡಿತವಾಗ್ಲೂ ವೇಗದ ಎಸೆತ. ಪ್ರೀತಮ್ ರವರಿಗೆ ಉತ್ತರವಿರಲಿಲ್ಲ. ಕಳೆದ ಪಂದ್ಯದ ಹೀರೋ ಬ್ಯಾಟ್ಸ್ಮನ್ ಪೆವಿಲಿಯನ್ಗೆ ಮರಳುತ್ತಾ ಇದ್ದಾರೆ. ಅವರ ಸ್ಥಾನವನ್ನು ತುಂಬಿದರೆ ಇನ್ನರ್ ವಾಹಿಕ ಆಟಗಾರ ಐಡಿಯಲ್ ಸುಳ್ಯ ಪರವಾಗಿ ಅನೀಶ್ ಅವರ ಆಗಮನ ಕಾಣ ಸಿಗ್ತಾ ಇದೆ. ಬಹಳ ಸುಂದರ ದಾಳಿ, ಸೊಗಸಿನ ದಾಳಿ. ತವರಿನ ಪ್ರೇಕ್ಷಕರ ಮುಂದೆ ಬಹಳಷ್ಟು ಸುಂದರವಾದ ದಾಳಿಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ರೋಹಿತ್. ಈ ಭಾಗದಲ್ಲಿ ತಮ್ಮ ತವರಿನ ಪ್ರೇಕ್ಷಕರು ಬಹಳಷ್ಟು ಕುತೂಹಲದಲ್ಲಿದ್ದಾರೆ. ಈ ಭಾಗದಲ್ಲಿ ಶ್ರೇಷ್ಠ ಮಟ್ಟದ ದಾಳಿ, ಉತ್ತಮವಾದ ಲಂಘ ಇರುವ ಕ್ಷೇತ್ರ ಪಾಲಕರ ತಪ್ಪು ನೋಡಿ ತಪ್ಪನ್ನ ಮಾಡ್ತಾ ಇದ್ದಾರೆ. ಅದ್ಭುತ ಎಸೆತವಾಗಿತ್ತು ರೋಹಿತ್ ರವರದು. ಆದರೆ ಕ್ಷೇತ್ರ ಪಾಲಕರು ಮಾಡಿದಂತಹ ತಪ್ಪು ಬೌಂಡರಿ ಬಿಟ್ಟು ಕೊಡ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿ ಏರಿಕೆ ಕಾಣ ಸಿಗ್ತಾ ಇದೆ 16. ಮತ್ತೆ ಅನೀಶ್ ದಾಂಡುಗಾರಿಕೆ ವಿಭಾಗದಲ್ಲಿ ಬಹಳ ದೂರದ ರನ್ ಅಪ್. ಜೆರ್ಸಿ ನಂಬರ್ 9 ಲೋಕಲ್ ಬಾಯ್ ಮಿಸ್ಟರ್ ರೋಹಿತ್. ನೋಡಿ ಸುಂದರ ಎಸೆತಗಾರಿಕೆ, ಬಹಳಷ್ಟು ಸೊಗಸಿನ ಎಸೆತಗಾರಿಕೆ. ದಾಂಡಿಗರಿಗೆ ಬಾರಿಸಲು ಯಾವುದೇ ಅವಕಾಶವನ್ನು ನೀಡ್ತಾ ಇಲ್ಲ ರೋಹಿತ್. ಕನಸಿನ ಎಸೆತಗಳನ್ನು ಎಸೆದಾಗಿದೆ. ಪ್ರಥಮ ಪ್ರೀತಮ್ ಗುರಿಯನ್ನು ಪಡೆಕೊಂಡಾಗಿದೆ. ಇಲ್ಲಿ ದಾಳಿ ಮುಂದುವರಿಯುತ್ತಾ ಇದೆ. ಮತ್ತೊಮ್ಮೆ ದಾಳಿಯಲ್ಲಿದೆ ಚೆಂಡು. ದಾಳಿಯಲ್ಲಿದೆ ಚೆಂಡು. ಕಳೆದ ಬಾರಿಯ ಪಂದ್ಯಾಕೂಟದಲ್ಲಿ ಅಕ್ಷರ ಪ್ರೀಮಿಯರ್ ಲೀಗ್ ನಲ್ಲಿ ಇದೇ ತಂಡವನ್ನ ಪ್ರತಿನಿಧಿಸ್ತಾ ಇದ್ರು ಈ ಆಟಗಾರ ಐಡಿಯಲ್ ಸುಳ್ಯ ತಂಡವನ್ನ. ಆದರೆ ಈ ಪಂದ್ಯಾಕೂಟದಲ್ಲಿ ಈ ಬಾರಿ ಎದುರಾಳಿ ತಂಡದಲ್ಲಿ ರೋಹಿತ ಎದುರಾಳಿ ತಂಡದ ಈರ್ವ ಐಕ್ಯನ್ ಆಟಗಾರರನ್ನು ಕೂಡ 4 ಎಸೆತದಲ್ಲಿ ಬಳಿ ಪಡೆಕೊಳ್ತಾ ಇದ್ದಾನೆ. ಶ್ರೇಷ್ಠ ದಾಳಿ ಖಂಡಿತವಾಗ್ಲು 4 ಎಸೆತವನ್ನ ಎಸೆದ್ರು, 4 ಅಂಕವನ್ನು ಬಿಟ್ಟುಕೊಟ್ರು. ಅದು ಕೂಡ ಕ್ಷೇತ್ರಪಾಲಕರ ತಪ್ಪಿನ ಮೂಲಕ. ಇಲ್ಲಿ ಅವಲ್ಲಿ ಇಬ್ಬರು ಪಡ್ಕೊಳ್ತಾ ಇದ್ದಾರೆ. ಅವರ ಸ್ಥಾನವನ್ನು ತುಂಬಿದರೆ ಆರೀಫ್ ರವರ ಆಗಮನ ಕಾಣ ಸಿಕ್ಕಿದೆ. ಸ್ಟ್ರೈಕ್ ತುದಿಯಲ್ಲಿ ಮಿಸ್ಟರ್ ರಾಕೇಶ್. ಮತ್ತೊಮ್ಮೆ ರೋಹಿತ್ ಆಫ್ಸೈಡ್ ಕಡೆಯಲ್ಲಿ ಅವರ ವಿಭಾಗದಲ್ಲಿ ಸುಂದರತೆ ಹೊಡೆತ ಕಾಣ ಸಿಕ್ಕಿದೆ. ಅದರ ಶ್ರೇಷ್ಠ ಮಟ್ಟದ ಕ್ಷೇತ್ರ ಪಾಲನೆ ಕಾಣ ಸಿಗ್ತಾ ಇದೆ. 20 ಅಂಕಕ್ಕೆ ಮಾತ್ರ ತೃಪ್ತಿ ಪಟ್ಟುಕೊಳ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 17 ಅಂತಿಮ 1 ಚೆಂಡು ಬಾಕಿ ಇದೆ. ಯಶಸ್ವಿ ದಾಳಿ ಮುಂದುವರಿಯುತ್ತಾ ಇದೆ ಮಿಸ್ಟರ್ ರೋಹಿತ್. ಈ ಭಾಗದಲ್ಲಿ 3ನೇ ಓವರಿನ ಅಂತಿಮ ಚೆಂಡು ಆರೀಫ್ ಸ್ಟ್ರೈಕ್ ತುದಿಯಲ್ಲಿ. ದಂಡನೆ ಆರೀಫ್ ಪೈಚಾರು ಯೂಸ್ ಟುವರ್ಡ್ಸ್ ದಿ ಲಾಂಗ್ ಆನ್ ರೀಜನ್. ಅಂತಿಮ ಚೆಂಡಿಗೆ ಷಟ್ಕದ ಉತ್ತರ ನೋಡಿ. ಸುಳ್ಯ ತಂಡಕ್ಕೆ ಸ್ಥಳೀಯ ಆಟಗಾರ ಮಿಸ್ಟರ್ ಆರೀಫ್ ಪೈಚಾರು ಅಂತಿಮ 3ನೇ ಓವರಿನ ಅಂತಿಮ ಚೆಂಡಿಗೆ ಸಿಕ್ಸರ್ ಬಾರಿಸ್ತಾ ಇದ್ದಾನೆ. ಎಲ್ಲ ಒಂದು ಕಡೆ
ರನ್ ವೇಗ ಹೆಚ್ಚಿಸುವುದಕ್ಕೆ ಆರಂಭ ಎಂಬಂತೆ ಇಲ್ಲಿ ಬೆಂಕಿಯನ್ನು ಹಚ್ಚುತ್ತಾ ಇದ್ದಾನೆ ರನ್ ವೇಗಕ್ಕೆ. ಲೋಕಿ ದಾಳಿಗೆ ಬರ್ತಾ ಇದ್ದಾರೆ ತಂಡ ನಾಯಕನ್ ಪ್ರತಿಭೆ ಪುತ್ತೂರು ತಾಲೂಕಿನ ಓರ್ವ ಶ್ರೇಷ್ಠ ಕ್ರಿಕೆಟಿಗ ಈತ. ಲೋಕಿ ಜವಾಬ್ದಾರಿಯೊಂದಿಗೆ ಬರ್ತಾ ಇದ್ದಾರೆ. 3-4ನೇ ಸೆಂಬ್ರೆ ಸ್ಟ್ರೈಕ್ ತುದಿಯಲ್ಲಿ ಮಿಸ್ಟರ್ ರಾಕೇಶ್. ವಿಭಾಗದಲ್ಲಿ ಲೋಕಿ ಎಸ್ಸೆಗಾರಿಕಾ ವಿಭಾಗದಲ್ಲಿ ಅಂಕಿಅಂಶ ಪಟ್ಟಿ ತೋರಿಸ್ತಾ ಇದೆ 23. ದೊಡ್ಡ ಹೊಡೆತ ಮತ್ತೆ ಆಫ್ ಸೈಡ್ ಕಡೆಯಲ್ಲಿ ದಂಡನೆ. ಒಂದು ಓಟ ಅವಳಿಯ ಪ್ರಯತ್ನ ಖಂಡಿತವಾಗಲೂ ಇಲ್ಲ. ಆರೀಫ್ ಸ್ಟ್ರೈಕ್ ತುದಿಯಲ್ಲಿ ಸ್ಟ್ರೈಕ್ ನಲ್ಲಿ ಬದಲಾವಣೆ ಅಂಕಿಅಂಶ ಪಟ್ಟಿಯಲ್ಲಿ 24. ಎಸ್ ಸ್ಟ್ರೈಕ್ ತುದಿಯಲ್ಲಿ ಆರೀಫ್. ಅಂತಿಮ 5 ಚೆಂಡು ಬಾಕಿ ಇದೆ. ಕ್ಷೇತ್ರಪಾಲನಾ ವಿಭಾಗದಲ್ಲಿ ಕೊಂಚ ಬದಲಾವಣೆ ಇರುವ 3 ಕ್ಷೇತ್ರಪಾಲಕರು ಲಕ್ಷ ವಿಭಾಗದಲ್ಲಿ ದೀಪ ವಿಭಾಗದಲ್ಲಿದ್ದಾರೆ. ಇಲ್ಲಿ ಸುಂದರ ಗಾಳಿ ಪರ್ಫೆಕ್ಟ್ ಆಗಿ ಕಾಣ ಸಿಗ್ತಾ ಇದೆ. ಇಲ್ಲಿ ಪರ್ಫೆಕ್ಟ್ ಲಾಂಗ್ ವಿಭಾಗದಲ್ಲಿ ಕೊಂಚ ಮಟ್ಟಿನ ಗಲಭೆ ಕಾಣ ಸಿಕ್ಕಿದೆ. ಅವಲಿಯ ಪ್ರಯತ್ನ ಕೂಡ ಯಶಸ್ವಿಯಾಗ್ತಾ ಇದ್ದಂತೆ ಅಂಕಿಅಂಶ ಪಟ್ಟಿ 26ಕ್ಕೆ ಏರಿಕೆ ಆಗ್ತಾ ಇದೆ. ಮತ್ತೆ ಲೋಕಿ ದಾಳಿಗಾರಿಕಾ ವಿಭಾಗದಲ್ಲಿ ಆರೀಫ್ ಕೈಚಾರದವರ ಕಡೆಗೆ ಮತ್ತೊಮ್ಮೆ ದಾಳಿ ಮುಂದುವರಿತಾ ಇದೆ. ದೊಡ್ಡ ಹೊಡೆತ ಗಾಳಿಯಲ್ಲಿನ ಚೆಂಡು ವಿಭಾಗದಲ್ಲಿ ಉತ್ತರಿ ಪತನ. ಲೋಕಿ ಸಫಲತೆ. ಆರೀಫ್ ರವರ ಉತ್ತರಿ ಪತನವಾಗ್ತಾ ಇದ್ದಂತೆ ಸ್ಥಾನವನ್ನು ತುಂಬಿದರೆ ಮಿಸ್ಟರ್ ನಿತಿನ್ ಚಕ್ಕಾಡಿ ಆಗಮನ ಕೂಡ ತನ್ನನ್ನ ತಾನು ತೊಡಗಿಸಿಕೊಂಡಂತ ಅವರು ಅದ್ಭುತ ಕ್ರೀಡಾಪಟು. ಇಲ್ಲಿ ಪಂದ್ಯಾಕೂಟದಲ್ಲಿ ಐಡಿಯಲ್ ಸುಳ್ಯ ಪರವಾಗಿ ಕಣಕ್ಕಿಳಿತಾ ಇದ್ದಾರೆ. ಸ್ಟ್ರೈಕ್ ತುದಿಯಲ್ಲಿ ಮಿಸ್ಟರ್ ರಾಕೇಶ್. ಲೋಕಿ ದಾಳಿಯ ಮುಂದುವರಿಯುತ್ತಾ ಇದೆ. 4ನೇ ಬಾರಿ ಅಂಕಿಅಂಶ ಪಟ್ಟಿಯಲ್ಲಿ 26. ಅಂತಿಮ 3 ಚೆಂಡು ಬಾಕಿ ಇದೆ. ಬಹಳ ದೂರದ ರನ್ ಮತ್ತೊಮ್ಮೆ ನಿರ್ಣಾಯಕರನ್ನ ದಾಟಿ ಈ ಬಾರಿ ಲೋಕಿ. ಸುಂದರ ದಾಳಿ ಶ್ರೇಷ್ಠ ಮಟ್ಟದ ದಾಳಿಗೆ ಯಾವುದೇ ಉತ್ತರ ಲಭ್ಯವಾಗ್ತಾ ಇಲ್ಲ. ಶುಕ್ರಿಯಾಗ್ತಾ ಇದೆ ಚೆಂಡು. ಅಂಕಿಅಂಶ 26ಕ್ಕೆ ಸ್ಥಗಿತ. ಶ್ರೇಷ್ಠ ಮಟ್ಟದ ದಾಳಿ ಆರಂಭಿಕ ಪಂದ್ಯವನ್ನ ಸೋತುಕೊಂಡಿತ್ತು. ಆದರೆ ಈ ಭಾಗದಲ್ಲಿ ಬಹಳಷ್ಟು ಬಿಗುವಿನ ದಾಳಿಯ ಸಂಘಟನೆ ಕಾಣ ಸಿಗ್ತಾ ಇದೆ. ಲೋಕಿ ಅಫ್ಸೈಡ್ ಕಡೆಗೆ ಮತ್ತೊಂದು ಅಂಕದ ಸೇರ್ಪಡೆ ಕಾಣ ಸಿಗ್ತಾ ಇದೆ. ಮತ್ತೊಮ್ಮೆ ನಿತಿನ್ ಚಕ್ಕಾಡಿ ರಾಕೇಶ್ ಜೋಡಿ ಅವಲಿಯ ಓಟ ವಿಕೆಟ್ಗಳ ಮಧ್ಯೆ ಅಂಕಿಅಂಶ ಪಟ್ಟಿ ಏರಿಕೆ ಕಾಣ ಸಿಗ್ತಾ ಇದೆ 28. ಅಂತಿಮ 1 ಚೆಂಡು ಬಾಕಿ. ಬಹಳಷ್ಟು ಸೊಗಸಾದ ದಾಳಿ ಲೋಕಿ ಮುಖೇನ. 6 ಚೆಂಡು ಮುಖೇನ ಬಿಟ್ಟುಕೊಟ್ಟದ್ದು ಕೇವಲ 5 ಚೆಂಡು ಮುಂದೆ ಬಿಟ್ಟುಕೊಟ್ಟದ್ದು ಕೇವಲ 5 ಮಾತ್ರ. ಈ ಭಾಗದಲ್ಲಿ ಅಂತಿಮ ಓವರ್ನ ಅಂತಿಮ ಚೆಂಡು ಲೋಕಿ ಇಂಟರ್ವ್ಯೂ ಮಿಸ್ಟರ್ ರಾಕೇಶ್. ವಾವ್, ಸುಂದರ ಎಸ್ತಗಾರಿಕೆ, ಶ್ರೇಷ್ಠ ಮಟ್ಟದ ದಾಳಿ, ಬಹಳಷ್ಟು ಸೊಗಸಿನ ದಾಳಿಯ ಸಂಘಟನೆ. ಇದರೊಂದಿಗೆ 4 ವಿವರ್ಗಳ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 29. ಇಲ್ಲಿ ಒಂದು ಕಡೆ ಎಡಗುತ್ತಾ ಇದ್ದಾರೆ ಐಡಿಯಲ್ ಸುಳ್ಯ. ಎದುರಾಳಿ ತಂಡಕ್ಕೆ 24ರ ಮುಂದೆ 30ನ್ನ ಗುರಿಯಾಗಿ ನೀಡುತ್ತಾ ಇದ್ದಾರೆ. ಆದರೆ ಖಂಡಿತವಾಗಲೂ ಒಂದು ಕಡೆ ಕೂಡಕಲ್ಲು ತಂಡದಲ್ಲಿ ಬಹಳಷ್ಟು ಶ್ರೇಷ್ಠ ದಾಂಡಿಗರನ್ನ ಕಾಣ ಸಿಗ್ತಾ ಇದೆ. ಬಹಳಷ್ಟು ಅನುಭವಿ ದಾಂಡಿಗರಿದ್ದಾರೆ. ಅದೇ ರೀತಿ ಎದುರಾಳಿ ತಂಡದಲ್ಲಿ ಶ್ರೇಷ್ಠ ಮಟ್ಟದ ಸುಂದರ ಆಲ್ರೌಂಡರ್ ಪ್ರತಿಭೆಗಳು, ಬಹಳಷ್ಟು ಜಾಣ್ಮೆಯ ದಾಳಿಗಾರರು ಕೂಡ ಇದ್ದಾರೆ. ಕಾದು ನೋಡಬೇಕಾಗಿದೆ. ಪ್ರೀತಮ್ ಮಂಗಳೂರು, ಅನೀಶ್ ಮಂಗಳೂರು ಇವರ ಒಳಗೊಂಡ ತಂಡ ಎದುರಾಳಿ ತಂಡ 24ರ ಮುಂದೆ 30ನ್ನ ಗಳಿಸಿಕೊಳ್ಳಬೇಕಾದ ಸವಾಲಿದೆ. ಟೀಮ್ ಮ್ಯಾಕ್ಸ್ವೆಲ್ ಕೂಡಕಲ್ಲು ತಂಡಕ್ಕೆ ಕಾದು ನೋಡಬೇಕಾಗಿದೆ. 24ರ ಮುಂದೆ 30 ಗುರಿ ಇದೆ. ದಯವಿಟ್ಟು ಗಮನಿಸಿಕೊಳ್ಳಿ.
ದಯವಿಟ್ಟು ಗಮನಿಸುವಲ್ಲಿ ಮುಂದಿನ ಪಂದ್ಯಾಕೂಟಕ್ಕೆ ಕರೆಯನ್ನ ನೀಡ್ತಾ ಇದ್ದಾರೆ ನನ್ನ ಚಿಮ್ಮಿಗೆಗೋಸ್ಕರ ಫ್ಲೈಯಿಂಗ್ ಟೈಗರ್ಸ್ ಪೈಲಾರ್ ವಿರುದ್ಧವಾಗಿ ಸ್ಟಾರ್ ಯೂನಿವರ್ಸಲ್ ನೆಟ್ಟನ ದಯವಿಟ್ಟು ಧಾವಿಸಿ ಬನ್ನಿ. ಇದು ಪ್ರಥಮ ದ್ವಿತೀಯ ಅಂತಿಮ ಕರೆಯಾಗಿರುತ್ತದೆ. ಯಾವುದೇ ಹೆಚ್ಚಿನ ಸಮಯಾವಕಾಶವನ್ನು ನೀಡಲಾಗುವುದಿಲ್ಲ. ದಯವಿಟ್ಟು ಬನ್ನಿ ಸರ್. ಸ್ಟಾರ್ ಯೂನಿವರ್ಸಲ್ ನೆಟ್ಟನ ತಂಡದ ಕಪ್ತಾನ, ಅದೇ ರೀತಿ ಫ್ಲೈಯಿಂಗ್ ಟೈಗರ್ಸ್ ಪೈಲಾರು ತಂಡದ ಕಪ್ತಾನ. ದಯವಿಟ್ಟು ಧಾವಿಸಿ ಬನ್ನಿ ಮುಂದಿನ ಪಂದ್ಯಾಕೂಟದ ನನ್ನ ಚಿಮ್ಮಿಗೋಸ್ಕರ. ಶಾಫಿ ಮತ್ತೆ ಭೋಜನದ ವಿರಾಮದ ನಂತರ ಮತ್ತೆ ವೀಕ್ಷಕ ವಿವರಣಾ ಕೊಠಡಿಗೆ ಸೇರಿಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಶಾಫಿ ಬರ್ಗುಂಜ. ಖಂಡಿತವಾಗ್ಲೂ ಪಂದ್ಯಾಕೂಟದ 12ನೆಯ ಪಂದ್ಯಾಟ ಬಹಳಷ್ಟು ಯಶಸ್ವಿನ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಇದು 12ನೇ ಪಂದ್ಯಾಕೂಟ. ಶಾಫಿರವರ ಆಡಿದ 2 ಪಂದ್ಯವನ್ನ ಗೆದ್ದುಕೊಂಡ ತಂಡ ಒಂದು ಕಡೆ, ಐಡಿಯಲ್ ಸುಳ್ಯ ಆಡಿದ ಪ್ರಥಮ ಪಂದ್ಯದಲ್ಲಿ ಕೈ ಸುಟ್ಟುಕೊಂಡ ತಂಡ ಇನ್ನೊಂದು ಕಡೆ, ಕಳೆದ ಬಾರಿಯ ಚಾಂಪಿಯನ್ ಟೀಮ್ ಮ್ಯಾಕ್ಸ್ವೆಲ್ ಕೂಡಕಲ್ಲು. ಇಲ್ಲಿ 2 ಪಂದ್ಯವನ್ನ ಗೆದ್ದುಕೊಂಡ ತಂಡವನ್ನ 29ಕ್ಕೆ ಕಟ್ಟಿ ಹಾಕ್ತಾ ಇದ್ದಾರೆ. ಇಲ್ಲಿ ಕೂಡಕಲ್ಲು ತಂಡ 24ರ ಮುಂದೆ 30 ಗಳಿಸಿಕೊಳ್ಳುವರ ತಮ್ಮ ಪಂದ್ಯಾಕೂಟದ ಅಕ್ಷರ ಪ್ರೀಮಿಯರ್ ಲೀಗ್ ಸೀಸನ್ 2ರ ಪ್ರಥಮ ಜಯವನ್ನು ದಾಖಲಿಸುವರೆ ಅಥವಾ ಐಡಿಯಲ್ ಸುಳ್ಯ ಕಟ್ಟಿ ಹಾಕುವರೆ ಕಾದು ನೋಡಬೇಕಾಗಿದೆ. ಖಂಡಿತ ಅವರವರೇ, ಈ ಹಿಂದಿನ ಪಂದ್ಯದಲ್ಲಿ ಮಾಡಿದಂತಹ ತಪ್ಪುಗಳನ್ನ ಖಂಡಿತ ತಿದ್ದುಪಡಿಸಿಕೊಂಡಿದೆ ಮ್ಯಾಕ್ಸ್ವೆಲ್ ಕೊಡಕಲ್ಲು ತಂಡ. ಖಂಡಿತವಾಗಿ ಅಲ್ಲಿ ಅದ್ಭುತವಾಗಿರತಕ್ಕಂಥ ಓಡಾಟ ಲೋಕಿ ಮತ್ತು ಆತನ ಸಹ ಜೋಡಿ ಕೀರ್ತಿಯವರ ಮುಖ್ಯವಾಗಿ ನಾವು ಗಮನಿಸಿಕೊಳ್ತಾ ಇದ್ದೇವೆ. ಈ ಹಿಂದೆ 50ರ ಗುರಿ ನೀಡಿದ್ರು ಕೂಡ ಅದನ್ನು ತಡೆ ಹಿಡಿಯುವಲ್ಲಿ ವಿಫಲವಾಗಿತ್ತು ಟೀಮ್ ಮ್ಯಾಕ್ಸ್ವೆಲ್ ಕೊಡಕಲ್ಲು ತಂಡ. ಅದ್ಭುತವಾಗಿದ್ದವರೇ, ಸೊ ಖಂಡಿತ ಇಲ್ಲಿ ತಪ್ಪನ್ನ ತಿದ್ದುಪಡಿಸಿಕೊಂಡು ಶಿಸ್ತುಬದ್ಧ ದಾಳಿಗೆ ಮತ್ತೆ ಮರಳುತ್ತಾ ಇದೆ ಕೊಡಕಲ್ಲು ತಂಡ. 29ಕ್ಕೆ ಐಡಿಯಲ್ ಸುಳ್ಯದ ಬಲಿಷ್ಠ ಬ್ಯಾಟಿಂಗ್ ಲೈನಪ್ ಅನ್ನು ತಡೆ ಹಿಡಿದಿದೆ. ಇಲ್ಲಿ ಲೋಕೇಶ್ ಆರಂಭಿಸಿಕೊಂಡಿದ್ದಾರೆ ಅವಳಿ ಓಟದ ಮುಖ್ಯನ. ಹೆಡ್ಸ್ ಇಸ್ ದ ಕಾಲ್. ಅದೃಷ್ಟದ ವೀಕೆಂಡ್ ಗೆದ್ದುಕೊಳ್ತಾ ಇದೆ ಫ್ಲೈಯಿಂಗ್ ಟೈಗರ್ಸ್ ಪೈಲಾರ್. ಚುಕ್ಕಿ ಆಗ್ತಾ ಇದೆ ಚೆಂಡು. ಜಿಲ್ಲೆಯ ಪ್ರತಿಷ್ಠಿತ ಸಿಜ್ಲರ್ ಕ್ರಿಕೆಟ್ ಸಮೇತ್ ತಡ್ಕ ಪರವಾಗಿ ಆಡುವಂತಹ ಓರ್ವ ಅದ್ಭುತ ಆಟಗಾರ ಲೋಕೇಶ್ ಪ್ರಸ್ತುತ ಐಕಾನ್ ಎಂಬ ನೆಲೆಯಲ್ಲಿ ಟೀಮ್ ಮ್ಯಾಕ್ಸ್ವೆಲ್ ಕೊಡಕಲ್ಲು ಪರವಾಗಿ ದಂಡನ್ನು ಬೀಸ್ತಾ ಇದ್ದಾರೆ. ಅದ್ಭುತವಾಗಿರೋರೆ, ಜಿಲ್ಲೆಯಲ್ಲಿ ಅಂಡರಾಮ್ ಮತ್ತು ಹೊರಾಮ್ ಎರಡನ್ನೂ ಕೂಡ ಆಡಬಲ್ಲಂತಹ ಒಂದು ಚಾಕಚಕ್ಯತೆಯನ್ನು ಹೊಂದ್ಕೊಂಡಂತ ಆಟಗಾರ ಈ ಲೋಕೇಶ್. ನೋಡಿ, ಸ್ಲೋವರ್ ಡೆಲಿವರಿ ಲೋಕೇಶ್ ನನ್ನ ವಂಚಿಸುವಂತ ಪ್ರಯತ್ನ ಅಲ್ಲಿ ಚುಕ್ಕಿ ಆಗ್ತಾ ಇದೆ. ಸೊಗಸಾದಿಸಗಾರಿಕೆ ಅನೀಶ್ ಅವರ ಮುಖ್ಯವಾಗಿ ನಾವು ಗಮನಿಸಿಕೊಳ್ತಾ ಇದ್ದೀವಿ. ಪ್ರಸ್ತುತ ಟಾಪ್ ವಿಕೆಟ್ ಟೇಕರ್ ಲಿಸ್ಟ್ ನಲ್ಲಿ ಮುಂಚೂಣಿಯಲ್ಲಿ 3 ಆಟಗಾರರು 540ಯಲ್ಲಿದ್ದಾರೆ. ಅದರಲ್ಲಿ ಅನೀಶ್ ಕೂಡ ಓರ್ವರು. 3 ಚೆಂಡು ಮುಕ್ತಾಯಗೊಂಡು 4ನೇ ಬಾರಿಗೆ ರೈತ ಹೋದ ವಿಕೆಟ್ ಮುಖ್ಯನ ಲೋಕೇಶ್ ನ ಕಡೆಗೆ ಹೈ ಅಪ್ ಇನ್ ದಿ ಏರ್. ಈ ಬಾರಿ ಕ್ಷೇತ್ರ ರಕ್ಷಕ ಅದ್ಭುತವಾಗಿ ಪಡೆದುಕೊಳ್ತಾ ಇದ್ದಾರೆ ಕ್ಯಾಚ್ ಅನ್ನ. ಲೋಕೇಶ್ ಮತ್ತೊಮ್ಮೆ ವೈಫಲ್ಯತೆಯನ್ನು ಕಂಡುಕೊಳ್ಳುತ್ತಾ ಇದ್ದಾರೆ. ದ್ವಿತೀಯ ಬಾರಿಗೆ ಲೋಕೇಶ್ ವೈಫಲ್ಯತೆಯನ್ನು ಅನುಭವಿಸಿದ್ದಾರೆ. ಮತ್ತೊಮ್ಮೆ ಉತ್ರಿಯನ್ನು ಕಳೆದುಕೊಳ್ಳುತ್ತಾ ಇದೆ ಟೀಮ್ ಮ್ಯಾಕ್ಸ್ವೆಲ್ ಕೊಡಕಲ್ಲು ತಂಡ. ನೋಡಿ, ಲೋಕೇಶ್ ಚೆಂಡು ಮುಂದೆ 28 ಓಟ ಬೇಕಾಗಿದೆ. ಟ್ವಿಸ್ಟ್ ಇರ್ಲಿಕ್ಕಿದೆಯೋ ಈ ಪಂದ್ಯದಲ್ಲಿ? ಖಂಡಿತವಾಗ್ಲೂ ಶಾಫಿ, ಯಾಕಂದ್ರೆ ನಾವು ಮೊದಲೇ ತಿಳಿಸಿದ್ದಂತೆ ಬಲಿಷ್ಠ 2 ಅನುಭವಿ ಎಸೆಗಾರರಿದ್ದಾರೆ, ಪ್ರೀತಮ್ ಅದೇ ರೀತಿ ಅನೀಶ್. ಈ ಇರುವ ದಾಳಿಗಾರರು ಕೂಡ ತಮ್ಮ ಕರ್ತವ್ಯವನ್ನ ಅದ್ಭುತವಾಗಿ ನಿಭಾಯಿಸ್ತಾ ಇದ್ದಾರೆ. ಇದುವರೆಗೂ ಕಾದು ನೋಡಬೇಕಾಗಿದೆ. ಎಲ್ಲ ಒಂದು ಕಡೆ ದಂಡಗಾರಿಕಾ ವಿಭಾಗದಲ್ಲಿ ಇರುವ ಆಟಗಾರರು ವಿಫಲತೆಯನ್ನ ಕಂಡ್ರು, ಆದರೆ ಇಲ್ಲಿ ಅನೀಶ್ ದಂಡಗಾರಿಕೆಯಲ್ಲಿ ಕಂಡ ತಮ್ಮ ವಿಫಲತೆಯನ್ನ ಸರಿಪಡಿಸುವ ಪ್ರಯತ್ನ ಎಸೆಗಾರಿಕಾ ವಿಭಾಗದಲ್ಲಿ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅನೀಶ್ ರವರ 4 ಚೆಂಡು ಮುಕ್ತಾಯಗೊಂಡಿದೆ. 4 ಚೆಂಡಿನ ಮುಂದೆ ಆತ ಬಿಟ್ಟು ಕೊಡ್ತಾ ಇದ್ದಾನೆ ಕೇವಲ 2. ದೊಡ್ಡ ಬೇಟೆ ಖಂಡಿತವಾಗ್ಲೂ ಎದುರಾಳಿ ತಂಡದ ಐಕ್ಯ ಆಟಗಾರ ಲೋಕಿ ರವರ ಒತ್ತರಿ ಕೂಡ ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. 5ನೇ ಬಾರಿ ಶ್ರೇಷ್ಠ ದಾಳಿ ಮಾನವಿಗೆ ಪುರಸ್ಕಾರ. ನೋಡಿ, ಆವಳಿ ಉತ್ತರಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್
ನಾವು ಮಾತನಾಡಿದ್ದು ಟ್ವಿಸ್ಟ್ ಬಗ್ಗೆ. ಇದೇ ನಿಜವಾದ ಟ್ವಿಸ್ಟ್, ಯಾಕಂದ್ರೆ ಪ್ರಥಮ ಚೆಂಡಿನಲ್ಲಿ 4 ಎಸೆತ ಉದ್ದರಿಯನ್ನ ಪಡ್ಕೊಳ್ತಾ ಇದ್ದಾರೆ. ಕಾದು ನೋಡಬೇಕಾಗಿದೆ. ಶಫಿ ಖಂಡಿತವಾಗ್ಲೂ ಅನೀಶ್ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾನೆ. 2 ಉದ್ರಿ ನಾವು ಮಾತನಾಡಿಕೊಂಡಿದ್ದೆವು. ಅನೀಶ್ ಈಸ್ ಆನ್ ಹ್ಯಾಟ್ರಿಕ್. ನಾವು ಹ್ಯಾಟ್ರಿಕ್ 6 ರನ್ನ ಕಂಡವು, ಆದರೆ ಇಲ್ಲಿ ಹ್ಯಾಟ್ರಿಕ್ ವಿಕೆಟ್ ಪಡೆಯುವ ಅವಕಾಶ ಅನೀಶ್ ಪಾಲಾಗ್ತಾ ಇದೆ. ಸತತ 2 ಎಸೆತಗಳಲ್ಲಿ 2 ಉದ್ರಿ. ಇದು ಅಂತಿಮ ಎಸೆತ, ಪ್ರಥಮ ಓವರ್ ಸಾಗಿ ಬರ್ತಾ ಇದೆ. ಶಾಫಿ ಅನೀಶ್ ಪಡೆಯುವ ಹ್ಯಾಟ್ರಿಕ್, ಇದು ಅಂತಿಮ ಚೆಂಡು. ಇಲ್ಲಿ ಇರುವ ಐಕಾನ್ ಆಟಗಾರರ ವಿಕೆಟ್ ಅನ್ನು ಕೂಡ ಪಡೆಕೊಂಡು ಅನೀಶ್ ಅವರು ಖಂಡಿತವಾಗಿಯೂ ಕೂಡ ಯತೀಶ್ ಹಾಗೂ ಲೋಕೇಶ್ 2 ಐಕಾನ್ ಆಟಗಾರರ ವಿಕೆಟ್ ಬಹಳಷ್ಟು ಆತ್ಮವಿಶ್ವಾಸವನ್ನು ನೀಡಲಿಕ್ಕೆ ಐಡಿಯಲ್ ಸುಳ್ಯ ತಂಡಕ್ಕೆ. 3 ಓವರಿನ ಆಟ ಬಾಕಿ ಇದೆ. 28 ಓಟವನ್ನು ಕಲೆ ಹಾಕಬೇಕಾಗಿದೆ ಟೀಮ್ ಮ್ಯಾಕ್ಸ್ವೆಲ್ ಕೊಡೆಕಲ್ಲು ತಂಡ. ನೋಡಿ, ಪ್ರಸ್ತುತ ಆರೆಂಜ್ ಕ್ಯಾಪ್ ಮುಂಚೂಣಿಯಲ್ಲಿ ಮತ್ತೆ ಬದಲಾವಣೆಯನ್ನು ಕಾಣ್ತಾ ಇದ್ದೀವಿ. ಆಡಿದ 3 ಪಂದ್ಯಗಳಲ್ಲಿ 53 ಓಟವನ್ನು ಕಲೆ ಹಾಕಿ 3 ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ತನಗಾಗಿಸಿಕೊಂಡಿದ್ದಿರತಕ್ಕಂತಹ ಯತೀಶ್ ಸುರತ್ಕಲ್ ಅವರು ಮುಂಚೂಣಿಯಲ್ಲಿದ್ದಾರೆ. ಯತೀಶ್ ಅವರೇ ಮತ್ತೊಮ್ಮೆ ಭವ್ಯ ವೇದಿಕೆಯತ್ತ ಬರಬೇಕಾಗಿದೆ. ಬಲವಾದ ಹೊಡೆತಕ್ಕೆ ಮುನ್ನುಗ್ಗಿದ್ರು. ಡೀಪ್ ಸ್ಕ್ವೇರ್ ಲೆಗ್ ನ ವಿಭಾಗದಲ್ಲಿ ಚೆಂಡು 1 ಓಟದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ 3. ಅನೀಶ್ ಪರ್ಪಲ್ ಕ್ಯಾಪ್ ನಲ್ಲಿ ಮತ್ತೊಮ್ಮೆ ಮುಂಚೂಣಿಗೆ ಬರುವ ಎಲ್ಲ ಸಾಧ್ಯತೆ ಇದ್ದ ಕಾರಣ 2 ವಿಕೆಟ್ಗಳನ್ನ ತನಗಾಗಿಸಿಕೊಂಡ್ರು. 5 ವಿಕೆಟ್ಗಳೊಂದಿಗೆ ಮತ್ತೆ ಮುಂಚೂಣಿಯಲ್ಲಿ ಅನೀಶ್. ಪರ್ಪಲ್ ಕ್ಯಾಪ್ ನಲ್ಲಿ ಎಸೆತಗಾರಿಕೆಯಲ್ಲಿದ್ದಾರೆ ಪ್ರೀತಮ್ ಅಬು ತಾಹಿರ್ ಅವರೇ. ನಾ ಹೇಳಿದ್ದೆ 30ರ ಮೇಲೆ ಅನೀಶ್ ಅವರ ದಾಳಿ ಒಂದಿಷ್ಟು ಟ್ವಿಸ್ಟ್ ಅನ್ನು ತರಲಿಕ್ಕಿದೆ ಅಂತ ಹೇಳಿ ಖಂಡಿತವಾಗಿಯೂ ಕೂಡ ಟ್ವಿಸ್ಟ್ ಅನ್ನು ತಂದಿದೆ. ಇಲ್ಲಿ ಪ್ರೀತಮ್ ಕೂಡ ಅದೇ ರೀತಿಯಲ್ಲಿ ಮುಂದುವರಿಸ್ತಾ ಇದ್ದಾರೆ. ತಂಡದ ಖಾತೆಯಲ್ಲಿ 3 ಮಾತ್ರ ಇದೆ. 2 ಐಕಾನ್ ಆಟಗಾರನ್ನ ಕಳೆಕೊಂಡು ಸಂಕಷ್ಟದಲ್ಲಿ ಟೀಮ್ ಮ್ಯಾಕ್ಸ್ವೆಲ್ ಕೊಡೆಕಲ್ಲು ತಂಡ. ಖಂಡಿತವಾಗ್ಲೂ ಶಾಫಿ ಆರಂಭಿಕ ಜೋಡಿ ಬೇರ್ಪಟ್ಟಿತು. ತದನಂತರ ನಂಬರ್ 3 ಕ್ರಮಾಂಕ ಕೂಡ ಸತತ ಎಸೆತಗಳಲ್ಲಿ ಕಳೆದುಕೊಂಡ್ರು. ಆದ್ರೆ ಇಲ್ಲಿ ದಂಡ ಬೀಸ್ತಾ ಇದ್ದಾರೆ ದಾಂಡಿಗ. ಆದರೆ ಆರೀಫ್ ಪೈಚಾರು ಶ್ರೇಷ್ಠ ಮಟ್ಟದ ಕ್ಷೇತ್ರಪಾಲನೆ ಕಾಣಿಸುತ್ತಾ ಇದೆ. ಅವಲಿಯಂಕರ ಸೇರ್ಪಡೆ ಆಗ್ತಾ ಇದ್ರು ಕೂಡ ಎಲ್ಲ ಒಂದು ಕಡೆ ಬೌಂಡ್ರಿ ಆಗ್ಬೇಕಿದ್ದ ಚೆಂಡನ್ನ ಬಹಳಷ್ಟು ಸುಂದರ ರೀತಿಯಲ್ಲಿ ಕ್ಷೇತ್ರ ಪಾಲನೆಯನ್ನು ನಿರ್ವಹಿಸ್ತಾ ಇದ್ದಾರೆ ಆರೀಫ್. ಅವಲಿಯಂಕದ ಸೇರ್ಪಡೆ ಅಂಶ ಪಟ್ಟಿಯಲ್ಲಿ 5. ಶಫಿ ಖಂಡಿತವಾಗ್ಲೂ ಜವಾಬ್ದಾರಿಯನ್ನು ನಿಭಾಯಿಸಿದ್ರು ಅನೀಶ್. ಇಲ್ಲಿ ಪ್ರೀತಮ್ಮ ಬರ್ತಾ ಇದ್ದಾರೆ ದಾಳಿಗಾರಿಕಾ ವಿಭಾಗದಲ್ಲಿ. ಎಸೀತಾ ಇದ್ದಾರೆ 3 ಚೆಂಡು, 3 ಮಾತ್ರ ಬಿಟ್ಟು ಕೊಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಇರುವ ಐಕನ್ ಆಟಗಾರರ ಎಸೆತಗಳು ಕೂಡ 2 ಓವರ್ಗಳಲ್ಲಿ ಮುಕ್ತಾಯಗೊಳ್ಳಲಿದೆ. ಮುಂದೆ ಕಾದು ನೋಡಬೇಕಾಗಿದೆ ಯಾರಾಗ್ತಾರೆ ಮುಂದಿನ 2 ಓವರ್ಗಳು. ಆದರೆ ಇಲ್ಲಿ ತಟ್ಟು ನೇರವಾಗಿ ನಾ ಬಾಲ್ ಕರೆ ಬರ್ತಾ ಇದೆ. ಓವರ್ ಸ್ಟೆಪ್ಪಿಂಗ್ ನಾ ಬಾಲ್ ನೇರವಾಗಿ ಕರೆ ಬರ್ತಾ ಇದೆ. ಮತ್ತೆ ದಾಳಿ ಮುಂದುವರಿತಾ ಇದೆ. ಶ್ರೇಷ್ಠ ಮಟ್ಟದ ದಾಳಿಯ ಸಂಘಟನೆಯಾಗಬೇಕಿದೆ ಶಾಫಿ. ಯಾಕಂದ್ರೆ ಈ ಭಾಗದಲ್ಲಿ ನಿತಿನ್ ಚಕ್ಕಾಡಿ ಶ್ರೇಷ್ಠ ಮಟ್ಟದ ಕ್ಷೇತ್ರ ಪಾಲನೆ ಕಾಣ ಸಿಕ್ಕಿದೆ. ಅಂಕಿಅಂಶ ಪಟ್ಟಿಯಲ್ಲಿ 7 ಅಂತಿಮ 2 ಚೆಂಡು ಬಾಕಿ ಇದೆ. ಮತ್ತೊಮ್ಮೆ ತಪ್ಪನ್ನ ಮಾಡ್ತಾ ಇದ್ದಾರೆ ನೋಡಿ ಪ್ರಮುಖ ಆಟಗಾರರು. ಎಲ್ಲ ಒಂದು ಕಡೆ ಪ್ರತಿ ಅಂಕಗಳು ಕೂಡ ಇಲ್ಲಿ ಲೆಕ್ಕಾಚಾರಕ್ಕೆ ಹೋಗ್ತಾ ಇದೆ. ಯಾಕಂದ್ರೆ ಇದು ಲೋ ಸ್ಕೋರಿಂಗ್ ಥ್ರಿಲ್ಲರ್. ಸ್ಕೋರ್ ಕಾರ್ಡ್ ನಲ್ಲಿ ಕೇವಲ 29 ಮಾತ್ರವಿದೆ. ಆದರೆ ಇಲ್ಲಿ ಅನುಭವಿ ಪ್ರೀತಮ್ 2 ಬಾರಿ ಇತರ ಎಸೆತವನ್ನ ಎಸೆಯುತ್ತಾ ಇದ್ದಾರೆ. ಎದುರಾಳಿ ತಂಡಕ್ಕೆ ಬೋನಸ್ ರೂಪದಲ್ಲಿ ಈ ಭಾಗದಲ್ಲಿ ಚುಕ್ಕಿ ಎಸೆತ. ಮತ್ತೊಮ್ಮೆ ದಾಳಿ ಮುಂದುವರಿಯುತ್ತಾ ಇದೆ ಪ್ರೀತಮ್. ಶ್ರೇಷ್ಠ ದಾಳಿ ನೋಡಿ. ಕೀರ್ತಿ ಸಂಪೂರ್ಣ ವಿಫಲತೆ.
ಖ್ಯಾತಿಗೆ ತಕ್ಕ ಆಟ. ಶಾಫಿರ್ ಅವರೇ ನೋಡಿ, ಪ್ರಥಮ ಓವರ್ನಲ್ಲಿ ಅನೀಶ್ ರವರು ಬಿಟ್ಟು ಕೊಡ್ತಾ ಇದ್ದಾರೆ, 2 ಜೊತೆಗೆ 2 ವಿಕ್ರಿ. ದ್ವಿತೀಯ ಓವರ್ನಲ್ಲಿ ಪ್ರೀತಮ್ ಬಿಟ್ಟು ಕೊಡ್ತಾ ಇದ್ದಾನೆ, 5 ಅಂಕಗಳು 6 ಎಸೆತಗಳ ಮುಂದೆ. ಒಟ್ಟು ಗಳಿಕೆ 2 ಓವರ್ಗಳ ಮುಕ್ತಾಯಕ್ಕೆ ಐಕ್ಯನ್ ಆಟಗಾರರು ನೀಡಲಾದ ಜವಾಬ್ದಾರಿಯನ್ನು ಬಹಳಷ್ಟು ಅದ್ಭುತವಾಗಿ ನಿಭಾಯಿಸ್ತಾ ಇದ್ದಾರೆ. 2 ಓವರ್ಗಳಲ್ಲಿ ಬಿಟ್ಟುಕೊಟ್ಟಿದ್ದು ಕೇವಲ 7 ಮಾತ್ರ. ಇನ್ನುಳಿದಂತೆ ಎಸೆತಗಳು ಬಾಕಿ ಇವೆ. 12-23 ಓಟಗಳು ಬೇಕಾಗಿದೆ. ಯಾರು ಎಸೆತಾರೆ ಮುಂದಿನ ಓವರ್ಗಳು? 1 ಓವರನ್ನ ಕಪ್ತಾನ ಸ್ವತಃ ಸೇರಿದ್ದಾರೆ. ಈ ಪಂದ್ಯಾಟದ ರಿಸಲ್ಟ್ ಖಂಡಿತವಾಗ್ಲೂ ಎಸೆತಗಾರರಿಗೆ ಒಂದು ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಡಲಿದೆ. ಯಾಕಂದ್ರೆ ಲೋ ಸ್ಕೋರ್ 29 ತಡೆಯುವ ಪ್ರಯತ್ನದಲ್ಲಿ ಎಲ್ಲವೂ ಕೂಡ ಇದುವರೆಗೆ ಯಶಸ್ವಿನತೆ ಸಾಗುತ್ತಾ ಇದೆ ಐಡಿಯಲ್ ಸುಳ್ಯ ಪರವಾಗಿ. ಎಸೆಗಾರಿಕಾ ವಿಭಾಗದಲ್ಲಿ ಇರುವ ಐಕ್ಯನ್ ಆಟಗಾರರು ಕೂಡ ತಮ್ಮ ಅದ್ಭುತ ದಾಳಿಗಾರಿಕೆಯನ್ನ ಸಂಘಟಿಸ್ತಾ ಇದ್ದಾರೆ. ಇನ್ನು ಕಾದು ನೋಡಬೇಕಾಗಿದೆ 3ನೇ ಓವರ್ ಎಸೆಯುವರ. ಇದು ನಿರ್ಣಾಯಕ ಓವರ್. ಇಲ್ಲಿ ಕಪ್ತಾನನನ್ನ ಕರೆತರಲಾಗ್ತಾ ಇದೆ. ಕಪ್ತಾನ ಸ್ವತಃ ಎಸೆಗಾರಿಕೆಗೆ ಬರ್ತಾ ಇದ್ದಾರೆ. ಮಿಸ್ಟರ್ ರಾಕೇಶ್ ಎಸೆಗಾರಿಕಾ ವಿಭಾಗದಲ್ಲಿ 12 ಚೆಂಡು 23 ಓಟ. ಶಾಫಿರ್ ಅವರ ಖಂಡಿತವಾಗ್ಲೂ ಒಂದು ಹೈ ವೋಲ್ಟೇಜ್ ಪಂದ್ಯವಾಗುವುದರಲ್ಲಿ ಸಂಶಯವಿಲ್ಲ. ಯಾಕಂದ್ರೆ ಇದು ಕೂಟಕ್ಕೂ ತಂಡಕ್ಕೆ ಉಳಿವಿನ ಪ್ರಶ್ನೆ. ಯಾಕಂದ್ರೆ ಪ್ರಥಮ ಪಂದ್ಯಾಟವನ್ನ ಇಲ್ಲಿ ಸೋತುಕೊಂಡಿದೆ. ಖಂಡಿತ ಅವರೇ, ಗೆಲ್ಲಲೇಬೇಕಾದ ಪಂದ್ಯವನ್ನು ಆಡ್ತಾ ಇದೆ ಕುಡಕಲ್ಲು ತಂಡ. ಪ್ರಥಮ ಚೆಂಡು ಚುಕ್ಕಿ ಆಗ್ತಾ ಇದೆ. ಇಲ್ಲಿ ಗೆಲುವು ಸೋಲಿನ ಲೆಕ್ಕಾಚಾರ ಒಂದೆಡೆ ಆದರೆ ಗೆಲ್ಲಲೇಬೇಕಾದ ಒತ್ತಡದಲ್ಲಿ ಕುಡಕಲ್ಲು ತಂಡ. ಯಾಕಂತ ಹೇಳಿದ್ರೆ ಇಲ್ಲಿ ಸೋತದ್ದಾದರೆ ಮುಂದಿನ 3 ಪಂದ್ಯಗಳು ಕೂಡ ನಾಕ್ಔಟ್ ಮಾದರಿಯ ಪಂದ್ಯ ಆಗ್ಲಿಕ್ಕಿದೆ. ಸೋತರೆ ಹೊರಗೆ, ಗೆದ್ದರೆ ಜೀವಂತ ಅನ್ನುವ ರೀತಿಯ ಸನ್ನಿವೇಶಕ್ಕೆ ಕುಡಕಲ್ಲು ತಂಡ ತಲುಪಲಿಕ್ಕಿದೆ. ಇದು ಸುಲಭವಾಗಿರತಕ್ಕಂಥ ಪಂದ್ಯ. 30ರ ಗುರಿ ಎನ್ನುವುದು ಈ ಮೈದಾನದಲ್ಲಿ ಕಳೆದ ಕಷ್ಟದ ಗುರಿ ಅಲ್ಲ. ಅಲ್ಲಿ ಎಸೆಗಾರಿಕೆಯಲ್ಲಿ ರಾಕೇಶ್ ಅಡ್ಡ ಚೆಂಡು. 12 ಚೆಂಡು 23 ಬೇಕಿತ್ತು. ಪ್ರಥಮ ಚೆಂಡು ಚುಕ್ಕಿ ಆಯ್ತು. ಬಳಿಕದ ಚೆಂಡು ಅಡ್ಡ ಚೆಂಡು ಆಗ್ತಾ ಇದೆ. 11ರ ಮುಂದೆ 22 ಬೇಕಾಗಿದೆ. ಪ್ರತಿಯೊಂದು ಎಸೆತಕ್ಕೂ ಕೂಡ 2 ಓಟಗಳ ಅವಶ್ಯಕತೆ ಎದ್ದು ಕಾಣ್ತಾ ಇದೆ ಅವರೇ. ಇಲ್ಲಿ ಖಂಡಿತ ಜೀವ ತುಂಬಬೇಕಾಗಿದೆ. ಪ್ರದೀಪನೊಂದಿಗೆ ಇದ್ದಾರೆ ಆರಂಭಿಕ ದಾಂಡಿಗ ಕೀರ್ತಿ ಪತಾಕೆಯನ್ನು ಹಾರಿಸಬೇಕಾಗಿದೆ. ಹಾಗಿದ್ರೆ ಮಾತ್ರ ಅವಕಾಶ ಇದೆ. ದೊಡ್ಡ ಹೊಡೆತಕ್ಕೆ ಮುನ್ನುಗ್ಗಿದ್ರು ಕ್ಷೇತ್ರ ರಕ್ಷಕ ನಿತಿನ್ ಚೊಕ್ಕಾಡಿ. ಖಂಡಿತವಾಗಿಯೂ ಕೂಡ ಬಹಳಷ್ಟು ಅನುಭವ ಇದೆ ಈ ಆಟಗಾರನಿಗೆ. ಒಂಟಿ ಓಟದ ಸೇರ್ಪಡೆಯೊಂದಿಗೆ ಇನ್ನುಳಿದ 10 ಚೆಂಡು ಮುಂದೆ 21ರ ಅವಶ್ಯಕತೆ. ಕೀರ್ತಿ ಬ್ಯಾಕ್ ಆನ್ ಸ್ಟ್ರೈಕ್. ಕೀರ್ತಿ ಪತಾಕೆಯನ್ನ ಹಾರಿಸಬೇಕಾಗಿದೆ ಇಲ್ಲಿ ಕೀರ್ತಿ. ನೋಡಿ, ಬಲವಾದ ಹೊಡೆತಕ್ಕೆ ನೇರ ನೋಟವನ್ನು ಇಟ್ಟು ಒಂಟಿ ಓಟ ಸಿಗ್ತಾ ಇದೆ. ಅಂಕಪಟ್ಟಿಯಲ್ಲಿ ಒಂದೊಂದಾಗಿ ಸೇರ್ತಾ ಇದ್ದಂತೆ ಇನ್ನುಳಿದ 9 ಚೆಂಡು ಮುಂದೆ 20 ಓಟಗಳ ಅವಶ್ಯಕತೆ ಇದೆ. ಖಂಡಿತವಾಗ್ಲೂ ಪಂದ್ಯಾಕೂಟ ಬಹಳಷ್ಟು ರೋಚಕತೆ ಸಾಗಿ ಬರ್ತಾ ಇದೆ. ಯಾಕಂದ್ರೆ ಕನಿಷ್ಠ ಬಹುತೇಕ ಈ ಪಂದ್ಯಾಕೂಟದ ಪ್ರಥಮವಾಗಿ ಬ್ಯಾಟಿಂಗ್ ಮಾಡಿದ ಅಂದ ಕನಿಷ್ಠ ಮೊತ್ತ ದಾಖಲಿಸಿದ್ದು 16. ತದನಂತರದ ಮೊತ್ತ ಇದು ಈ 29. ಈ 29 ಬೆನ್ನಟ್ಟುವ ವೇಳೆ ಬಲಿಷ್ಠ ಕಳೆದ ಬಾರಿಯ ಚಾಂಪಿಯನ್ ತಂಡ ಇಲ್ಲಿ ಎಲ್ಲ ಒಂದು ಕಡೆ ಎಡಗ್ತಾ ಇದ್ದಾರೆ. ಆರಂಭಿಕ 2 ಓವರ್ನಲ್ಲಿ ಗಳಿಸಿದ್ದು ಕೇವಲ 7 ಮಾತ್ರ. ಈ ಓವರ್ನಲ್ಲೂ ಕೂಡ ತಂಡದ ಕಪ್ತಾನ ಬಹಳಷ್ಟು ಜವಾಬ್ದಾರಿಯುತ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ದಾಂಡಿಗರು ದೊಡ್ಡ ಹೊಡೆತಕ್ಕೆ ಪರದಾಡ್ತಾ ಇದ್ರೆ ಎಸೆಗಾರರು ತಮ್ಮ ಚುರುಕಿನ ಲೈನ್ ಅಂಡ್ ಲೆಂತ್ ಇಂದ ಕೂಡಿದ ದಾಳಿಯ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಶಾಫಿ ಖಂಡಿತ ಅವರೇ ನೋಡಿ, ಚುಕ್ಕಿ ಎಸೆತಗಳು ಹೆಚ್ಚಾಗ್ತಾ ಇದೆ. ಪ್ರದೀಪ್ ಖಂಡಿತವಾಗಿಯೂ ಕೂಡ ಅಲ್ಲಿ ಅಂದುಕೊಂಡಂತೆ ದಂಡನ ಬೀಸ್ತಾ ಇಲ್ಲ. ಮತ್ತೊಮ್ಮೆ ಚುಕ್ಕಿ ಆಗ್ತಾ ಇದೆ ಚೆಂಡು. ರಾಕೇಶ್ ನಾಯಕನ ಜವಾಬ್ದಾರಿಯುತ ಎಸೆತಗಾರಿಕೆಯನ್ನು ಎಸೆಯುತ್ತಾ ಇದ್ದಾರೆ. ಪೆನಾಲ್ಟಿಮೇಟ್ ಓವರ್ ಖಂಡಿತವಾಗಿಯೂ ಕೂಡ ಅದ್ಭುತವಾಗಿ ನಿಭಾಯಿಸ್ತಾ ಇದ್ದಾರೆ. ನೀವು ಹೇಳ್ತಾ ಇದ್ದಂತೆ 50ನ ಪಂದ್ಯದಲ್ಲಿ 49ನೇ ಓವರ್, 20ನ ಪಂದ್ಯದಲ್ಲಿ 19ನೇ ಓವರ್, 4ನ ಪಂದ್ಯದಲ್ಲಿ 3ನೇ ಓವರ್. ಖಂಡಿತ ರಾಕೇಶ್ ಅದ್ಭುತವಾಗಿ ನಿಭಾಯಿಸಿದ್ರು. ಸತತವಾಗಿ ಚುಕ್ಕೆ ಎಸೆತಗಳು. ಹ್ಯಾಟ್ರಿಕ್ ಆಫ್ ಡಾಟ್ ಡೆಲಿವರೀಸ್. ವಾಟ್ ಅನ್ ಔಟ್ ಸ್ಟ್ಯಾಂಡಿಂಗ್ ಓವರ್ ದಿಸ್ ಇಸ್ ಫ್ರಮ್ ರಾಕೇಶ್. 3ನೆಯ ಓವರ್ ಕೊನೆಗೊಂಡಾಗ ಅಂಕಪಟ್ಟಿಯಲ್ಲಿದೆ ಕೇವಲ 10. 6 ಚೆಂಡು ಬಾಕಿ ಇದೆ.
20 ಓಟಗಳು ಬೇಕಾಗ್ತಾ ಇದೆ. ಟೀಮ್ ಮ್ಯಾಕ್ಸ್ವೆಲ್ ಕೊಡೆಕಲ್ಲು ತಂಡ 4 ಓವರ್ನ ಮುಂದೆ 29ಕ್ಕೆ ತಡೆ ಹಿಡಿದಾಗ ಖಂಡಿತ ಪಂದ್ಯ ಎಲ್ಲೋ ಒಂದು ಕಡೆ ಅವರ ಕೈಯಲ್ಲಿ ಇತ್ತು ಅಂದ್ಕೊಂಡು, ಆದರೆ ಅನೀಶ್ ಎಸೆದಂತಹ ಪ್ರಥಮ ಓವರ್ ಇಡೀ ಪಂದ್ಯಾಟದ ಸ್ಥಿತಿಯನ್ನು ಬದಲಿಸಿತು. ಈರುವ ಐಕಾನ್ ಆಟಗಾರರು ಕೂಡ ವೀಕ್ಷಣೀಯತ್ತ ಮನೆ ಮಾಡಿದ್ದೆ. ಆದರೆ 6 ಚೆಂಡು ಬಾಕಿ ಇದೆ, 20 ಓಟ ಬೇಕಾಗಿದೆ. ನೋಡಿ, ಕ್ರಿಕೆಟ್ ಅದೃಷ್ಟದ ಆಟ. ಯಾವ ಕ್ಷಣದಲ್ಲಿ ಹೇಗಾಗಬಹುದು ಅಂತ ಹೇಳೋದು ಬಹಳಷ್ಟು ಕಷ್ಟ ಇದೆ ಅಬು ತಾಹಿರ್ ಅವರ. ಕಾರಣ ಕ್ರಿಕೆಟ್ ಅನ್ನುವುದು ಬಹಳಷ್ಟು ಬಾರಿ ಏರುಪೇರನ್ನ ಕಂಡದ್ದಿದೆ. ಗೆದ್ದುಕೊಳ್ಳಬೇಕಾದವರು ಸೋತ ಇತಿಹಾಸಗಳು ಬಹಳಷ್ಟಿದೆ, ಸೋಲಬೇಕಾದವರು ಗೆದ್ದುಕೊಂಡಂತ ಇತಿಹಾಸ ಇನ್ನಷ್ಟಿದೆ. ಕಾರಣ 6 ಚೆಂಡು ಮುಂದೆ 23 ಓಟ ಬೇಕಿದ್ದಾಗ ಮೈಕ್ ಹಸಿ ಎಂಬ ಆಟಗಾರ ಸಯೀದ್ ಅಜ್ಮಲ್ ವಿರುದ್ಧ 5 ಚೆಂಡಿನಲ್ಲಿ ಫಿನಿಶ್ ಮಾಡಿದ ಇತಿಹಾಸ ಇದೆ. T20 ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯದಲ್ಲಿ 6 ಚೆಂಡು ಮುಂದೆ 23 ಓಟ ಬೇಕಿದ್ದಾಗ ಮಹೇಂದ್ರ ಸಿಂಗ್ ಧೋನಿ ಅಕ್ಷರ್ ಪಟೇಲ್ ವಿರುದ್ಧ ಫಿನಿಶ್ ಮಾಡಿದ ಇತಿಹಾಸ ಇದೆ. 6 ಚೆಂಡು ಮುಂದೆ 19 ಓಟ ಬೇಕಿದ್ದಾಗ ಕಾರ್ಲೆಸ್ ಬ್ರಾಥ್ವೇಟ್ ಬೆನ್ ಸ್ಟೋಕ್ಸ್ ವಿರುದ್ಧ ಫಿನಿಶ್ ಮಾಡಿದ ಇತಿಹಾಸ ಇದೆ. ಇದು ಕೊನೆಯ ಓವರ್ ಆರಂಭಗೊಂಡಿದೆ. ವೈಡಿಶ್ ಲಾಂಗ್ ಆಫ್ ಭಾಗಕ್ಕೆ ದಂಡಿಸಿದ್ರು ಕೀರ್ತಿ. 1 ಓಟದ ಸೇರ್ಪಡೆ ಆಗ್ತಾ ಇದೆ. 5 ಚೆಂಡು ಬಾಕಿ ಇದೆ ಅಬು ತಾಹಿರ್ ಅವರೇ. 18 ಓಟ ಬೇಕಾಗಿದೆ, ಅರ್ಥಾತ್ 3 ಸಿಕ್ಸರ್ಗಳ ಅವಶ್ಯಕತೆ. ಎಸ್, ಖಂಡಿತವಾಗ್ಲೂ ಶಾಫಿ ಪ್ರಥಮ ಇನ್ನಿಂಗ್ಸ್ ನ ಮಧ್ಯಂತರ ಅವಧಿಯಲ್ಲಿ ಅಭಿರಾಮದ ಮೇಲೆ ನಾವು ಮಾತನಾಡಿಕೊಂಡು ಖಂಡಿತವಾಗ್ಲೂ ಎಲ್ಲ ಒಂದು ಕಡೆ 50 ಚೇಸ್ ಮಾಡುವ ಮೇಲೆ ಆ ದಾಂಡಿಗನೊಬ್ಬ ದಾಂಡು ಬೀಸಿದ ರೀತಿ ಎಲ್ಲ ಒಂದು ಕಡೆ ದಾಂಡಿಗರಿಗೆ ಪ್ರೇರಣೆ. ಆದ್ರೆ ಈ ಇನ್ನಿಂಗ್ಸ್ ನಲ್ಲಿ 29-30 ಗುರಿಯನ್ನ ಎದುರಾಳಿ ತಂಡಕ್ಕೆ ನೀಡಿ ಅದನ್ನ ಕಟ್ಟಿ ಹಾಕುವ ಪ್ರಯತ್ನ ನಡೆದಿದೆ. ಆದ್ರೆ ಎಸೆತಗಾರರಿಗೆ ಈ ಎಸೆತಗಾರರು ಪ್ರೇರಣೆ ಆಗಲಿದ್ದಾರೆ. ಖಂಡಿತವಾಗ್ಲೂ ಈ ಮಾತುಗಳು ನಿಜವಾಗ್ತಾ ಇದೆ. 24 ಎಸೆತಗಳ ಮುಂದೆ 30 ಗುರಿ ಇತ್ತು, ಕೇವಲ 6 ಅಂಕದ ಹೆಚ್ಚಿನ ಮೊತ್ತ ಮಾತ್ರ ಬಾಕಿ ಇತ್ತು. ಎಲ್ಲ ಒಂದು ಕಡೆ ಲೋಕಿ ಪರಿಸ್ಥಿತಿಗೆ ಅನುಗುಣವಾಗಿ ಜವಾಬ್ದಾರಿಯನ್ನ ಅರಿತು ಆಡಬೇಕಿತ್ತೇನೋ ಗೊತ್ತಿಲ್ಲ. ಪ್ರಥಮ ಎಸೆತಕ್ಕಂತೂ ಬಲಿಯನ್ನ ಪಡ್ಕೊಂಡು ತದನಂತರ ದೊಡ್ಡ ಹೊಡೆತಕ್ಕೆ ಕೈಯನ್ನ ಹಾಕಿ ಕೈ ಸುಟ್ಟುಕೊಂಡ್ರು. ಇಲ್ಲಿ ಮುಂದೆ ಎಲ್ಲ ಆಟಗಾರರು ಕೂಡ ಅದೇ ವಿಫಲತೆಯನ್ನ ಮುಂದುವರಿಸಿದ್ರು. ಇಲ್ಲಿ ವಿಫಲತೆಯ ಮೇಲೆ ವಿಫಲತೆ, ಗಾಯದ ಮೇಲೆ ಬರೆಯಾಗ್ತಾ ಇದೆ. 2ನೇ ಎಸೆತದಲ್ಲಿ ಮತ್ತೊಂದು ಇಬ್ಬರಿ ನಷ್ಟವಾಗ್ತಾ ಇದೆ. ಶಾಫಿ ಎಸೆಗಾರಿಕಾ ವಿಭಾಗದಲ್ಲಿ ಓರ್ವ ದಾಳಿಗಳನ್ನು ಕಾಣ್ತಾ ಇದ್ದಾವೆ. 4 ಚೆಂಡು ಬಾಕಿ ಇದೆ, 19 ಓಟ ಬೇಕಾಗಿದೆ. ನೋಡಿ ನೋಡಿ ಚುಕ್ಕಿ 75 ಚೆಂಡುಗಳು ಬೇಕ ಗೋಲ್ಡನ್ ಡಾಟ್ ಡೆಲಿವರಿ, ಕಂಪ್ಲೀಟ್ಲಿ ಬೀಟನ್. ಖಂಡಿತವಾಗ್ಲೂ ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕ ಆಗ್ತಾ ಇಲ್ಲ. ಖಂಡಿತ ಅವರವರೇ ಬ್ಯಾಟ್ಸ್ಮನ್ಗಳು ಬಹಳಷ್ಟು ಕಷ್ಟವನ್ನು ಪಡುತ್ತಾ ಇದ್ದಾರೆ. ಚೆಂಡು ದಂಡ ನಡುವೆ ಸಂಪರ್ಕಗಳು ಕಾಣ್ತಾ ಇಲ್ಲ. ನೋಡಿ, ಮತ್ತೊಮ್ಮೆ ಮಗದೊಮ್ಮೆ ಚುಕ್ಕಿ ಎಸೆತ. ಶಿಸ್ತುಬದ್ಧ ದಾಳಿಯನ್ನು ಸಂಘಟಿಸ್ತಾ ಇದೆ ಐಡಿಯಲ್ ಸುಳ್ಯ ತಂಡ. ಈ ಹಿಂದೆ 3ರಲ್ಲಿ 3 ಗೆದ್ದುಕೊಂಡಿತ್ತು ರೋಟರಾಕ್ಟ್ ಸುಬ್ರಹ್ಮಣ್ಯ. ಇಲ್ಲಿ ಅದೇ ಮಾದರಿ ಆಟವನ್ನು ಆಡ್ತಾ ಇದೆ ಐಡಿಯಲ್ ಸುಳ್ಯ ತಂಡ. ಬಹುಶಃ ರೋಟರಾಕ್ಟ್ ಸುಬ್ರಹ್ಮಣ್ಯ ಯತೀಶ್ ಅವರ ಮೇಲೆ ಅವಲಂಬಿತವಾಗಿದೆ. ಐಡಿಯಲ್ ಸುಳ್ಯ ಎಲ್ಲರ ಆಟದ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳಬೇಕಾಗಿದೆ. ಕಾರಣ ಅನೀಶ್ ಆಡಿದಾಗ ಪ್ರೀತಮ್ ವೈಫಲ್ಯತೆಯನ್ನು ಕಂಡುಕೊಳ್ತಾರೆ, ಅನೀಶ್ ವೈಫಲ್ಯತೆಯನ್ನು ಕಂಡುಕೊಂಡಾಗ ಪ್ರೀತಮ್ ಆಡ್ತಾರೆ. ಅವರಿಬ್ಬರು ವೈಫಲ್ಯಗೊಂಡಾಗ ಇನ್ನೊಬ್ಬ ಆಟಗಾರ ಸ್ಟೆಪ್ ಅಪ್ ಆಗ್ತಾ ಇದ್ದಾರೆ. ಇದು ಐಡಿಯಲ್ ಸುಳ್ಯ ಬಹಳಷ್ಟು ಶಿಸ್ತುಬದ್ಧ ಆಟವನ್ನು ಆಡ್ತಾ ಇದೆ. 29 ಗಳಿಸಿದ್ರು ಕೂಡ ಅದ್ಭುತವಾಗಿ ತಡೆ ಹಿಡಿತಾ ಇದೆ. ಎದುರಾಳಿಯ ಖಾತೆಯಲ್ಲಿ 11 ಮಾತ್ರ. ಕೊನೆಯ ಚೆಂಡು ಕೂಡ ಚುಕ್ಕಿ ಆಗ್ತಾ ಇದೆ. ಅದ್ಭುತವಾಗಿರತಕ್ಕಂಥ ಎಸೆತಗಾರಿಕೆ. ಪಂದ್ಯಾಟದಲ್ಲಿ ಅತಿ ಕಡಿಮೆ ಮೊತ್ತಕ್ಕೆ ಎದುರಾಳಿಯನ್ನು ತಡೆ ಹಿಡಿದ ಹೆಗ್ಗಳಿಕೆಯನ್ನು ಪಡೆದುಕೊಳ್ಳುತ್ತಾ ಇದೆ. 11 ಮೊತ್ತಕ್ಕೆ ತಡೆ ಹಿಡಿತಾ ಇದೆ ಐಡಿಯಲ್ ಸುಳ್ಯ ತಂಡ. ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. 3ರಲ್ಲಿ 3ನೇ ಗೆಲುವನ್ನು ದಾಖಲಿಸ್ತಾ ಇದ್ದೀರಾ ಐಡಿಯಲ್ ಸುಳ್ಯದವರೇ, ಅಭಿನಂದನೆಗಳು ನಿಮ್ಗೆ. ಮುಂದಿನ ಪಂದ್ಯಾಕೂಟದ 13ನೇ ಪಂದ್ಯ ಆಗ್ಲಿಕ್ಕಿದೆ. ಫ್ಲೈಯಿಂಗ್ ಟೈಗರ್ಸ್ ಪೈಲಾರು ವಿರುದ್ಧವಾಗಿ ಸ್ಟಾರ್ ಯೂನಿವರ್ಸಲ್ ನೆಟ್ಟಣ. ಎಸ್, ಖಂಡಿತವಾಗ್ಲೂ ಶಾಫಿ ಅದ್ಭುತ ಎಸೆಗಾರಿಕಾ ವಿಭಾಗ. ಒಂದೇ ಒಂದು ಬೌಂಡ್ರಿಯನ್ನ ಕೂಡ ಇಲ್ಲಿ ಬಿಟ್ಟು ಕೊಡ್ತಾ ಇಲ್ಲ ಎಸೆಗಾರರು ಐಡಿಯಲ್ ಸುಳ್ಯ. ಈ ದಿನದ ಅದ್ಭುತ ಎಸೆಗಾರರ
ಎಸೆಗಾರಿಕೆಗೆ ಸಾಕ್ಷಿಯಾಗ್ತಾ ಇದ್ದಾರೆ. ಒಂದೇ ಒಂದು ಬೌಂಡರಿ ಬಿಟ್ಟುಕೊಡ್ತಾ ಇಲ್ಲ. ಬರೋಬ್ಬರಿ 15 ಚುಕ್ಕಿ ಎಸೆತಗಳು ದಾಖಲಾಗ್ತಾ ಇದೆ ಈ ಇನ್ನಿಂಗ್ಸ್ ನಲ್ಲಿ. 24ರಲ್ಲಿ ಶ್ರೇಷ್ಠ ಮಟ್ಟದ ದಾಳಿ. ಎಲ್ಲ ಒಂದು ಕಡೆ ಕಳೆದ ಬಾರಿಯ ಚಾಂಪಿಯನ್ ತಂಡ ತಮ್ಮ ದಂಡುಗರ ವಿಫಲತೆಯೊಂದಿಗೆ 2 ಪಂದ್ಯವನ್ನ ಸೋತುಕೊಳ್ತಾ ಇದ್ದಾರೆ. ಇಲ್ಲಿ ಶಾಫಿ ಖಂಡಿತವಾಗ್ಲೂ ದಿನದಲ್ಲಿ 3 ಗೆದ್ದುಕೊಂಡು ಐಡಿಯಲ್ ಸುಳ್ಯ ಮುಂದಿನ ಹಂತವನ್ನ ಬಹಳ ಸುಲಭಗೊಳಿಸ್ತಾ ಇದೆ. ಮುಂದಿನ 2ರಲ್ಲಿ 1 ಗೆದ್ದರೂ ಕೂಡ ಸೆಮಿಫೈನಲ್ ಹಾದಿ ಸುಲಭವಾಗಲಿದೆ, ಬಹುತೇಕ ಖಚಿತವಾಗಲಿದೆ. ಎಸ್, ಮುಂದಿನ ಪಂದ್ಯಾಕೂಟ ಇದು ಫ್ಲೈಯಿಂಗ್ ಟೈಗರ್ಸ್ ಪೈಲಾರು ವಿರುದ್ಧವಾಗಿ ಯೂನಿವರ್ಸಲ್ ನೆಟ್ಟನ ತಂಡಗಳ ನಡುವೆ ನಾಣ್ಯ ಚಿಮ್ಮಿಗೆಯನ್ನ ಗೆದ್ದುಕೊಂಡ ಪೈಲಾರು ತಂಡ ನೇರವಾಗಿ ಕ್ಷೇತ್ರಪಾಲನೆಯನ್ನು ಆಯ್ದುಕೊಳ್ತಾ ಇದ್ದಾರೆ. ಶಾಫಿ ಪಂದ್ಯಾಕೂಟದ 13ನೆಯ ಪಂದ್ಯ ಇದು. ಜೆಪಿ ಪೈಲಾರ್ ಅವರ ನಾಯಕತ್ವದ ತಂಡ ಬಲ ಅನುಭವಿ ತಾಲೂಕಿನವರುವ ಅದ್ಭುತ ಸಂಘಟಕ ಯುವಜನ ಸಂಘದ ಓರ್ವ ಸಾಂಸ್ಕೃತಿಕ ಕಲಾ ಕ್ರೀಡಾ ರಂಗದಲ್ಲಿ ಬಹಳಷ್ಟು ತಾಲೂಕಿನವರುವ ಅದ್ಭುತ ಸಂಘಟಕರಾದಂತಹ ತೇಜಸ್ವಿ ಕಡಪಲ ಅವರು ಕೂಡ ಈ ತಂಡದಲ್ಲಿ ಭಾಗವಾಗ್ತಾ ಇದ್ದಾರೆ. ಸಫ್ವಾನ್ ಗುಣಡ್ಕ, ನವಾಜ್ ಕಕ್ಕಿಂಜೆ ಇರುವ ದೈತ್ಯ ಕರ್ನಾಟಕಗಾರರು ಒಂದು ಕಡೆ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಕಾಣ ಸಿಗ್ತಾ ಇದ್ದಾರೆ ನೆಟ್ಟನ ಯೂನಿವರ್ಸಲ್ ನೆಟ್ಟನ ತಂಡ. ಆಡಿದ್ದು 2 ಪಂದ್ಯ, 1ರಲ್ಲಿ ಸೋತಿದ. ಮುಂದಿನ ಪಂದ್ಯಾಟದಲ್ಲಿ ನಿತಿನ್ ಕಂದಡ್ಕರ್ ಅವರ ಶ್ರೇಷ್ಠ ಮಟ್ಟದ ದಂಡಿನ ಮೂಲಕ ಪಂದ್ಯಾಟವನ್ನು ಗೆದ್ದುಕೊಂಡ್ರು. ಇಲ್ಲಿ 1 ಪಂದ್ಯವನ್ನು ಆಡಿದ್ದಾರೆ ಫ್ಲೈಯಿಂಗ್ ಟೈಗರ್ಸ್. ಆಡಿದ ಪಂದ್ಯದಲ್ಲಿ ಬಹಳ ಅಧಿಕಾರಯುತವಾಗಿ ಗೆದ್ದುಕೊಂಡಿದೆ. ಎಸೆಗಾರಿಕಾ ವಿಭಾಗದಲ್ಲಿ ತಂಡ ಐಕನ್ ಪ್ರತಿಭೆ ಎಡಗೈ ಆಟಗಾರ ಸುಳ್ಳು ತಾಲೂಕಿನ ದೈತ್ಯ ಪ್ರತಿಭೆ ಸಫ್ವಾನ್ ಗುಣಡ್ಕ ಕಾಣಿಸುತ್ತಾ ಇದ್ದಾನೆ. ಪ್ರಥಮ ಚೆಂಡಿಗೆ ಉಂಟಿಗೆ ಉತ್ತರ ಅಂಕಿಅಂಶ ಪಟ್ಟಿಯಲ್ಲಿ 1 ಪ್ರಥಮ ಚೆಂಡಿಗೆ. ಈ ಭಾಗದಲ್ಲಿ ದೊಡ್ಡ ಹೊಡೆತ ನೋಡಿ ಸೂಪರ್ ಶಾಟ್ ಫ್ರಮ್ ನಿಜಾರ್. ಶ್ರೇಷ್ಠ ದಂಡು ಕಾಣ ಸಿಗ್ತಾ ಇದೆ. ನಿಜಾರ್ ಅವರ ದಂಡು ಮುಖೇನ ಬರ್ತಾ ಇದೆ ದೊಡ್ಡ ಹೊಡೆತ. ಶಾಫಿರ್ ಅವರೇ ಗಮನಿಸಬಹುದು, ನಾವು IPL ಪಂದ್ಯಾಕೂಟದಲ್ಲಿ ಬಹಳಷ್ಟು ವೀಕ್ಷಿಸ್ತಾ ಇದ್ವಿ. ಸಹೋದರರು ಕೂಡ ಎದುರು ಬದುರು ತಂಡಗಳಲ್ಲಿ ತಮ್ಮ ತಂಡಕ್ಕಾಗಿ ಹೋರಾಟವನ್ನು ನಡೆಸುವಂತಹ ಕ್ಷಣಗಳನ್ನ ಅಂದ್ರೆ ಇಲ್ಲಿ ಕೂಡ ಕಾಣಸಿಗ್ತಾ ಇದೆ. ಒಂದು ಕಡೆ ನಿಜಾರ್ ಕಕ್ಕಿಂಜೆ, ಮತ್ತೊಂದು ಕಡೆ ನವಾಜ್ ಕಕ್ಕಿಂಜೆ ಕಾಣಸಿಗ್ತಾ ಇದ್ದಾನೆ. ಎದುರಿಸಿದ ಪ್ರಥಮ ಎಸೆತದಲ್ಲೇ 6 ರನ್ನ ಬಾರಿಸಿದ್ರು ನಿಜಾರ್. ಇಲ್ಲಿ ದಾಳಿ ಮುಂದುವರಿತಾ ಇದೆ. ಸುಂದರ ಹೊಡೆತ, ಕಳಪೆ ಮಟ್ಟದ ಕ್ಷೇತ್ರಪಾಲನೆ ಕಾಣಸಿಗ್ತಾ ಇದೆ. ಶಾಫಿ ನೋಡಿ, ಸುಂದರ ಎಸೆತಗಾರಿಕೆ ಆಗಿತ್ತು, ದೊಡ್ಡ ಹೊಡೆತ ಬಂತು, ಆದರೆ ಎಲ್ಲ ಒಂದು ಕಡೆ ವಿಫಲತೆಯ ಕ್ಷೇತ್ರಪಾಲನೆ ಕಾಣಸಿಕ್ಕಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಬರೋಬ್ಬರಿ 12 ಕಾಣಸಿಗ್ತಾ ಇದೆ. ಸಫ್ವಾನ್ ದಾಳಿ ದಂಡನೆಗೊಳಗಾಗ್ತಾ ಇದೆ. ದಂಡುಗಾರಿಕಾ ವಿಭಾಗದಲ್ಲಿ ಶಾಕೀರ್. ಗಾಳಿಯಲ್ಲಿನ ಚೆಂಡು ಈ ಭಾಗದಲ್ಲಿ ಅನ್ವರ್. ಶ್ರೇಷ್ಠ ಮಟ್ಟದ ಕ್ಷೇತ್ರ ಪಾಲನೆ ಕಾಣ ಸಿಗ್ತಾ ಇದೆ ನೋಡಿ. ಸುಂದರ ಕ್ಷೇತ್ರ ಪಾಲನೆ ಕಾಣ ಸಿಕ್ಕಿದೆ. ಇದು ಕ್ಷೇತ್ರ ರಕ್ಷಣೆ ಖಂಡಿತವಾಗ್ಲೂ ಅವಳಿ ಅಂಕಗಳನ್ನ ತಡೆ ಹಿಡಿತಾ ಇದ್ದಾನೆ ಅನ್ವರ್. ಅಂಕಿಅಂಶ ಪಟ್ಟಿಯಲ್ಲಿ 14, ಅಂತಿಮ 1 ಚೆಂಡು ಬಾಕಿ ಇದೆ. ಸ್ಟ್ರೈಕ್ ತುದಿಯಲ್ಲಿ ಮತ್ತೆ ಶಾಕೀರ್. ಸಫ್ವಾನ್ ಅವರ ಅಂತಿಮ ಚೆಂಡು ಬರ್ತಾ ಇದೆ.
ಸುಂದರ ಹೊಡೆತ ಆಫ್ಸೈಡ್ ವಿಭಾಗದಲ್ಲಿ 1 ಅಂಕದ ಸಫಲತೆಯ ಪೂರೈಕೆ. ಅಂಕಿ ಅಂಶ ಪಟ್ಟಿಯಲ್ಲಿ 15. ಎಸ್ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಯೂನಿವರ್ಸಲ್ ನೆಟ್ಟನ ವಿರುದ್ಧವಾಗಿ ಫ್ಲೈಯಿಂಗ್ ಟೈಗರ್ಸ್ ಬೈಲಾರು. ಎಲ್ಲ ಒಂದು ಕಡೆ ಬಹಳಷ್ಟು ಸುದೃಢ ತಂಡವಾಗಿ ಕಾಣ ಸಿಗ್ತಾ ಇದೆ ಫ್ಲೈಯಿಂಗ್ ಟೈಗರ್ಸ್. ಆದ್ರೆ ಇಲ್ಲಿ ತಂಡದ ಐಕನ್ ಪ್ರತಿಭೆ ಸಫ್ವಾನ್ ಎಸೆದ ಪ್ರಥಮ ಓವರ್ನಲ್ಲಿ 15 ಅಂಕಗಳು ಸೇರಿ ಹೋಗ್ತಾ ಇದೆ. ಎಸ್ ಶಾಫೀರ್ ಅವರ ಇಲ್ಲಿ ದಾಳಿ ನವಾಜ್. ಸುಂದರ ದಾಳಿ, ಶ್ರೇಷ್ಠ ಮಟ್ಟದ ದಾಳಿ, ಸೊಗಸಿನ ದಾಳಿ ಕಾಣ ಸಿಗ್ತಾ ಇದೆ. ನಿಜಾರ್ ಮುಖೇನ ಕ್ಷಮಿಸಿ ನವಾಜ್ ಮುಖೇನ ದಾಳಿ ಮುಂದುವರಿತಾ ಇದೆ. ಸ್ಟ್ರೈಕ್ ತಡೆಯಲ್ಲ ಶಾಕಿಯ. ಮತ್ತೊಮ್ಮೆ ಮುಗಿದೊಮ್ಮೆ ದಾಳಿ ಮುಂದುವರಿತಾ ಇದೆ. ಬಲಹಸ್ತ ಬಲಗುಟ್ಟ ರೂಪದಲ್ಲಿ ಈ ಭಾಗದಲ್ಲಿ ಅಣ್ಣನನ್ನ ಬಲಿ ಪಡ್ಕೊಳ್ತಾ ಇದ್ದಾರೆ. ಇತ್ತಮ್ಮ ನೋಡಿ ನಿಸಾರ್ ಬ್ಯಾಕ್ ಟು ದ ಪೆವಿಲಿಯನ್. ಎಲ್ಲ ಒಂದು ಕಡೆ ಬಹಳಷ್ಟು ದೊಡ್ಡ ಸೆಲೆಬ್ರೇಷನ್ ಕಾಣ ಸಿಕ್ಕಿದ. ಸ್ವತಃ ಸಹೋದರನಿಗೆ ಎಸೆತವನ್ನ ಎಸೆಯುವ ಒಂದು ಅವಕಾಶ ಇಲ್ಲಿ, ಅದನ್ನು ತಪ್ಪಿಸಿಕೊಳ್ತಾ ಇದ್ದಾನೆ ಬಹುತೇಕ ನವಾಜ್ ಅವರು. ಎಲ್ಲ ಒಂದು ಕಡೆ ಅದು ಸಿಂಗಲ್ ಆಗ್ತಿದ್ರೆ ನವಾಜ್ ನಿಜಾರ್ಗೆ ಎಸೆತವನ್ನ ಎಸೆಬೇಕಿತ್ತು. ಆದ್ರೆ ಇಲ್ಲಿ ನಿಜಾರ್ಗೆ ನೇರ ಗೂಟಕ್ಕೆ ಹೊಡೆತವನ್ನ ಬಿಡ್ತಾ ಇದ್ದಾನೆ ನವಾಜ್. ಇದರೊಂದಿಗೆ ಒಬ್ಬರೇ ಬಿಟ್ಟು ಕೊಡ್ತಾ ಇದ್ದಾನೆ ನೋಡಿ. ಬಡ್ತಿ ಖಂಡಿತವಾಗಲೂ ಲಿತಿನ್ ಕಂದಡ್ಕ ನಂಬರ್ 3 ಬ್ಯಾಟ್ಸ್ಮನ್ ಆಗಿ ಬಡ್ತಿಯನ್ನು ಪಡ್ಕೊಳ್ತಾ ಇದ್ದಾನೆ. ಎಸ್ ದಾಳಿ ಮುಂದುವರಿತಾ ಇದ್ದವರ ಸ್ಥಾನವನ್ನು ತುಂಬುವರ ತಾಲೂಕಿನ ಊರಿನ ಬಲಿಷ್ಠ ಆಟಗಾರ ಲಿತಿನ್ ಕಂದಡ್ಕ ಈ ಭಾಗದಲ್ಲಿ. ನೇರವಾಗಿ ಸ್ಲಾಟ್ಗೆ ಬಂದ ಚೆಂಡು ಹೊಡೆತ ಬಾರಿಸ್ತಾ ಇದ್ದಾರೆ. ಡೀಪ್ ಲಾಂಗ್ ಆನ್ ವಿಭಾಗದಲ್ಲಿ ಎದುರಿಸಿದ ಪ್ರಥಮ ಚೆಂಡಿಗೆ ದೊಡ್ಡ ಹೊಡೆತ ಬರ್ತಾ ಇದೆ ಲಿತಿನ್ ಮುಖೇನ. ಮತ್ತೊಮ್ಮೆ ದಾಳಿಯಲ್ಲಿ ನವಾಜ್ ಕೆಕ್ಕಿಂಚ ಈ ಭಾಗದಲ್ಲಿ ಚತುರ್ಥ ಚೆಂಡು ಫುಲ್ ಟಾಸ್ ಆದರೆ ನೇರ ಆಟಗಾರನ ಕೈಯಲ್ಲಿ ಚೆಂಡು. ಫುಲ್ ಟಾಸ್ ಚೆಂಡಿಗೆ ದಂಡನೆ ಬಂತು. ದಂಡನೆ ಅದರ ನೇರವಾಗಿ ಲಾಂಗ್ ಆಫ್ ಕ್ಷೇತ್ರಪಾಲಕರ ಕೈಯಲ್ಲಿ ಚೆಂಡ ಪಚ್ಚಿ ಆಗ್ತಾ ಇದ್ದಂತೆ ನವಾಜ್ಗೆ ಸಫಲತೆ ಲಭ್ಯವಾಗ್ತಾ ಇದೆ. ಎಲ್ಲ ಒಂದು ಕಡೆ ಸ್ಲಾಟ್ಗೆ ಬಿದ್ದ ಚೆಂಡಿಗೆ ಸಿಕ್ಸರ್ ಅನ್ನ ಬಾರಿಸಿದ್ರು ಲಿತಿನ್. ಆದರೆ ನೆಲಕಚ್ಚಿ ಆಡುವಲ್ಲಿ ವಿಫಲತೆಯೊಂದಿಗೆ ಪೆವಿಲಿಯನ್ಗೆ ಮರಳುತ್ತಾ ಇದ್ದಾನೆ ಇಲ್ಲಿ ಲಿತಿನ್ ಕಂದಡ್ಕ. ಅವರ ಸ್ಥಾನವನ್ನು ತುಂಬುವರ ದೀಪಕ್ ಅವರ ಆಗಮನ ಕಾಣ ಸಿಗ್ತಾ ಇದೆ. ಆರಂಭಿಕ ಆಟಗಾರ ಒಂದು ಬೌಂಡರಿ ವೀರ ಶಕೀರ್ ಇನ್ನೂ ಕೂಡ ಕ್ರೀಸ್ ನಲ್ಲಿದ್ದಾರೆ. ನವಾಜ್ ಹಸ್ತಗಾರಿಕೆ ಮುಂದುವರಿತಾ ಇದೆ. 4 ಚೆಂಡು ಮುಕ್ತಾಯ, 5ನೆಯ ಬಾರಿ ಮತ್ತೆ ನವಾಜ್ ಈ ಭಾಗದಲ್ಲೇ ದಾಳಿ. ಸುಂದರ ದಾಳಿ, ಬಲವಾದ ಬೀಸುವ ಪ್ರಯತ್ನ, ಆದರೆ ನೇರವಾಗಿ ನಿರ್ಣಾಯಕರಿಂದ ವೈಡ್ ತೀರ್ಪು ಬರುತ್ತಾ ಇದೆ. ಪಂದ್ಯಾಕೂಟದ 13ನೇ ಪಂದ್ಯಾಕೂಟ ನಡೀತಾ ಇದೆ. ಸಮಯ ಸರಿಯಾಗಿ 3:25. ಇನ್ನೂ ಕೂಡ 4 ಪಂದ್ಯಾಟವನ್ನ ಆಡಬೇಕಾಗಿದೆ. ಇಲ್ಲಿ ದೊಡ್ಡ ಹೊಡೆತ, ಗಾಳಿಯಲ್ಲಿದೆ ಚೆಂಡು. ಓಹೋ ಮತ್ತೊಂದು ಹೊಡೆತ, ಶಾಖೀಯ ದಂಡು ಮುಖೇನ ಬರ್ತಾ ಇದೆ ಷಟ್ಕ. ಬಹಳ ಎತ್ತರದಲ್ಲಿ ಬಾರಿಸಿದ್ರು. ಎಲ್ಲ ಒಂದು ಕಡೆ ಕ್ಯಾಚ್ ಅನ್ನ ಪಡೆದುಕೊಳ್ಳುವರೆ ಎಂಬ ನಿರೀಕ್ಷೆ ಇತ್ತು. ಆದರೆ ಹೊಡೆತ ಬಂತು ನೇರವಾಗಿ ಅಂಕಣದ ಹೊರಭಾಗದಲ್ಲಿ ಮತ್ತೊಂದು ಷಟ್ಕ. ಇದು ಅಂತಿಮ ಒಂದು ಚೆಂಡು ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 28. ಈ ಭಾಗದಲ್ಲಿ
ಶ್ರೇಷ್ಠ ಮಟ್ಟದ ದಾಳಿ, ಒಂಟಿಯ ಉತ್ತರ. ಪ್ರಥಮ ಓವರ್ನಲ್ಲಿ ತಂಡದ ಐಕನ್ ಪ್ರತಿಭೆ ಸಫ್ವಾನ್ ಮೇಲೆ ಬರೋಬ್ಬರಿ 14 ಅಂಕ ಬಂತು, 15 ಅಂಕ ಬಂತು. ಆದರೆ ದ್ವಿತೀಯ ಓವರ್ನಲ್ಲಿ ನವಾಜ್ ಕೂಡ ಇಲ್ಲಿ ಶ್ರೇಷ್ಠ ಮಟ್ಟದ ದಂಡುಗಾರಿಕೆ ಕಾಣ ಸಿಗ್ತಾ ಇದೆ. ನೆಟ್ಟನ ಪರವಾಗಿ ಆಡಿದ 2 ಪಂದ್ಯದಲ್ಲಿ ಒಂದನ್ನ ಗೆದ್ದುಕೊಂಡಿದೆ. ಆದರೆ ಇಲ್ಲಿ ನವಾಜ್ ಎಂಬ ಐಕನ್ ದಂಡಿಗನ ಮೇಲೆ ಕೂಡ ಪ್ರಹಾರ ಬರ್ತಾ ಇದೆ. ಅಂಕಿಅಂಶ ಪಟ್ಟಿ ತೋರಿಸ್ತಾ ಇದೆ ಬರೋಬ್ಬರಿ 29. ತೃತೀಯ ಓವರ್ ಚಾಲ್ತಿ ಎಸ್ತಗಾರಿಕಾ ವಿಭಾಗದಲ್ಲಿ ಪರಿಚಯಿಸಲಾಗ್ತಾ ಇದೆ ಯುಸಿ ನಂಬರ್ 14. ಪ್ರಖ್ಯಾತರನ್ನ ಕಾಣ್ತಾ ಇದ್ದಾವೆ. ಸ್ಟ್ರೈಕ್ ತುದಿಯಲ್ಲಿ ಶಬ್ಕಾ ವೀರ, ಬೊಂಡರಿ ವೀರ, ತಂಡದ ಆಧಾರ ಸ್ತಂಭ ಶಕೀರ್ ರವನನ್ನ ಕಾಣ್ತಾ ಇದ್ದಾವೆ. ಬಲಹಸ್ತ ಬಲಗೂಟ ರೂಪದಲ್ಲಿ ನಿರ್ಣಾಯಕ ಲೋಕೇಶ್ ರವರನ್ನ ದಾಟಿ ಇವರನ್ನ ಪ್ರಥಮ ಚೆಂಡಿಗಾಗಿ ಪ್ರಯತ್ನ. 30 ಗಜದ ಹೊರಭಾಗದಿಂದ ಲಾಂಗ್ ರನ್ ಅಪ್ ಆಗಿ ಕಾಣ ಸಿಗ್ತಾ ಇದೆ ಎಸ್ತಗಾರಿಕೆ. ಭಾಗದಲ್ಲಿ ಶ್ರೇಷ್ಠ ದಾಳಿ, ಸುಂದರತೆಯ ದಾಳಿ, ಲಯಬದ್ಧವಾದ ದಾಳಿ ನೋಡಿ. 2 ಓವರ್ನಲ್ಲೂ ಕೂಡ ಒಂದೇ ಒಂದು ಚುಕ್ಕಿ ಎಸ್ತವನ್ನ ಕಂಡಿತ್ತು. ಆದರೆ ಇಲ್ಲಿ ಎಸೆದ ಪ್ರಥಮ ಚೆಂಡನ್ನ ಚುಕ್ಕಿ ಹಾಕಿಸ್ತಾ ಇದ್ದಾನೆ ಪ್ರಖ್ಯಾತ್. ದಾಳಿಯಲ್ಲಿ ಪ್ರಖ್ಯಾತ್, ಸ್ಟ್ರೈಕ್ ತುದಿಯಲ್ಲಿ ಮಿಸ್ಟರ್ ಶಾಕೀರ್ ಈ ಭಾಗದಲ್ಲಿ. ಗಾಳಿಯಲ್ಲಿದೆ ಚೆಂಡು ಅನ್ಬಾರ್. ವಾಟ್ ಅ ಕ್ಯಾಚ್, ವಾಟ್ ಅ ಅಟೆಂಪ್ಟ್. Super fielding, flying effort from Mr. Anwar. ಶ್ರೇಷ್ಠ ಮಟ್ಟದ ಕ್ಷೇತ್ರಪಾಲನ ಕಾರಣ ಸಿಕ್ಕಿದ. ದಯವಿಟ್ಟು ಗಮನಿಸಿಕೊಳ್ಳಿ, ನಾನು ಬಹಳ ಪ್ರೀತಿಯಿಂದ ಬಹಳ ಆತ್ಮೀಯತೆಯಿಂದ ಒಂದು ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಇಲ್ಲಿರುವ ಆಟಗಾರರಿರ್ಬೋದು, ಸಂಘಟಕರಿರ್ಬೋದು, ತೀರ್ಪುಗಾರರಿರ್ಬೋದು, ದಯವಿಟ್ಟು ಗಮನಿಸಿಕೊಳ್ಳಿ. ಇಲ್ಲಿ ನೇರ ಪ್ರಸಾರದ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಅದು ಯಾಕಂದ್ರೆ ದೂರದ ಊರಿನಲ್ಲಿರುವಂತಹ ಕ್ರೀಡಾಭಿಮಾನಿಗಳಿಗೆ ಪಂದ್ಯಾಟದ ವೀಕ್ಷಣೆಗೆ ಸಹಕಾರಿಯಾಗುವಂತ. ನಮ್ಮ ಕ್ಯಾಮೆರಾ ಕಣ್ಣುಗಳು ಅಷ್ಟೊಂದು ಸೂಕ್ಷ್ಮವಲ್ಲ. ದಯವಿಟ್ಟು ಪದೇ ಪದೇ ತಾವುಗಳು ಈ ನೇರ ಪ್ರಸಾರದ ಕ್ಯಾಮೆರಾ ಕಣ್ಣುಗಳನ್ನ ಥರ್ಡ್ ಅಂಪೈರ್ ಆಗಿ ಬಳಸದೇ ಇರಿ. ಯಾಕಂದ್ರೆ ನಿರಂತರವಾಗಿ ನಾಳೆ ದಿನ ಕೂಡ ಪಂದ್ಯಾಟ ನಡೆಯಲಿದೆ. ಈ ಪಂದ್ಯಾಟದಲ್ಲಿ ರನ್ಔಟ್ಗೆ ಮಾತ್ರ ನೋಡಿ ಹೇಳ್ತಾ ಇದ್ದಾರೆ ಅಲ್ಲಿ ನಿರ್ಣಾಯಕರು. ನಿರ್ಣಾಯಕರು ಅದರ ಸೂಚನೆಯನ್ನ ನೀಡಿದ್ರೆ ಮಾತ್ರ ದಯವಿಟ್ಟು ಎಲ್ಲದನ್ನು ಕೂಡ ಯಾರಿಗೂ ಕೂಡ ತೋರಿಸಬೇಡಿ. ಅಲ್ಲಿ ಟೆಲಿಕಾಸ್ಟ್ ಮಾಡುವ ಫಾರ್ಚೂನ್ ಟಿವಿಯ ಸಹಕಾರಿಯಲ್ಲಿ ಹೇಳ್ತಾ ಇದ್ದಾರೆ. ದಯವಿಟ್ಟು ಮುಂದೆ ಪದೇ ಪದೇ ಇದೇ ಆವರ್ತನೆಯಾಗುವುದನ್ನ ತಪ್ಪಿಸೋಣ. ಇಲ್ಲಿ ಗಾಳಿಯಲ್ಲಿದೆ ಚೆಂಡು ಸಫ್ವಾನ್ ಗೋನಡ್ಕ ಸುಲಭವಾಗಿ ಪಡ್ಕೊಂಡ್ರೆ ಇದು ದೊಡ್ಡ ಬೇಟೆ. ಖಂಡಿತವಾಗ್ಲೂ ಮೂರನೇ ಆವರ್ತನೆಯಾಗುವುದನ್ನ ತಪ್ಪಿಸೋಣ. ಸಫ್ವಾನ್ ಗೋನಡ್ಕ ಸುಲಭವಾಗಿ ಪಡ್ಕೊಂಡ್ರೆ ಇದು ದೊಡ್ಡ ಬೇಟೆ. 17 ಅಂಕವನ್ನು ಕಲೆ ಹಾಕಿಕೊಂಡ ಆರಂಭಿಕ ದಂಡಿಗ ಪೆವಿಲಿಯನ್ ಕಡೆಗೆ ಭಾರದ ಹೆಜ್ಜೆಗಳನ್ನ ಇಡ್ತಾ ಇದ್ದಾನೆ. ಖಂಡಿತವಾಗ್ಲೂ
ಅವರ ಒಬ್ಬರಿ ನಷ್ಟವಾಗ್ತಾ ಇದೆ. ಅವರ ಸ್ಥಾನವನ್ನ ತುಂಬುವರ ಮತ್ತೆ ಗುರು ಆಗಮನ ಕಾಣಿಸುತ್ತಾ ಇದೆ. ಅಂತಿಮ 3 ಎಸೆತ ಬಾಕಿ ಇದೆ. ಖಂಡಿತವಾಗ್ಲೂ ಆ ಕ್ಷೇತ್ರ ಪಾಲನೆ ಬಗ್ಗೆ ಹೇಳಬೇಕು. ಅಡಿಕಾರಿನ ಯುವ ಪ್ರತಿಭೆ ಬಹಳಷ್ಟು ಪಂದ್ಯಾಕೂಟ, ಪ್ರತಿಷ್ಠಿತ ಪಂದ್ಯಾಕೂಟದಲ್ಲೂ ಕೂಡ ಈತನ ಈ ಕ್ಷೇತ್ರ ಪಾಲನೆಯನ್ನು ನಾವು ವೀಕ್ಷಿಸಿದೆವು. ಪ್ರತಿಷ್ಠಿತ ಅಂಡರ್ ಆರ್ಮ್ ಪಂದ್ಯಾಕೂಟ, ಮಾಡಾವ್ ಪ್ರೀಮಿಯರ್ ಲೀಗ್ MPL ಈ ಪಂದ್ಯಾಕೂಟದಲ್ಲೂ ಕೂಡ ಚಾಂಪಿಯನ್ ತಂಡವಾಗಿದ್ದಂತಹ ಶಾಂತಿನಗರ ತಂಡವನ್ನ ಪ್ರತಿನಿಧಿಸಿದ ಆಟಗಾರ ಎನ್ನೂರು ಅಡಿಕಾರ್ ನಿರ್ಣಾಯಕ ಘಟ್ಟದಲ್ಲಿ ಇಂಥದ್ದೇ ಒಂದು ಬೌಂಡರಿಯನ್ನು ಸೇವ್ ಮಾಡಿ ಪಂದ್ಯಾಟದ ಗತಿ ಬದಲಾಯಿಸಿದ್ರು. ಇಲ್ಲಿ ಕೂಡ ನಾವು ಕಂಡೆವು ಅನ್ವರ್ ಅವರ ಒಂದು ಫ್ಲೈಯಿಂಗ್ ಎಫರ್ಟ್. ಖಂಡಿತವಾಗಲೂ 4 ಅಂಕವನ್ನ ತಂಡಕ್ಕೆ ಒಲಿಸಿಕೊಡ್ತಾ ಇದ್ದಾರೆ ಅನ್ವರ್ ಅವರ ಎಫರ್ಟ್. ಖಂಡಿತವಾಗಲೂ ಶ್ರೇಷ್ಠ ಮಟ್ಟದ ಕ್ಷೇತ್ರ ಪಾಲನೆ. ಅಂಕಿಅಂಶ ಪಟ್ಟಿಯಲ್ಲಿ 32 ಎಲ್ಲ ಒಂದು ಕಡೆ. ನಾಲ್ಕನೆಯ ಓವರ್ ಫ್ಲೈಯಿಂಗ್ ಟೈಗರ್ಸ್ ಪೈಲಾರು ತಂಡಕ್ಕೆ ವರದಾನವಾಗ್ತಾ ಇದೆ. ಯಾಕಂದ್ರೆ ಅವಳಿ ಓವರ್ಗಳಲ್ಲಿ ಸೋರಿ ಹೋಗಿದ್ದು 29. ಈ ಓವರ್ನ 4 ಚೆಂಡಿನ ಮುಂದೆ ಪ್ರಖ್ಯಾತ್ ಕೇವಲ 3 ಬಿಟ್ಟು ಕೊಟ್ರೆ 4ನೆಯ ಬಾರಿ ದಾಳಿಯಲ್ಲಿ ಮತ್ತೆ ಪ್ರಖ್ಯಾತ್ caught behind. ಮತ್ತೆ ಹೋದರೆ ಗುರು ಎಲ್ಲ ಬಂದ ಕಡೆ ಕಂಪ್ಲೀಟ್ ಪಂದ್ಯಾಕೂಟದ ಸ್ಥಿತಿಗತಿ ಬದಲಾಯಿಸ್ತಾ ಇದ್ದಾನೆ. 4 ಕಚ್ಚಿಯಾದ ಶಾಕೀರ್, ತದನಂತರ ಈಗ ಗುರು 5 ಎಸೆತ 2 ಉದ್ದರಿ 3 ಅಂಕವನ್ನ ಮಾತ್ರ ಬಿಟ್ಟು ಕೊಡ್ತಾ ಇದ್ದಾನೆ. ಶ್ರೇಷ್ಠ ಮಟ್ಟದ ದಾಳಿ ಹೇಳಲೇಬೇಕಾಗಿದೆ. ಅವಳಿ ಐಕ್ಯನ ಆಟಗಾರರು ಕೂಡ ಎಸೆಗಾರಿಕಾ ವಿಭಾಗದಲ್ಲಿ ಎಡವಿದ್ರೆ ಈ ಭಾಗದಲ್ಲಿ ಪ್ರಖ್ಯಾತ್ ತಂಡಕ್ಕೆ ಆಧಾರವಾಗ್ತಾ ಇದ್ದಾನೆ. 3ನೇ ಓವರನ್ನ ಎಸೆಯುವರೆ 3 ಬಿಟ್ಟು ಕೊಟ್ಟು 2 ಉದ್ದರಿ ಪಡ್ಕೊಂಡ್ರೆ ಅಂತಿಮ 1 ಚೆಂಡು ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 32 ತೋರಿಸ್ತಾ ಇದೆ. ಉತ್ತಮ ದಾಳಿ ಈ ಭಾಗದಲ್ಲಿ. ಶ್ರೇಷ್ಠ ದಾಳಿ ಬಹಳಷ್ಟು ಸುಂದರ ದಾಳಿ ನೋಡಿ. ಡ್ರೀಮ್ ಓವರ್ ಪಂದ್ಯಾಕೂಟದ ಟರ್ನಿಂಗ್ ಪಾಯಿಂಟ್ ಅನ್ನಲೇಬೇಕಾಗಿದೆ. ಎಲ್ಲ ಒಂದು ಕಡೆ 60-65 ಪೇರಿಸುವರೆ ಎಂಬ ಸಂಶಯ ಕೂಡ ಇಲ್ಲಿ ಮೂಡಿ ಬಂದಿತ್ತು. ಯಾಕಂದ್ರೆ ಲೀಲಾಜಾರವಾಗಿ ದಂಡನ್ನ ಬೀಸ್ತಾ ಇದ್ರು ಶಾಕೀರ್ ಜೋಡಿ. ಆದ್ರೆ ಇಲ್ಲಿ ಜೋಡಿಯನ್ನ ಬೇರ್ಪಡಿಸುವಲ್ಲಿ ಪ್ರಖ್ಯಾತ್ ಸಫಲನಾಗ್ತಾ ಇದ್ದಾನೆ. ಬಿಟ್ಟುಕೊಟ್ಟದ್ದು ಕೇವಲ 3 ಮಾತ್ರ ಪಡೆಕೊಂಡ್ರು ಅವಳಿ ಉದ್ರಿಗಳು. ಶ್ರೇಷ್ಠ ದಾಳಿ ವಿಶ್ವಪ್ರಖ್ಯಾತರಿಂದ ಪಂದ್ಯಾಟದ ಗತಿ ಬದಲಾಯಿಸ್ತಾ ಇದ್ದಾರೆ. ಅಂತಿಮ 1 ಓವರ್ ಬಾಕಿ ಇದೆ. 4ನೇ ಓವರ್ ಅನ್ನ ಎಸೆಯುವರ ಎಸೆಗಾರಿಕಾ ವಿಭಾಗಕ್ಕೆ ಕರೆ ತರಲಾಗ್ತಾ ಇದೆ, ಪರಿಚಯಿಸಲಾಗ್ತಾ ಇದೆ. ಇಲ್ಲಿ ಸಂಪಾದ್ಯ ಪರಿಸರದ ಮತ್ತೊಬ್ಬ ದಾಳಿಗಾರ ಇದು ರಮೇಶ್. ಅಂತಿಮ ಓವರ್ ವಿಭಾಗದಲ್ಲಿ ಹೊಡೆತ ಆದರೆ ಇದು ನೇರವಾಗಿ ಹೊರಭಾಗಕ್ಕೆ ಚಲಿಸ್ತಾ ಇದೆ. 6 ಅಂಕಗಳು. ಬಹಳಷ್ಟು ಸುಂದರತೆಯ ಪ್ರಯತ್ನವಿತ್ತು, ಆದರೆ ಸೀಮಾ ರೇಖೆಯನ್ನು ದಾಟ್ತಾ ಇದೆ ಚೆಂಡು. ಪ್ರಥಮ ಎಸೆತದಲ್ಲೇ ಶತಕ ಬರ್ತಾ ಇದೆ ಅಂತಿಮ ಓವರ್ನಲ್ಲಿ. ಬಹಳಷ್ಟು ಒತ್ತಡಗಳಿವೆ ಎಸೆಗಾರನಲ್ಲಿ. ಯಾಕಂದ್ರೆ ಅಂಕಿಅಂಶ ಪಟ್ಟಿ ಬರೋಬ್ಬರಿ 38. ಇನ್ನೂ ಕೂಡ 5 ಎಸೆತ ಬಾಕಿ ಇದೆ. ದಾಳಿ ಮುಂದುವರಿತಾ ಇದೆ. ರಮೀಜ್ ಈ ಭಾಗದಲ್ಲಿ ಬಲಹಸ್ತ ಬಲಗೂಟ ರೂಪದ ಚೆಂಡು. ಭಾಗದಲ್ಲಿ ಮತ್ತು ರಮೇಶ್ ದೀಪಕ್ ಈ ಭಾಗದಲ್ಲಿ ಶ್ರೇಷ್ಠ ದಾಳಿ ಆದರೆ ಗುಟ್ಟಪಾರಣ ವಿಭಾಗದಲ್ಲಿ ವಿಫಲತೆ. 1 ಅಂಕವನ್ನ ಬಿಟ್ಟುಕೊಡ್ತಾ ಇದ್ದಾನೆ. ಇತರೆ ರೂಪದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 39. ಅಂತಿಮ 4 ಚೆಂಡು ಬಾಕಿ ಇದೆ. ದಾಳಿಯಲ್ಲಿ ಮಿಸ್ಟರ್ ಭಾಗದಲ್ಲಿ ಮತ್ತೊಮ್ಮೆ ಗಾಳಿಯಲ್ಲಿದೆ ಚೆಂಡು. ಸಫ್ವಾನ್ ಗೂನಡ್ಕ ಪಡಕಲ್ಲುವರೆ ಖಂಡಿತವಾಗ್ಲೂ
ಕ್ಯಾಚ್, ಮತ್ತೊಂದು ಉದ್ದರಿಯ ಪತನ. ದೀಪಕ್ ಸ್ಟ್ರೈಕ್ ಮಲ್ತಾ ಇದ್ದಾರೆ. ಉದ್ದರಿ ಪತನವಾಗ್ತಾ ಇದೆ. ಅಂತಿಮ 3 ಚೆಂಡು ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 39 ತೋರಿಸ್ತಾ ಇದೆ. ಭರ್ಜರಿ ಆರಂಭವನ್ನು ಪಡೆದುಕೊಂಡಿತು. ದಯವಿಟ್ಟು ಗಮನಿಸಿಕೊಳ್ಳಿ ಕ್ರೀಡಾಭಿಮಾನಿಗಳೇ. ಗಂಗೀಯ ಸುಬ್ರಹ್ಮಣ್ಯ ಕ್ರಿಕೆಟರ್ ಸುಬ್ರಹ್ಮಣ್ಯ ಇದರ ಆಶ್ರಯದಲ್ಲಿ ದಿವಂಗತ ಕೃಷ್ಣಕುಮಾರ್ ರುದ್ರಪಾದ ಇವರ ಸ್ಮರಣಾರ್ಥ ಗಾಂಗೇಯ ಟ್ರೋಫಿ 2020 ಆಹ್ವಾನಿತ ಬಲಿಷ್ಠ 20 ತಂಡಗಳ ನಡುವಿನ ಕ್ರಿಕೆಟ್ ಪಂದ್ಯಾಟ, ಜಿದ್ದಾಜಿದ್ದಿನ ಹೋರಾಟ ಇದೇ ಮೈದಾನದಲ್ಲಿ ಮಾರ್ಚ್ 7 ಮತ್ತು 8ನೇ ಶನಿವಾರ ಮತ್ತು ಆದಿತ್ಯವಾರದಂದು ನಡೆಯಲಿದೆ. ದಯವಿಟ್ಟು ಗಮನಿಸಿಕೊಳ್ಳಿ. ಪ್ರಥಮ ಬಹುಮಾನ 30,000 ಜೊತೆಗೆ ದ್ವಿತೀಯ 20 ಸೆಮಿಫೈನಲ್ ಪ್ರವೇಶಿಸಿದ ತಂಡಗಳಿಗೆ ತಲಾ 5ರಂತೆ ಕೂಡ ಬಹುಮಾನ ಇದೆ. ಈ ಪಂದ್ಯಾಕೂಟಕ್ಕೆ ಎಲ್ಲ ಕ್ರೀಡಾಭಿಮಾನಿಗಳನ್ನ, ಕ್ರೀಡಾಪಟುಗಳನ್ನ ಬಹಳ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದಾರೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಗಾಂಗೀಯ ಕ್ರಿಕೆಟರ್ಸ್ ಸುಬ್ರಹ್ಮಣ್ಯ. ವಿಭಾಗದಲ್ಲಿ ಶ್ರೇಷ್ಠ ದಾಳಿ ಆರಂಭಿಕ ಹಸ್ತದಲ್ಲಿ ಶತಕ ಬಿಟ್ಟುಕೊಟ್ಟರು ಕೂಡ ಅಂತಿಮವಾಗಿ ಶ್ರೇಷ್ಠ ಮಟ್ಟದ ದಾಳಿ. ಇಲ್ಲಿ ಆಫ್ ಸೈಡ್ ವಿಭಾಗದಲ್ಲಿ 1 ಅಂಕ. ಅವಳಿಯ ಪ್ರಯತ್ನ ಕೂಡ ಪೂರೈಕೆ. 3ನೆಯ ಅಂಕ. ಮತ್ತೊಂದು ಅವಳಿ ಅಂಕದ ಸೇರ್ಪಡೆ. ಅಂಕಿಅಂಶ ಪಟ್ಟದಲ್ಲಿ 42. ಶ್ರೇಷ್ಠ ಮಟ್ಟದ ಕಂಬ್ಯಾಕ್ ಖಂಡಿತವಾಗ್ಲೂ. ಆರಂಭಿಕ 2 ಓವರ್ಗಳಲ್ಲಿ ಬಿಟ್ಟು ಕೊಟ್ಟದ್ದು 29. ತದನಂತರ 2 ಓವರ್ಗಳಲ್ಲಿ ಬಿಟ್ಟು ಸೇರಿ ಹೋಗಿದ್ದು ಕೇವಲ 13 ಮಾತ್ರ. ಅಂಕಿಅಂಶ ಪಟ್ಟಿಯಲ್ಲಿ 42. ಅಂಕಿಅಂಶ ಪಟ್ಟಿಯಲ್ಲಿ 42-43 ಗುರಿ ಇದೆ. 24 ಸೆಟ್ಟಿನ ಮುಂದೆ. ಗಮನಿಸಿದ್ರು ನಾವು ಕಳೆದ ಪಂದ್ಯಾಕೂಟದಲ್ಲಿ ಶ್ರೇಷ್ಠ ಮಟ್ಟದ ಪ್ರದರ್ಶನವಾಗಿತ್ತು. ಕೇವಲ 24ರ ಮುಂದೆ 29 ಗಳಿಸಿಕೊಂಡ್ರು ಐಡಿಯಲ್ ಸುಳ್ಯ. ಇಲ್ಲಿ ಒಂದು ಕಡೆ ಎದುರಾಳಿ ತಂಡ ಬಹಳ ಸುಲಭವಾಗಿ ಪಂದ್ಯಾಟವನ್ನು ಗೆದ್ದುಕೊಳ್ಳುವರು ಎಂದುಕೊಂಡಷ್ಟರಲ್ಲಿ ಶ್ರೇಷ್ಠ ಮಟ್ಟದ ದಾಳಿಯ ಸಂಘಟನೆಯಾಗಿತ್ತು. ಸೊಗಸಿನ, ಶಿಸ್ತಿನ, ಚುರುಕಿನ ದಾಳಿ. ಖಂಡಿತವಾಗ್ಲೂ ಎದುರಾಳಿ ತಂಡವನ್ನ ಬರೀ 9 ಅಂಕಕ್ಕೆ ತಡೆ ಹಿಡಿದ್ರು. ಶ್ರೇಷ್ಠವಾದಂತಹ ಪಂದ್ಯಾಕೂಟ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನೆನಪಿಸ್ತಾ ಇದ್ದಾನೆ, ಮತ್ತೊಮ್ಮೆ ಕರೆಯನ್ನ ನೀಡ್ತಾ ಇದ್ದೇವೆ. ದಯವಿಟ್ಟು ಗಮನಿಸಿಕೊಳ್ಳಿ. ಆಟಗಾರರು ಆದಷ್ಟು ಬೇಗ ಅಂಕನ ಪ್ರವೇಶವನ್ನು ಮಾಡಿ. ಸಮಯದ ಅಭಾವ ಖಂಡಿತವಾಗ್ಲೂ ಇದೆ. ಕಲರ್ಫುಲ್ ಕುಕ್ಕೆ ಇದರ ಆಶ್ರಯದಲ್ಲಿ ಆಹ್ವಾನಿತ 24 ತಂಡಗಳ ಓವರ್ ಆರ್ಮ್ ನಾಕ್ಔಟ್ ಕ್ರಿಕೆಟ್ ಪಂದ್ಯಾಕೂಟ. ದಯವಿಟ್ಟು ಗಮನಿಸಿಕೊಳ್ಳಿ ಕ್ರೀಡಾಭಿಮಾನಿಗಳೇ. ಕಲರ್ಫುಲ್ ಕುಕ್ಕೆ ಇದರ ಆಶ್ರಯದಲ್ಲಿ ಆಹ್ವಾನಿತ 24 ತಂಡಗಳ ಓವರ್ ಆರ್ಮ್ ನಾಕ್ಔಟ್ ಕ್ರಿಕೆಟ್ ಪಂದ್ಯಾಕೂಟ ಇದೇ ಮೈದಾನದಲ್ಲಿ ಕಲರ್ಫುಲ್ ಟ್ರೋಫಿ 2020 ಸೀಸನ್ 2 ನಡೆಯಲಿದೆ. ಪ್ರಥಮ 15,000 ಜೊತೆ ಕ್ರಿಕೆಟ್ ಟ್ರೋಫಿ, ಕಲರ್ಫುಲ್ ಕ್ರಿಕೆಟ್ ಟ್ರೋಫಿ. ದ್ವಿತೀಯ ಬಹುಮಾನ 8,000 ಜೊತೆ ಕಲರ್ಫುಲ್ ಕ್ರಿಕೆಟ್ ಟ್ರೋಫಿ ಇದೇ ಮೈದಾನದಲ್ಲಿ 14 ಮಾರ್ಚ್ ಶನಿವಾರ ಮತ್ತು 15 ಮಾರ್ಚ್ ಆದಿತ್ಯವಾರದಿಂದ ನಡೆಯಲಿದೆ. ದಯವಿಟ್ಟು ಗಮನಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಘಟಕರನ್ನ ಸಂಪರ್ಕಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಕ್ಷೇತ್ರ ಪಾಲಕರೇ ಆದಷ್ಟು ಬೇಗ ತಮ್ಮ ತಯಾರಿಯನ್ನು ನಡೆಸಿಕೊಳ್ಳಿ. ದಯವಿಟ್ಟು ಗಮನಿಸಿಕೊಳ್ಳಿ. ಮುಂದಿನ ಪಂದ್ಯಾಟಕ್ಕೆ ನೇರ ಕರೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಇರುವ ತಂಡಗಳು ತಯಾರಾಗಿರಿ.
ಅದೇ ರೀತಿ ನಾಣ್ಯ ಚಿಮ್ಮಿಗೆ ಕರೆಯನ್ನ ಕೊಡ್ತಾ ಇದ್ದೇವೆ. JOC ಸ್ಟ್ರೈಕರ್ಸ್ ವಿರುದ್ಧವಾಗಿ ಬ್ಲಾಕ್ ಕ್ಯಾಟ್ಸ್ ಬಿಟ್ಟು ಇನ್ನು ಕತ್ತಂದ್ರನ್ನ ಬಹಳ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ ವೇದಿಕೆ ಬಲ ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮಿಗೋಸ್ಕರ. ಹೈ ವೋಲ್ಟೇಜ್ ಪಂದ್ಯ ಖಂಡಿತವಾಗ್ಲು, ಯಾಕಂದ್ರೆ ಇದು ಪಂದ್ಯಕೂಟ 43ರ ಗುರಿಯನ್ನ ಬೆನ್ನಟ್ತಾ ಇದೆ 24ರ ಮುಂದೆ. ದಂಡುಗಾರಿಕಾ ವಿಭಾಗದಲ್ಲಿ ತಂಡದ ಐಕ್ಯನ ಪ್ರತಿಭೆ ನವಾಜ್ ಒಂದು ಕಡೆಯಾದರೆ ಸಫ್ವಾನ್ ಗುಣಡ್ಕ ಮತ್ತೊಂದು ಕಡೆ. ಎಸ್ತಗಾರಿಕಾ ವಿಭಾಗದಲ್ಲಿ ಎದುರಾಳಿ ತಂಡದ ಆಟಗಾರ ಮೈಕನ್ ಆಟಗಾರ ನಿಜಾರ್. ಇದು ಸಹೋದರರ ಸವಾಲು. ಖಂಡಿತವಾಗ್ಲೂ ಕಳೆದ ಇನ್ನಿಂಗ್ಸ್ ನಲ್ಲಿ ನೇರ ಹೊಡೆತದ ಡೈರೆಕ್ಟ್ ಹಿಟ್ ಮೂಲಕ ಅಣ್ಣನ ಒದ್ರಿಯನ್ನ ಪಡೆದುಕೊಂಡಿದ್ದ ನವಾಜ್. ಇಲ್ಲಿ ನವಾಜ್ ಸ್ಟ್ರೈಕ್ ತುದಿಯಲ್ಲಿ ನಿಜಾರ್ ಎಸ್ತಗಾರಿಕಾ ವಿಭಾಗದಲ್ಲಿ ಒಬ್ಬರಿಂದ ಪ್ರಥಮ ಚೆಂಡು ಬರ್ತಾ ಇದೆ. ಪ್ರಥಮ ದಾಳಿ. ಖಂಡಿತವಾಗ್ಲೂ ಯಾಕಂದ್ರೆ ಬಲಗೈ ಆಟಗಾರ ಬಲಗಾಲನ್ನ ತಿರುಗಿಸಿ ಎಡಗಾಲನ್ನೋರಿ ಉಲ್ಟಾ ದಂಡಿನ ಮೂಲಕ ನೋಡಿ ಕಮರ್ಸ್ ವಿಭಾಗಕ್ಕೆ ಇಡ್ತಾ ಇದ್ದಾರೆ. ಬಲಿಷ್ಠ 80 ಮೀಟರ್ ಸಿಕ್ಸರ್. ಶ್ರೇಷ್ಠ ರನ್ನನೆ ಅದ್ಭುತ ಆರಂಭ ಇಲ್ಲಿ ಕಾಣ ಸಿಗ್ತಾ ಇದೆ. This is sensible cricket. Absolute sensible cricket from the right hand. ಸುಂದರತೆಯ ಕ್ರಿಕೆಟಿಂಗ್ ಶಾಟ್, ತದನಂತರ ಅಷ್ಟೇ ಕಲಾತ್ಮಕತೆಯ ರಕ್ಷಣಾತ್ಮಕ ಒಂಟಿಯಂಟ. ಸೆನ್ಸೇಷನಲ್ ಕ್ರಿಕೆಟ್ ಫ್ರಮ್ ಮಿಸ್ಟರ್ ನವಾಜ್ ಈ ಭಾಗದಲ್ಲಿ. ಕ್ಯಾಮೆರಾ ಕಣ್ಣುಗಳು ಸೆರೆ ಹಿಡಿತಾ ಇದ್ದಾವೆ. ಖಂಡಿತವಾಗ್ಲೂ ಇಮ್ತಿಯಾಜ್ ಕ್ಷಮಿಸಿ ತೌಸೀಫ್ ಅವರು ಬಾರಿಸಿದಂತಹ ಒಂದು ಸಿಕ್ಸರ್. ಆದರೆ ಇಲ್ಲಿ ನವಾಜ್ ಬಾರಿಸಿದಂತಹ ಆ ಶ್ರೇಷ್ಠ ಹೊಡೆತ ಒನ್ ಆಫ್ ಹೈಲೈಟ್ ಶಾಟ್ ಆಫ್ ದ ಟೂರ್ನಮೆಂಟ್. ಈ ಭಾಗದಲ್ಲಿ ಲಕ್ಸರಿ ವಿಭಾಗಕ್ಕೆ ನೋಟವನ್ನು ಇಡ್ತಾ ಇದ್ದಾರೆ. ಡೀಪ್ ವಿಕೆಟ್ ರೀಜನ್ ನಲ್ಲಿ ಶ್ರೇಷ್ಠ ಮಟ್ಟದ ಕ್ಷೇತ್ರ ಪಾಲನೆ. ಗಲು ಬೀಲಿ. ಪಾಪಲ್ ಅನಗತ್ಯ suicidal attempt from Safwan Gunadka. What's happening here? ಖಂಡಿತವಾಗ್ಲೂ ಸಫ್ವಾನ್ ಗುಣಡ್ಕ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ? ಖಂಡಿತವಾಗ್ಲೂ ಅನಗತ್ಯ ಮೊಟ್ಟದ ಪ್ರಯತ್ನ. ಖಂಡಿತ ಈ ರನ್ ಔಟ್ ಪಂದ್ಯಾಟದ ಗತಿ ಬದಲಾಯಿಸಲಿದೆ ಖಂಡಿತವಾಗ್ಲೂ ಹೇಳಬಲ್ಲ. ಯಾಕಂದ್ರೆ ವಿಕೆಟ್ ಅನ್ನ ಕಳಕೊಂಡಿದೆ. ಅದು ದೈತ್ಯ ವಿಕೆಟ್. ಸಫ್ವಾನ್ ಗುಣಡ್ಕ ಎಂಬ ದೈತ್ಯ ಹೊಡೆದ ಕಾರಣವಿದ್ದರೆ ಇಲ್ಲಿ ನಷ್ಟವಾಗಿದೆ. ಈ ಭಾಗದಲ್ಲಿ ನವಾಜ್ ಸೆನ್ಸಿಬಲ್ ಮತ್ತೊಮ್ಮೆ ಕಲಾತ್ಮಕತೆ ಹೊಡೆತ ಬಹಳ ಸುಂದರವಾಗಿ ಜಂಟಿ ಪುಷನ್ನ ಮಾಡ್ತಾ ಇದ್ದಾರೆ ಇಲ್ಲಿ ನವಾಜ್. ಆರಂಭಿಕ ಓವರ್ ಚಾಲ್ತಿ. ಪ್ರಥಮ ಓವರಿನ 4 ಶುಂಡು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 8. ಮತ್ತೊಮ್ಮೆ ನಿಜಾರ್ ಇಂಟರ್ವ್ಯೂ ನವಾಜ್. ದೊಡ್ಡ ಹೊಡೆತ. ಕ್ಷೇತ್ರ ಪಾಲಕರೆಲ್ಲ ನೋಡಿ ಸೀಮಾ ರೇಖೆಯನ್ನ ದಾಟ್ತಾ ಇದೆ. ಪವರ್ಫುಲ್ ಸ್ಟ್ರೈಕ್. ನಿಜಾರ್ ರವರ ಎಸೆತಕ್ಕೆ ಬೌಂಡರಿಯ ಉತ್ತರ. ಮತ್ತೊಮ್ಮೆ ಸಹೋದರರ ಸವಾಲ್. ಇಲ್ಲಿ ಮತ್ತೊಮ್ಮೆ ಮೇಲುಗೈ ಸಾಧಿಸ್ತಾ ಇದ್ದಾನೆ ನವಾಜ್. ನಿಜಾರ್ ದಾಳಿ ಮುಂದುವರಿತಾ ಇದೆ. 1 ಚೆಂಡು ಬಾಕಿ ಇದೆ. ಪ್ರಥಮ ಓವರ್ ಚಾಲ್ತಿಯಲ್ಲಿದೆ. ಯಾರ್ಕರ್ ಎಸೆತವಾಗಿತ್ತು. ಬ್ಲಾಕ್ ಹೋಲ್ಡ್ ಮೂಲಕ ತಡ ಹಿಡಿದ್ರು ಶ್ರೇಷ್ಠ ಮಟ್ಟದ ದಂಡುಗಾರಿಕೆ. ಯಾಕಂದ್ರೆ ಇದು ಪ್ರಥಮ ಆರಂಭಿಕ ಜೋಡಿಯ ಬೇರ್ಪಡುವಿಕೆ ಸಮಯ. ಇಲ್ಲಿ ನವಾಜ್ ರವರ ಉದ್ರಿ ಎಷ್ಟು ಪ್ರಾಮುಖ್ಯತೆ ಇದೆ ಅಂದ್ರೆ ಸಫ್ವಾನ್ ರವರ ಉದ್ದರಿ ಕಳಕೊಂಡಂತೆ ಜವಾಬ್ದಾರಿಗಳೆಲ್ಲವೂ ಕೂಡ ನವಾಜ್ ತಲೆ ಮೇಲೆ ಬರ್ತಾ ಇದೆ. ಯಾಕಂದ್ರೆ ಈತ ಇನ್ನರ್ವ ಐಕನ್ ಆಟಗಾರ. ಕಳೆದ ಪಂದ್ಯಾಟದಲ್ಲಿ 36 ವೈಯಕ್ತಿಕ ಮೊತ್ತವನ್ನು ಗಳಿಸಿಕೊಂಡು ಕೇವಲ 2 ಅಂಕವನ್ನ ಮಾತ್ರ
ಉಳಿದ ಆಟಗಾರರು ಗಳಿಸಿಕೊಂಡಿದ್ರು. 38 ಚೇಸ್ ಮಾಡುವ ಮೇಲೆ ಬರೋಬ್ಬರಿ 36 ಏಕಾಂಗಿಯಾಗಿ ಗಳಿಸಿಕೊಂಡಿದ್ರು ಮಿಸ್ಟರ್ ನವಾಜ್ ಕಿಂಜ. ಇಲ್ಲಿ ಆರಂಭಿಕ ಓವರ್ ಅನ್ನ ಯಶಸ್ವಿಯಾಗಿ ನಿಭಾಯಿಸಿದ್ರು ದಂಡು ಮುಖೇನ. ದಯವಿಟ್ಟು ಗಮನಿಸಿಕೊಳ್ಳಿ, ಜೆಒಸಿ ತಂಡದ ಕಪ್ತಾನ ಜಾಕಿರ್ ಅವರ ದಯವಿಟ್ಟು ಶಫೀಕ್ ತಮ್ಮ ತಂಡದ ಕಪ್ತಾನರನ್ನು ಕಳುಹಿಸಿಕೊಡಿ. ಇಲ್ಲಿ ಲೆಗ್ ವಿಭಾಗದಲ್ಲಿ ದಂಡದ ನಡೆ ಎದುರಿಸಿದ ಪ್ರಥಮ ಎಸೆತದಲ್ಲೇ ಬೌಂಡರಿ ಮುಸ್ತಫಾ. ಶ್ರೇಷ್ಠ ಸ್ಕಾಲರ್ ವಿಭಾಗದಲ್ಲಿ ಕಲಾತ್ಮಕತೆಯಿಂದ ಕೂಡಿದ ವಿಭಾಗದಲ್ಲಿ ಮತ್ತೆ ದಾಳಿ ಮುಂದುವರಿತಾ ಇದೆ. ಎಡಹಸ್ತ ಬಲಗೋಟ ರೂಪದಲ್ಲಿ ಭಾರಿ ಶ್ರೇಷ್ಠ ದಂಡನೆ. ಆಫ್ ಸೈಡ್ ವಿಭಾಗದಲ್ಲಿ ಬಹಳ ದೂರದ ಚೆಂಡನ್ನು ಎಸೆದ್ರು. ಎಲ್ಲ ಒಂದು ಕಡೆ ಗುರುತಿಸುವಲ್ಲಿ ಸಂಪೂರ್ಣ ವಿಫಲನಾಗ್ತಾ ಇದ್ದಾನೆ ದಾಂಡಿಗ ಮುಸ್ತಫಾ. ದಾಂಡಿಗಾರಿಕಾ ವಿಭಾಗದಲ್ಲಿ ದಾಳಿ ಮುಂದುವರಿತಾ ಇದೆ. ಮತ್ತೊಮ್ಮೆ ಎಡಗೈ ದಾಳಿಗಾರ ದೀಪ ವಿಭಾಗದಲ್ಲಿ ಸ್ಲೋ ಡೆಲಿವರಿ ಬೌನ್ಸರ್ನ ಗತಿ ಅರಿತಾ ಇಲ್ಲ ದಾಂಡಿಗ. ಅಂಕಿಅಂಶ ಪಟ್ಟಿ ಕಾಣ ಸಿಗ್ತಾ ಇದೆ. 3 ಎಸೆತಗಳ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 16. ಈ ಭಾಗದಲ್ಲಿ ಲೆಗ್ ಸೈಡ್ ವಿಭಾಗದಲ್ಲಿ ಶ್ರೇಷ್ಠ ಮಟ್ಟದ ಹೊಡೆತ. ಅವಳಿಯ ಪ್ರಯತ್ನ ಕಲಪೆ ಮಟ್ಟದ ಕ್ಷೇತ್ರ ಪಾಲನೆ ನೋಡಿ 1 ಅಂಕವನ್ನು ಕಲೆ ಹಾಕಿಕೊಂಡ್ರೆ ಅಂಕಿಅಂಶ ಪಟ್ಟಿಯಲ್ಲಿ 18. ವಿಭಾಗದಲ್ಲಿ ಮುಸ್ತಫಾ ಸ್ಟ್ರೈಕ್ ತುದಿಯಲ್ಲಿ 5ನೇ ಬಾರಿ ದ್ವಿತೀಯ ಓವರ್ನಲ್ಲಿ ದೀಪಕ್ ಎಡಹಸ್ತ ಬಲಗೂಟ ರೂಪದಲ್ಲಿ ಮತ್ತೊಂದು ಹೊಡೆತ. ಈ ಭಾಗದಲ್ಲಿ ಚುರುಕಿನ ಓಡಾಟ ವಿಕೆಟ್ಗಳ ಮಧ್ಯೆ 1 ಅಂಕದ ಸೇರ್ಪಡೆ. ಅಂಕಿಅಂಶ ಪಟ್ಟಿ 19ಕ್ಕೆ ಏರಿಕೆ. ಅಂತಿಮ 1 ಚೆಂಡು ಬಾಕಿ ಇದೆ. ಎಲ್ಲ ಒಂದು ಕಡೆ ನವಾಜ್ ಮುಸ್ತಫಾ ಜೋಡಿ ಬಹಳಷ್ಟು ಶ್ರೇಷ್ಠ ಮಟ್ಟದ ದಂಡನ್ನು ಬೀಸಬೇಕಾಗಿದೆ. ಯಾಕಂದ್ರೆ ಸವಾಲು ಸ್ಪರ್ಧಾತ್ಮಕ ಮೊತ್ತ ಇದೆ. ಇಲ್ಲಿ ನವಾಜನ ಉದ್ದರಿ ಆ ಕ್ಷೇತ್ರ ಪಾಲಕ ಲೆಗ್ ಸೈಡ್ ವಿಭಾಗದಲ್ಲಿ ಕೈ ಬಿಟ್ಟದ್ದು. ನವಾಜ್ ಉದ್ದರಿ